ಶ್ವಾಸವೇ ಶ್ವಾಸವೇ ಗುರು ಅಂತ ಹೇಳಿದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೂ ಹಾಗೂ ಸ್ವರ್ಣಮಾಲಪತ್ರಿ ಮೇಡಮ್ಗೂ ನಮಸ್ಕರಿಸುತ್ತಾ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಅರ್ಪಿಸುತ್ತಿರುವ ಈ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ಧ್ಯಾನ ಮಿತ್ರರಿಗೂ ಸ್ವಾಗತನ ಕೋರ್ತಾ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಈ ವೇದಿಕೆಗೆ ಆಗಮಿಸಿರುವಂತಹ ಶ್ರೀ ಎನ್ ಸುಬ್ರಹ್ಮಣ್ಯಂ ಸರ್ ಅವರಿಗೂ ಕೂಡ ಸ್ವಾಗತನ ಕೋರ್ತಾ ಇದ್ದೀನಿ. ಜೂಮ್ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸಿರುವ ಆತ್ಮ ಬಂಧುಗಳಿಗೂ ಕೂಡ ಸ್ವಾಗತನ ಕೋರ್ತಾ ಫ್ರೆಂಡ್ಸ್, ಮೊದಲಿಗೆ ನಾವು ಎಂದಿನಂತೆ 20 ನಿಮಿಷಗಳ ಕಾಲ ಧ್ಯಾನವನ್ನ ಮಾಡೋಣ. ನಂತರ ಈ ದಿವಸ ಧ್ಯಾನ ಅನುಭವಗಳ ಒಂದು ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಸ್ಟರ್ಸ್ ಎನ್ ಸುಬ್ರಹ್ಮಣ್ಯಂ ಮಾಸ್ಟರ್ ಯಾವ ರೀತಿ ಬಂದ್ರು, ಯಾವ ರೀತಿ ಅವರು ಧ್ಯಾನಕ್ಕೆ ಬಂದಾದ್ಮೇಲೆ ಎಲ್ಲವನ್ನ ಬದಲಾವಣೆ ಬಂತು ಆರೋಗ್ಯದಿಂದ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಮೊದಲಿಗೆ ಧ್ಯಾನದ ಶಕ್ತಿ, ಧ್ಯಾನದ ಎನರ್ಜಿಯನ್ನ ನಾವು ತಿಳಿದುಕೊಳ್ಳೋಣ ಮಾಸ್ಟರ್ಸ್. ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೋ ಅಲ್ಲಿ ಆಸನವನ್ನ ಸಿದ್ಧಗೊಳಿಸ್ಕೊಳ್ಳಿ. ಸೋಫಾದ ಮೇಲೆ, ಚೇರ್ ಮೇಲೆ, ನೆಲದ ಮೇಲೆ ಎಲ್ಲಿಯಾದ್ರೂ ಕೂಡ ನಾವು ಕೂತ್ಕೊಳ್ಬಹುದು ಮಾಸ್ಟರ್ಸ್. ಸೋಫಾದ ಮೇಲೆ, ಚೇರ್ ಮೇಲೆ ಕೂತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡಿ ಬೆರಳೊಳಗೆ ಬೆರಳು ಸೇರಿಸಿ, ನೆಲದ ಮೇಲೆ ಕೂತಿದ್ರೆ ಚಪ್ಪಳ ಮುಕ್ಕಳ ಹಾಕೊಂಡು ಸ್ಥಿರ ಸುಖ ಆಸನದಲ್ಲಿ ಹಾಯಾಗಿ ಕೂತ್ಕೊಳ್ಳಿ ಮಾಸ್ಟರ್ಸ್. ಯಾವುದೇ ರೀತಿ ಅಟೋಯ ಪ್ರಾಣಾಯಾಮ ಇರುವುದಿಲ್ಲ ಮಾಸ್ಟರ್ಸ್. ಯಾವುದೇ ರೀತಿ ಶರೀರದಲ್ಲಿ ಬಿಗಿತ ಬೇಡ. ಕನ್ನಡಕ ಹಾಕಿಕೊಂಡಿದ್ರೆ ಕನ್ನಡಕವನ್ನು ತೆಗೆದು ಪಕ್ಕಕ್ಕಿಡಿ. ಬೆರಳೊಳಗೆ ಬೆರಳು ಸೇರಿಸ್ತಾ ಅಷ್ಟೇ ನಿಧಾನವಾಗಿ, ಅಷ್ಟೇ ಹಗುರವಾಗಿ ಕಣ್ಣುಗಳನ್ನ ಮುಚ್ಚಿ ಮಾಸ್ಟರ್ಸ್. ಪ್ರಕೃತಿ ಸಹಜವಾದಂತಹ ಉಸಿರಾಟವನ್ನ ಗಮನಿಸ್ತಾ ಇರೋದು ಮಾಸ್ಟರ್ಸ್. ಒಳಗೋಗುವ ಉಸಿರು ಮತ್ತು ಹೊರಬರುವ ಉಸಿರನ್ನ ಗಮನಿಸ್ತಾ ಇರೋದು. ಈ 20 ನಿಮಿಷಗಳ ಕಾಲ ನಮ್ಮೊಳಗೆ ನಾವು, ನಮ್ಮ ಅಂತರಾತ್ಮದ ಜೊತೆಗೆ ನಾವು ಇರೋಣ ಮಾಸ್ಟರ್ಸ್. ನಮ್ಮ ಶ್ವಾಸದೊಂದಿಗೆ ನಾವು ಅನುಸಂಧಾನ ಹೋಗೋಣ. ಪತ್ರಿಜಿಯವರ ಸಂಗೀತ ಅನ್ನೋದೊಂದಿಗೆ ನಮ್ಮ ಶ್ವಾಸದೊಂದಿಗೆ ನಾವು ಅನುಸಂಧಾನ ಹೋಗೋಣ. ಧ್ಯಾನ ಅಂದ್ರೆ ಯಾವುದೇ ಮಂತ್ರ ಇಲ್ಲ, ಜಪ ಇಲ್ಲ, ಯಾವುದೇ ರೀತಿಯ ಓಂಕಾರ ಅನ್ನೋದೇ ಇಲ್ಲ ಮಾಸ್ಟರ್ಸ್. ಯಾವುದೇ ರೀತಿಯ ದೇವತಾ ರೂಪ ಅನ್ನಿಸ್ಕೊಳ್ಬೇಡಿ, ಕಲ್ಪನೆಯೂ ಮಾಡ್ಕೊಳ್ಬೇಡಿ. ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ, ಶ್ವಾಸದ ಮೇಲೆ ಧ್ಯಾಸ ಇಡೋದು ಮಾಸ್ಟರ್ಸ್.
ಯು ಮಾಸ್ಟರ್ಸ್. ಧ್ಯಾನ ಸ್ಥಿತಿಯಿಂದ ಸಹಸ್ಥಿತಿ ಬನ್ನಿ. ನಿಧಾನವಾಗಿ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಮಾಸ್ಟರ್ಸ್. 10 ಸೆಕೆಂಡು. 10, 9, 8, 7, 6, 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಬೆವರನ್ನು ಬಿಡಿಸ್ಕೊಳ್ತಾ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ಫ್ರೆಂಡ್ಸ್. 5 ಸೆಕೆಂಡು. 5, 4, 3, 2, 1, 0. ನಿಧಾನವಾಗಿ ಕಣ್ಣುಗಳನ್ನ ತೆಗೆದುತ್ತಾ ಈ ಧ್ಯಾನಕ್ಕೆ, ಜ್ಞಾನಕ್ಕೆ, ಪತ್ರಿಜಿಗೆ ಚಪ್ಪಾಳೆ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಅರ್ಪಿಸುತ್ತಿರುವ ಈ ಧ್ಯಾನ ಮತ್ತು ಸತ್ಸಂಗ ಸ್ವಾಧ್ಯಾಯ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ಧ್ಯಾನ ಮಿತ್ರರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತನ ಕೋರ್ತಾ, ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಈ ವೇದಿಕೆಗೆ ಆಗಮಿಸಿರುವಂತ ಶ್ರೀ ಎನ್ ಸುಬ್ರಹ್ಮಣ್ಯಂ ಸರ್ ಅವರಿಗೂ ಕೂಡ ಪಿರಮಿಡ್ ಕಾಲ್ ಸರ್ವಿಸ್ ವತಿಯಿಂದ ಎಲ್ಲ ಆತ್ಮ ಬಂಧು ಪರವಾಗಿ ಸ್ವಾಗತನ ಕೋರ್ತಾ ಇದ್ದೀನಿ. ನಮಸ್ತೆ ಸರ್. ಸುಬ್ರಹ್ಮಣ್ಯಂ ಸರ್. ಸೆಕೆಂಡ್ ಮಾಸ್ಟರ್ಸ್ ಅಟೆಂಡ್ ಆಗ್ತಾ ಇದ್ದಾರೆ. ವಿಡಿಯೋ ಸ್ಟಾರ್ಟ್ ಆಗ್ತಾ ಇಲ್ಲ ಮೇಡಮ್. ವಿಡಿಯೋ ಸ್ಟಾರ್ಟ್ ಆಗಿಲ್ಲ ಸರ್. ಅದೇ ಬರ್ತಾ ಇಲ್ಲ, ವಿಡಿಯೋ ಅನ್ಮ್ಯೂಟ್ ಆಗ್ತಿಲ್ಲ. ಹೌದಾ? ಮೊಬೈಲ್ ಅಲ್ಲಿ ಅಟೆಂಡ್ ಆಗ್ತೀರಾ ಸರ್? ಅಲ್ಲಿ ಆಪ್ಷನ್ ಇಲ್ಲ ಮೇಡಮ್ ನಿಮ್ಗೆ ವಿಡಿಯೋ ಅನ್ಮ್ಯೂಟ್? ಹಾ, ಒಂದ್ಸಲ ಟ್ರೈ ಮಾಡ್ತೀನಿ. ಇವಾಗ ನೋಡಿ, ಸ್ಟಾರ್ಟ್ ಅಂತ ಕೊಟ್ಟಿದ್ದೀನಿ ನೋಡಿ, ಆಪ್ಷನ್ಸ್ ಕೊಟ್ಟಿದ್ದೀನಿ. ಆಗ್ತಾ ಇಲ್ಲ, ಮೊಬೈಲ್ ಅಲ್ಲಿ ಆಗ್ತದೆ. ಆಯ್ತು. ಬಂತು ಮೇಡಮ್. ಬಂತು ಸರಿ. ನಮಸ್ತೆ ಸರ್, ಸ್ವಾಗತ ಸುಸ್ವಾಗತ ಈ ಒಂದು ವೇದಿಕೆಗೆ. ಫ್ರೆಂಡ್ಸ್, ಸರ್ ಬಗ್ಗೆ ಸ್ವಲ್ಪ ಕಿರು ಪರಿಚಯನ ತಿಳ್ಕೊಂಡು ಈ ದಿವಸ ಅವರ ಒಂದು ಎಕ್ಸ್ಪೀರಿಯನ್ಸ್ ಶೇರಿಂಗ್ ಅಂದ್ರೆ ಧ್ಯಾನ ಅನುಭವಗಳು ನಾವು ತಿಳಿದುಕೊಳ್ಳೋಣ. ಶ್ರೀ ಎನ್ ಸುಬ್ರಹ್ಮಣ್ಯಂ ಅವರು ಮೂಲತಃ ಚಿಕ್ಕಮಂಗಳೂರಿನವರು. ಈ ಒಂದು ಈಗ ನಾನು ಇರೋದಂತಂದ್ರೆ ಮೈಸೂರಿನಲ್ಲಿ ಇರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವರು ಡಿಸ್ಟಿಕ್ ಏನು ಜಡ್ಜ್ ಅಂದ್ರೆ ಜಿಲ್ಲಾ ನ್ಯಾಯಾಧೀಶರಾಗಿರ್ತಾರೆ ಮಾಸ್ಟರ್, ಕೆಲಸ ಮಾಡಿರ್ತಾರೆ. ಈಗ ನಿವೃತ್ತಿಯಾಗಿ 2 ತಿಂಗಳಾಗ್ತಾ ಇದೆ. ನಾನು ಧ್ಯಾನಕ್ಕೆ ಬಂದು 2 ವರ್ಷ ಆಗಿದೆ. ಧ್ಯಾನಕ್ಕೆ ಬರುವ ಮೊದಲು ಚಿಕ್ಕ ವಯಸ್ಸಿನಿಂದ ನನಗೆ ಕೌಟುಂಬಿಕವಾಗಿ ಮಾನಸಿಕ ಮತ್ತು ಸಾಮಾಜಿಕ ಸಮಸ್ಯೆಗಳು ಸಾಕಷ್ಟು ಇದ್ವು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಮತ್ತೆ ನನ್ನ ಒಂದು ವೃತ್ತಿಯಲ್ಲಿ ಕೂಡ ಬಹಳಷ್ಟು ಚಾಲೆಂಜಸ್ ಆಗಿರ್ಬೋದು, ಒತ್ತಡಗಳಾಗ್ಲಿ ಎಲ್ಲವನ್ನ ಇತ್ತು. ಧ್ಯಾನಕ್ಕೆ ಬಂದ ನಂತರ ಈ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಸಿಕ್ಕಿದೆ. ಮತ್ತೆ ನನ್ನ ಒಂದು ಆರೋಗ್ಯ ಸಮಸ್ಯೆ ಅಂತಂದ್ರೆ ಬ್ಯಾಕ್ ಪೇನ್ ಅಂತ ಅಂದ್ರೆ ಕೆಳಬೆನ್ನು ಅಂತ ಹೇಳ್ತೀವಲ್ಲ, ಲೋ ಬ್ಯಾಕ್ ಪೇನ್ ಅದು ಇತ್ತು. ಅದು ಕೂಡ ತುಂಬಾ ಸಮಸ್ಯೆಯಿಂದ ಇರ್ತಾ ಇದ್ದೆ. 1 ವಾರ 15 ದಿವಸ ಕೂಡ ನನಗೆ ಆ ಸಮಸ್ಯೆಯಿಂದ ನಾನು ಮಲಿಕೊಳ್ತಾ ಇದ್ದೆ. ಆದ್ರೆ ತುಂಬಾ ಜಾಸ್ತಿ ಓಡಾಡೋದಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ. ಹಾಗೆ ಈ ಒಂದು ಬಂದ ನಂತರ ಧ್ಯಾನಕ್ಕೆ ಬಂದ ನಂತರ ಸ್ವಲ್ಪ ಸಮಯದಲ್ಲೇ ಕೂಡ ಅವರು ಆ ಒಂದು ಲೋ ಬ್ಯಾಕ್ ಸಮಸ್ಯೆಯಿಂದ ನಾನು ಗುಣಮುಖ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳಿದ್ರು ಕೂಡ
ಆ ಅದು ಒಂದು ಈ ಧ್ಯಾನಕ್ಕೆ ಒಂದು ಸಂಪೂರ್ಣವಾಗಿ ಗುಣಮುಖ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ರೀತಿಯ ಮಾನಸಿಕ ಸ್ಥಿತಿ ಆಗಿರ್ಬೋದು, ದೈಹಿಕ ಸ್ಥಿತಿ ಆಗಿರ್ಬೋದು, ಸಾಮಾಜಿಕ ಸ್ಥಿತಿ ಆಗಿರ್ಬೋದು, ಎಲ್ಲಾ ರೀತಿಯಿಂದ ನನಗೆ 100ಕ್ಕೆ 100 ಈ ಧ್ಯಾನದಿಂದ ಪ್ರಯೋಜನ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಇದು ಅವರ ಒಂದು ಧ್ಯಾನದ ಒಂದು ಸ್ವಲ್ಪ ಅವರ ಪರಿಚಯ ಮಾಸ್ಟರ್ಸ್. ಈಗ ನಾವು ತಿಳಿದುಕೊಳ್ಳೋಣ ಅವರ ಒಂದು ಮಾತಿನಿಂದ ಯಾವ ರೀತಿ ಧ್ಯಾನಕ್ಕೆ ಬಂದ ನಂತರ ಇನ್ನೂ ಸಮಸ್ಯೆಗಳಿಂದಾಗಿರ್ಬೋದು, ಮೊದಲು ಯಾವ ರೀತಿ ಇದ್ದೆ ನಾನು, ಅದಕ್ಕೆ ಕಾರಣ ಕೂಡ ಅವ್ರಲಿಂದ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಸ್ವಾಗತನ ಕೋರ್ತಾ ಓವರ್ಟು ಸರ್. ಕೇಳ್ತಾ ಇದೆ ಮೇಡಮ್, ಕ್ಲಿಯರ್ ಇದೆ? ಎಸ್ ಕ್ಲಿಯರ್ ಇದೆ? ಎಸ್ ಓಕೆ. ಹಾಗಾಗಿ ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮವಂದನೆಗಳು. ಮೊದಲಿಗೆ ಪರಮ ಪೂಜ್ಯ ಸದಾನಂದ ಯೋಗಿ ಅವರಿಗೆ, ಮಹಾತಾರ್ ಬಾಬಾಜಿ ಅವರಿಗೆ ಮತ್ತು ಬ್ರಹ್ಮಶ್ರೀ ಪಿತಾಮಹ ಮತ್ತು ಸ್ವರ್ಣಮಾಲಾ ಅಮ್ಮನವರಿಗೆ ನಮಸ್ಕರಿಸುತ್ತಾ, ಮತ್ತು PC ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ಮತ್ತು ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿರುವ ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರಗಳು. ಈಗಾಗಲೇ ಗೀತಾ ಮೇಡಮ್ ಅವರು ಹೇಳಿದಂತೆ ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ನಾನು ಮೂಲತಃ ನಮ್ಮ ಊರು ಚಿಕ್ಕಮಗಳೂರು. ನಂತರ ನಾನು ಈಗ ಅಲ್ಲಿ ಮೈಸೂರು ನಗರದಲ್ಲಿ ನಾನು ಸೆಟ್ಲ್ ಆಗಿದ್ದೇನೆ. ನಾನೀಗ ಜಿಲ್ಲಾ ನ್ಯಾಯಾಧೀಶ ಅಂತ ಕೆಲಸ ಮಾಡಿ ಈಗ 2 ತಿಂಗಳ ಹಿಂದೆ ನಾನು ನಿವೃತ್ತನಾದೆ. ನಾನು ಮೊದಲು ಈಗ 2 ವರ್ಷಗಳಾಯಿತು ಧ್ಯಾನಕ್ಕೆ ಬಂದು, ಈ ಆನಾಪಾನಸತಿ ಧ್ಯಾನಕ್ಕೆ ಬಂದು. ಒಂದು ಯೂಟ್ಯೂಬ್ ಪ್ರೇಮನಾಥ್ ಸರ್ ಅವ್ರದ್ದು ಯೂಟ್ಯೂಬ್ ನೋಡುವಾಗ ನನಗೆ ಇದು ಗೊತ್ತಾಯ್ತು ಈ ಧ್ಯಾನದ ಬಗ್ಗೆ. ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ, ಇಷ್ಟು ವರ್ಷಗಳಿಂದ ನನಗೆ ಚಿಕ್ಕ ವಯಸ್ಸಿಂದ ಈ ಒಂದು ಅವಕಾಶನೇ ಬರಲಿಲ್ಲ. ಈ ಧ್ಯಾನ ಪದ್ಧತಿ ಹೇಗೆ ಮಾಡೋದು ಮತ್ತು ಇದೆ ಒಂದು ಇದೆ ಅಂತಾನೆ ಗೊತ್ತಿರಲಿಲ್ಲ. ಶ್ವಾಸದ ಮೇಲೆ ಧ್ಯಾಸ ಅಥವಾ ನಮ್ಮ ಉಸಿರಿನ ಮೇಲೆ ಗಮನ ಇಟ್ಟು ಮಾಡೋ ಧ್ಯಾನ ಪದ್ಧತಿ ಗೊತ್ತೇ ಇರಲಿಲ್ಲ. ಹಾಗಾಗಿ ನನಗೆ ಈ ಧ್ಯಾನಕ್ಕೆ ಬರೋಕ್ಕೆ ಅವಕಾಶ ಆಗಲಿಲ್ಲ. ಆದರೆ ನಾನು ಚಿಕ್ಕ ವಯಸ್ಸಿನಿಂದಲೂ ಸ್ವಲ್ಪ ಆಧ್ಯಾತ್ಮಿಕ ಸಾಧನೆಯಲ್ಲಿದ್ದೆ. ಸಣ್ಣ ವಯಸ್ಸಿನಿಂದಲೇ ನಾನು ಯಾವುದೇ ದೇವಸ್ಥಾನಗಳಿಗೆ ಹೋಗೋದಾಗಲಿ, ಭಕ್ತಿ ಮಾರ್ಗದಲ್ಲಿ ಮತ್ತು ಯೋಗ, ಪ್ರಾಣಾಯಾಮ, ಧ್ಯಾನ, ಹೀಗೆ ನಾನು ಎಲ್ಲ ಭಕ್ತಿ ಮಾರ್ಗದಲ್ಲಿ ಇದ್ದೆ. ಮತ್ತು ನಾನು ಮೊಟ್ಟ ಮೊದಲನೇ ಬಾರಿಗೆ ಈ ಆಧ್ಯಾತ್ಮಿಕ ಸಂಸ್ಥೆ ಅಂದರೆ ನಾನು ರಾಮಕೃಷ್ಣ ಆಶ್ರಮ, ನಾನು 2006ನೇ ಇಸ್ವಿಯಲ್ಲಿ ನಾನು ಗದಗದಲ್ಲಿ ಜಡ್ಜಾಗಿ ಕೆಲಸ ಮಾಡ್ತಿದ್ದಾಗ ಅಲ್ಲಿ ನಮಗೆ ಸ್ವಲ್ಪ ವೃತ್ತಿ ಸಂಬಂಧ ಕೆಲವೊಂದು ಸಮಸ್ಯೆಗಳು ಉಂಟಾಯಿತು. ಆಗ ನನಗೆ ಅಲ್ಲಿ ಒಬ್ಬ ನಮ್ಮ ಮೇಲಾಧಿಕಾರಿಗಳು ಅಥವಾ ಉನ್ನತ ಒಬ್ಬ ನ್ಯಾಯಾಧೀಶರು ನನಗೆ ಕರೆಸಿ ಸ್ವಲ್ಪ ಸಮಾಧಾನ ಬುದ್ಧಿವಾದ ಹೇಳಿ ನನಗೆ ರಾಮಕೃಷ್ಣ ಆಶ್ರಮದ ಪುಸ್ತಕ ಕೊಟ್ಟರು. ಆಗ ನನಗೆ ಅಲ್ಲಿ ರಾಮಕೃಷ್ಣ ಆಶ್ರಮ ಇತ್ತು ಗದಗಲ್ಲಿ. ನಾನು ಅವಾಗ ಬದುಕಲಿ ಕಲಿಯಲಿ ಅಂತ ಸ್ವಾಮಿ ಜಗದಾತ್ಮಾನಂದಜಿ ಅಂತ ಅವರ ಪುಸ್ತಕ ಈಗ ಸಾಕಷ್ಟು ಜನ ಅದನ್ನ ಓದಿದ್ದಾರೆ. ಮತ್ತೆ ವಿದ್ಯಾರ್ಥಿಗಳಿಗಾಗ್ಬೋದು, ಮತ್ತೆ ಪ್ರತಿಯೊಬ್ಬರಿಗೂ ಈ ಒಂದು ಪುಸ್ತಕ ಒಂದು ದಾಖಲೆಯಲ್ಲಿ ಮಾರಾಟ ಆಗಿತ್ತು. ಆವಾಗಲೇ ಸುಮಾರು 10-20 ವರ್ಷಗಳ ಹಿಂದೆ ಸುಮಾರು ಲಕ್ಷಾಂತರ ಕೃತಿಗಳು ಮಾರಾಟ ಆಗಿ ಲಕ್ಷಾಂತರ ಜನಗಳಿಗೆ ಅವರು ಸ್ವಾಮಿ ಜಗದಾತ್ಮಾನಂದಜಿ ಅವರ ಒಂದು ಮಾರ್ಗದರ್ಶನ ಆಗ್ಬೋದು, ಹಿತೋಪದೇಶ ಆಗ್ಬೋದು, ಆಧ್ಯಾತ್ಮಿಕ ಪ್ರವಚನಗಳು, ಸಲಹೆ ಸೂಚನೆಗಳು, ಒಂದು ದೊಡ್ಡ ಪುಸ್ತಕ ಇತ್ತು. ಅದರಲ್ಲಿ ಎಂತಹ ಸಮಸ್ಯೆಗಳಿದ್ದವರಿಗೆ, ಎಂತಹದೇ ನಿರಾಸೆ ಜೀವನದಲ್ಲಿ ಅನುಭವಿಸ್ತಾ ಇದ್ದವರು ಕೂಡ, ಯಾವುದೇ ಸನ್ನಿವೇಶದಲ್ಲಿ ಇದ್ದವರು ಸಹ ಅವರು ಆ ಒಂದು ಪುಸ್ತಕವನ್ನು ಓದಿ ಅದರಲ್ಲಿ ಇದ್ದಿದ್ದ ವಿಷಯಗಳನ್ನು ತಿಳಿದುಕೊಂಡಾದ್ರಲ್ಲಿ ಅದರಿಂದ ಕೂಡ ಅವರು ತಮ್ಮ ಜೀವನ ಬದಲಾಯಿಸ್ಕೊಳ್ಬೋದಾಗಿತ್ತು. ಅಂತ ಒಂದು ಒಳ್ಳೆ ಆಧ್ಯಾತ್ಮಿಕ ಪುಸ್ತಕ ಇತ್ತು. ಸೊ ಅದನ್ನ ಓದಿದ ನಂತರ ನಾನು ನಿರಂತರವಾಗಿ ಆ ಸಂಪರ್ಕಕ್ಕೆ ಬಂದೆ. ರಾಮಕೃಷ್ಣ ಆಶ್ರಮ ಎಷ್ಟು ಡೀಪ್ ಅಂದ್ರೆ ನಾನು ತುಂಬಾ ಆಳವಾಗಿ ಒಂದು ರಾಮಕೃಷ್ಣ ಆಶ್ರಮದ ಒಂದು ಹಿಂಬಾಲಕ ಅಥವಾ ಫಾಲೋವರ್ ಅಂತ ಹೇಳ್ಬೋದು. ನಾನು ಯಾವಾಗಲೂ ಸಾಮಾನ್ಯದಲ್ಲಿ ಭಜನೆಗಳಿಗೆ ವಾರಕ್ಕೆ 5 ನಿಮಿಷ ಹೋಗ್ತಾ ಇದ್ದೆ ಅನ್ಬೋದು. ಆಮೇಲೆ ಅಲ್ಲಿ ಸತ್ಸಂಗಗಳೆಲ್ಲ ಆಗ್ತಿತ್ತು. ಆನಂತರ ನಾನು ಸಾಕಷ್ಟು ಪುಸ್ತಕಗಳು ಅವ್ರದ್ದು ರಾಮಕೃಷ್ಣ ಪರಮಹಂಸರದ್ದು, ಶಾರದಾ ಮಾತಿದ್ದು, ಆಮೇಲೆ ಸ್ವಾಮಿ ವಿವೇಕಾನಂದ ಅವ್ರದ್ದು ಎಷ್ಟು ಸಾಧ್ಯವಾದ ಅಷ್ಟು ಎಲ್ಲ ಪುಸ್ತಕಗಳನ್ನ ತೆಗೆದುಕೊಂಡು ಬಹಳ ಆಳವಾಗಿ ಅಧ್ಯಯನ ಮಾಡ್ತಾ ಇದ್ದೆ. ರಾಮಕೃಷ್ಣ ಪರಮಹಂಸರ ವಚನವೇದ 1-2 ಅಂತ ಭಾಗ, ಅದರಲ್ಲಿ ಅವರ ನೇರ ಶಿಷ್ಯ ಮಹೇಂದ್ರನಾಥ್ ಗುಪ್ತಾ ಅಂತ ಅವರ ಸಾಕ್ಷಾತ್ ಅವರು ರಾಮಕೃಷ್ಣ ಪರಮಹಂಸರನ್ನ ನೇರವಾಗಿ ನೋಡಿ ಪ್ರತಿ ದಿನ ಒಂದು ಸಮಯವನ್ನು ನಮೂದಿಸಿ, ಸ್ಥಳವನ್ನು ನಮೂದಿಸಿ, ಅದರಲ್ಲಿ ಎಲ್ಲ ಪ್ರಸಂಗಗಳನ್ನ ಬರೆದು ಅವರ ಬೋಧನೆಗಳನ್ನ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಬಹಳ ಒಂದು ಅದ್ಭುತವಾದ ಒಂದು ಬರೆದಿಟ್ಟಿದ್ರು. ಅದನ್ನ ಅವರ ಸಂಪೂರ್ಣವಾದ ಒಂದು ಬೋಧನೆಯ ಸಾರಾಂಶವನ್ನ ರಾಮಕೃಷ್ಣ ಪರಮಹಂಸರು ಅದನ್ನ ಸಾಕಷ್ಟು ಹಲವಾರು ಬಾರಿ ಓದಿದ್ದೆ. ಮತ್ತೆ ಅವ್ರದ್ದೇ ಎಲ್ಲ ಪುಸ್ತಕಗಳಾಗ್ಬೋದು, ಎಲ್ಲ ಲಿಟ್ರೇಚರ್ ಅವರ ಎಲ್ಲ ರಾಮಕೃಷ್ಣ ಆಶ್ರಮದ್ದು
ಅವ್ರ ಮೇಲೆ ಶಿಷ್ಯರುಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಎಲ್ಲ ವಿದ್ವಾಂಸಗಳು ಬರೆದಿರೋ ಪುಸ್ತಕಗಳು ಎಲ್ಲ ಆಳವಾಗಿ ಓದ್ತಿದ್ದೆ. ಮತ್ತೆ ನಾನು ಅದರಲ್ಲಿ ತುಂಬಾ ನಾನು ಅದನ್ನ ಫಾಲೋ ಮಾಡ್ತಿದ್ದೆ, ಅವರ ಆದರ್ಶಗಳನ್ನ ತತ್ವಗಳನ್ನ. ಅಲ್ಲಿ ಸಹ ಭಜನೆ ಹೆಚ್ಚು ಪ್ರಾಮುಖ್ಯತೆ ಇರ್ತಿತ್ತು, ಭಜನೆಗೆ ಮತ್ತೆ ಜಪಕ್ಕೆ. ಧ್ಯಾನ ಅಂತ ಹೇಳ್ತಿದ್ರು. ಧ್ಯಾನ ಅಂದ್ರೆ ಅಲ್ಲಿ ಹೇಳೋದು ಏನಂದ್ರೆ, ಅವರು ನಿಮ್ಮ ಇಷ್ಟ ದೇವತೆ ಮೇಲೆ ಧ್ಯಾನ ಮಾಡಬೇಕು ಅಥವಾ ನಿಮ್ಮ ಇಷ್ಟವಾದ ಗುರುಗಳ ಮೇಲೆ ಧ್ಯಾನ ಮಾಡಬೇಕು. ಹೃದಯದಲ್ಲಿ ಅವ್ರನ್ನ ಮನಸ್ಸಿನಲ್ಲಿ ಅವ್ರನ್ನ ಪ್ರತಿಷ್ಠಾಪನೆ ಮಾಡಿ ಆ ಒಂದು ಅವರ ಒಂದು ಚಿತ್ರಣದ ಮೇಲೆ ನಾವು ಧ್ಯಾನ ಮಾಡ್ಬೇಕು ಅಂತ ಹೇಳ್ತೇನೆ. ಸೊ ಅದನ್ನ ನಾನು ಮಾಡ್ಕೊಂಡು ಬಂದೆ. ಆನಂತರ ಜೊತೆಗೆ ನನ್ನ ಕೊನೆ ತಮ್ಮ ಇಸ್ಕಾನಲ್ಲಿ ಇದ್ದಾರೆ. ಇಸ್ಕಾನಲ್ಲಿ 30 ವರ್ಷದಿಂದ ಸನ್ಯಾಸಿಯಾಗಿದ್ದಾರೆ. ಅವ್ರದ್ದು ನಮ್ಮ ಸಂಪರ್ಕ ಇತ್ತು ಮತ್ತೆ ಪ್ರಭಾವ ಇತ್ತು ನಮ್ಮ ಮೇಲೆ. ಅವರು ಆಗಾಗ ಅಲ್ಲಿ ಅವ್ರ ಕಡೆ ಇಸ್ಕಾನ್ನಲ್ಲಿ ಕರೆಸ್ತಾ ಇದ್ರು. ಮತ್ತೆ ನಾವು ಇಲ್ಲೇ ಹೋಗ್ತೀವಿ, ಅಲ್ಲಿ ಇಸ್ಕಾನ್ಗಳಿಗೆ ಹೋಗಿ ಅಂತ ಹೇಳಿ ಸ್ವಲ್ಪ ಅವರು ವ್ಯವಸ್ಥೆ ಮಾಡ್ತಿದ್ರು. ಹಾಗಾಗಿ ನಾನು ಅಲ್ಲಿ ಇಸ್ಕಾನ್ ಕೂಡ ಹೋಗಿ ಬರ್ತಾ ಇದ್ದೆ. ಅಲ್ಲಿದು ಪ್ರಭಾವ ಕೂಡ ಇತ್ತು. ಅಲ್ಲಿ ಕೂಡ ಕೇವಲ ಜಪಕ್ಕೆ ಬಹಳ ಹೆಚ್ಚಿನ ಮಹತ್ವ ಕೊಡ್ತಿದ್ರು ಅವರು. ಜಪ ಮತ್ತೆ ಅಲ್ಲಿ ಪುಸ್ತಕಗಳು ಓದೋದು ಸಾಕಷ್ಟು ಇತ್ತು ಅಲ್ಲಿ ಕೂಡ. ಶೀಲ ಪ್ರಭುಪಾದ ಅಂತ ಇಸ್ಕಾನ್ ಸಂಸ್ಥಾಪಕರು ಅವರು ಅವರ ತಮ್ಮ 70ನೇ ವಯಸ್ಸಿನಲ್ಲಿ ಅವರು ಇಡೀ ಭಾರತ, ಇಡೀ ಪ್ರಪಂಚವನ್ನು 18 ಬಾರಿ ಸುತ್ತಾಡಿ ಅವರು ಒಂದು ಸಂಸ್ಥೆಯನ್ನು ಕಟ್ಟಿ ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ರು. ಸೊ ಅದನ್ನು ಸಾಕಷ್ಟು ಪುಸ್ತಕಗಳು ಓದ್ತಾ ಇದ್ದೆ. ಭಗವದ್ಗೀತೆ ಆಗ್ಬೋದು, ಅವರು ಶ್ರೀಕೃಷ್ಣನ ಬಗ್ಗೆ ಮತ್ತೆ ಸಾಕಷ್ಟು ಆಧ್ಯಾತ್ಮಿಕ ವಿಚಾರಗಳು, ಆತ್ಮ ಅಥವಾ ಜನನ ಮಾಡೋದು ಎಲ್ಲ ತುಂಬಾನೇ ಆಧ್ಯಾತ್ಮಿಕ ವಿಚಾರಗಳು ಅಲ್ಲಿ ಇದೆ. ಆದ್ರೆ ಅಲ್ಲಿ ಧ್ಯಾನ ಇಲ್ಲ. ಧ್ಯಾನ ಅಂದ್ರೆ ಅವರು ಕೂಡ ಕೇವಲ ಜಪ ಒಂದೇ, ಜಪ ಮಾಡಿ ದೂರ ಜಪ ಮಾಡಿ ಅಥವಾ ಸಾವಿರಾರು ಜಪ ಮಾಡಿ 2 ಗಂಟೆ 2 ಗಂಟೆ 3 ಗಂಟೆ ಜಪ ಮತ್ತೆ ಭಜನೆ ಸತ್ಸಂಗ ಇಷ್ಟು ಮಾತ್ರ ಇತ್ತು. ಅಲ್ಲಿ ಧ್ಯಾನಕ್ಕೆ ಅವಕಾಶ ಇರಲಿಲ್ಲ. ನಂತರ ನಾನು ಈ ಇನ್ನೊಂದು ಆಧ್ಯಾತ್ಮಿಕ ಸಂಸ್ಥೆ ಸತ್ಯಸಾಯಿ ಬಾಬಾ ಪುಟ್ಪರ್ತಿ ಅವ್ರದ್ದು ಒಂದು ಸಂಪರ್ಕಕ್ಕೆ ಬರೋ ಸಂದರ್ಭ ಬಂತು ಸುಮಾರು 2014 ಸೊ ಅಲ್ಲಿಗೆ ನಾನು ಹೋಗ್ಬರ್ತೇನೆ, ಪುಟ್ಪರ್ತಿಗೆ ಹೋಗ್ಬರ್ತೇನೆ. ಆನಂತರ ಮತ್ತೆ ಎಲ್ಲೆಲ್ಲಿ ಸತ್ಯಸಾಯಿ ಬಾಬಾ ಸತ್ಸಂಗಗಳು ನಡೀತಾ ಇತ್ತು ಅಲ್ಲೇ ಕೂಡ ನಾನು ಭಾಗವಹಿಸ್ತಾ ಇದ್ದೆ. ಅಲ್ಲಿ ಕೇವಲ ಭಜನೆಗೆ ಒತ್ತು ಕೊಡ್ತಾ ಇದ್ರು. ಅಲ್ಲಿ ಸೇವೆ ಮತ್ತೆ ಅಲ್ಲಿ ಸೇವೆಗೆ ತುಂಬಾ ಒತ್ತು ಕೊಡ್ತಾ ಇದ್ರು. ಮತ್ತೆ ಎಲ್ಲಾ ಆಧ್ಯಾತ್ಮಿಕ ತತ್ವಗಳು ಇದ್ವು, ಆದ್ರೆ ಅಲ್ಲಿ ಕೂಡ ಧ್ಯಾನ ಇರಲಿಲ್ಲ. ಹೀಗೆ ಇದ್ದಾಗ ನನಗೆ ಎಲ್ಲ ಒಂದು ತುಡಿತಾ ಇತ್ತು ನನಗೆ. ಅದು ಪೂರ್ಣ ಆಧ್ಯಾತ್ಮಿಕವಾದ ಒಂದು ಅನುಭವ ಕೂಡ ಆಗಿದ್ದಿಲ್ಲ. ಇದೆಲ್ಲ ಬರೀ ಕೇವಲ ಒಂದು ಬಾಹ್ಯವಾದ ಒಂದು ಅವಲಂಬನೆ ಆಗ್ತಿತ್ತು. ಎಲ್ಲೂ ಕೂಡ ನಿಜವಾದ ಆಧ್ಯಾತ್ಮಿಕತೆಗೆ ಬರಲಿಲ್ಲ. ಪ್ರಾಕ್ಟಿಕಲ್ ಅನುಭವನೇ ಬರಲಿಲ್ಲ ನಮ್ಗೆ. ಆಧ್ಯಾತ್ಮಿಕತೆ ಅನ್ನೋದ್ರ ಬಗ್ಗೆ ಕೇವಲ ಇದು ಆಚರಣೆ ಮಾಡಕ್ ಆಗ್ತಿರ್ಲಿಲ್ಲ ವೈಯಕ್ತಿಕವಾಗಿ. ಇದೆಲ್ಲ ಪ್ರವಚನ ಕೇಳೋದಾಗ್ತಿತ್ತು ಅಷ್ಟೇನೆ, ಆದ್ರೆ ನಿಜವಾಗ್ಲೂ ಆಧ್ಯಾತ್ಮಿಕ ಅನುಭವ ಆಗಿರ್ಲಿಲ್ಲ. ಹಾಗಾಗಿ ನನಗೆ ಎಲ್ಲೋ ಒಂದ್ ಕಡೆ ತುಡಿತಾ ಇತ್ತು. ಮತ್ತೆ ನನಗೆ ಸ್ವಲ್ಪ ಈ ಮಾನಸಿಕವಾದ ಸಮಸ್ಯೆಗಳು ನನಗೆ ಚಿಕ್ಕ ವಯಸ್ಸಿನಿಂದಲೇ ಇತ್ತು. ಅದು ಸ್ವಲ್ಪ ಹಿನ್ನೆಲೆ ಹೇಳ್ಬೇಕಂದ್ರೆ, ನಾನು ಎಷ್ಟು ಒಂದು ಸಣ್ಣ ವಯಸ್ಸಿನಿಂದ ನಾನು ಬಹಳ ತುಂಬಾ ಒಂದು ಚಾಲೆಂಜಿಂಗ್ ಒಂದು ವಾತಾವರಣದಲ್ಲಿ ನಾನು ಬೆಳೆದು ನಾನು ಜೀವನ ನಿರ್ವಹಿಸಿದ್ದು. ಹಾಗಾಗಿ ಅದು ನನ್ನ ಮನಸ್ಸಲ್ಲಿ ಆಳವಾಗಿ ಬೇರೆ ಬಿಟ್ಟಿತ್ತು. ಅಷ್ಟೊಂದು ನನಗೆ ಮಾನಸಿಕ ಸಮಸ್ಯೆಗಳು. ಹೇಗೆ ಅಂತ ಹೇಳಿದ್ರೆ, ನನಗೆ 6 ವರ್ಷ ವಯಸ್ಸು ಹುಡುಗ ಇದ್ದಾಗಲೇ ನನಗೆ ಈ ಪ್ರಪಂಚದ ಒಂದು ಬಹಳ ಭಯಾನಕವಾದ ಪರಿಸ್ಥಿತಿ ಇತ್ತು. ನಮ್ಮ ಮನೆಯಲ್ಲಿ ತುಂಬಾ ಬಡತನ ಇತ್ತು. ಮತ್ತೆ ನಾವು 6 ಜನ ಮಕ್ಕಳು, ನಾನೇ ದೊಡ್ಡವನು. ನಮ್ಮ ತಂದೆ ಯಾವುದೇ ಕೆಲಸ ಮಾಡ್ತಿರ್ಲಿಲ್ಲ, ನಮ್ಮ ತಾಯಿ ಎಣ್ಣೆ ಅಂತ ಇದ್ರು. ಸೊ ಒಂದು ಚಿಕ್ಕ ಮನೆ ಬಿಟ್ರೆ ಉಳಿಯಕ್ಕೆ ನಮ್ಗೆ ಬೇರೆ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಒಂದು ಊಟ ತಿಂಡಿಗಾಗ್ಲಿ ಅಥವಾ ಬೇರೆ ಜೀವನೋಪಾಯಕ್ಕೆ, ಜೀವನದ ಮಾರ್ಗಕ್ಕೆ ಏನೋ ಒಂದು ಅನುಕೂಲ ಇರಲಿಲ್ಲ. ಇಂಥ ಒಂದು ಕಠಿಣವಾದ ಸಂದರ್ಭದಲ್ಲಿ ನಮ್ಮ ತಾಯಿಯವರು ಬಹಳ ನಮ್ಮ ತಂದೆ ಜಗಳಾಡೋದು, ಅದನ್ನ ಮತ್ತೆ ಸಿಟ್ಟೆಲ್ಲ ನಮ್ಮ ಮೇಲೆ ತೀರ್ಸೋರು. ನಮ್ಗೆ ಯಾವುದೇ ಪ್ರೀತಿ ಸಿಗ್ಲಿಲ್ಲ. ಒಂದು ಕಡೆ ಬಡತನ, ಇನ್ನೊಂದ್ ಕಡೆ ಪ್ರೀತಿನೇ ಇಲ್ಲ. ಪ್ರೀತಿ ಬಂದು ಇಲ್ಲಿ ನನಗೆ ಸಿಕ್ಕಿದ್ದು ತಿರಸ್ಕಾರ, ದ್ವೇಷ, ಅವಮಾನ, ನಿಂದನೆ, ಈ ತರ ತಾತ್ಸಾರಗಳು. ಸೊ ಇಂಥ ತಾಯಿಯಿಂದನೇ ಸಿಕ್ಕಿದ್ದು ನನಗೆ. ಹಾಗಾಗಿ ನಾನು ತಂದೆ ತಾಯಿಗೂ ಯಾವುದೇ ಪ್ರೀತಿನೂ ಸಿಗ್ಲಿಲ್ಲ. ಕುಟುಂಬಕ್ಕೆ ಪ್ರೀತಿ ಸಿಗ್ಲಿಲ್ಲ. ಒಂದು ಸಾಮಾಜಿಕವಾದ ಸ್ನೇಹಿತರದ್ದು ಯಾವ ಪ್ರೀತಿ ಅಥವಾ ಒಂದು ಒಳ್ಳೆಯ ಒಂದು ವಾತಾವರಣ ಸಿಗ್ಲಿಲ್ಲ ನನಗೆ, ಒಂದು ಬೆಂಬಲ ಸಿಗ್ಲಿಲ್ಲ ನನಗೆ. ಹಾಗಾಗಿ ನಾನು ತಾಯಿಯನ್ನೇ ದ್ವೇಷಿಸ್ತಾ ಬೆಳೆದಂತ ಒಂದು ಬೆಳೆದ್ಬಿಟ್ಟಿದ್ದೆ ನಾನು. ಯಾಕೆಂದ್ರೆ ನಮಗೆ ಪ್ರೀತಿ ಕೊಟ್ಟಿಲ್ಲಲ್ಲ, ಯಾವಾಗಲೂ ಬೈತಾ ಇದ್ರು, ನನಗೆ ತುಂಬಾ ಹಿಂಸೆ ಮಾಡೋರು. ಆದ್ರೆ ಎಂತ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನಾನು ಓದೋದು ಬಿಡ್ಲಿಲ್ಲ. ನಮ್ಮ ತಂದೆ ಏನು ಮಾಡ್ಲಿಲ್ಲ ಆದ್ರೂ ಒಂದೇ ಅಂತ ಹೇಳ್ತಾ ಇದ್ರು, ಯಾವಾಗಲೂ ಓದ್ಬೇಕು, ಓದು ಅಂತ ಹೇಳೋರು. ಯಾವುದೋ ಒಂದು ಸರ್ಕಾರಿ ಶಾಲೆಗೆ ಬಲವಂತವಾಗಿ ಸೇರಿಸಿದ್ರು. ಅಲ್ಲಿ ಫ್ರೀ ಯಾವುದೇ ಒಂದು, ಆ ಕಾಲದಲ್ಲೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವುದೇ ಫೀಸ್ ಇರ್ತಿರ್ಲಿಲ್ಲ. ಅಲ್ಲಿ ಯಾವುದೇ ಬುಕ್ ಏನಿಲ್ಲ. ನಾವು ಸುಮ್ಮನೆ ಅಲ್ಲಿ ಹೋಗೋದು, ಒಂದು ಸ್ಲೇಟ್ ಇಟ್ಕೊಂಡು ಬರ್ಕೊಂಡು ಅಲ್ಲೇ ಶಾಲೆಯಲ್ಲೇ ಮಧ್ಯಾಹ್ನದ ಉಪಹಾರ ಅಂತ ಕೊಡ್ತಿದ್ರು. ಈಗ ಹಿಂಗೆ ಬಿಸಿಯೂಟ ಅಂತಿದೆ, ಆಗ್ಲೂ ಕೂಡ ಅಲ್ಲಿ ಮಧ್ಯಾಹ್ನ ಒಂದು ಏನೋ ಗೋಧಿ ಊಟನ ಅಂತ ಕೊಡೋರು. ಸೊ ನಾವು ಮಧ್ಯಾಹ್ನ ಅದು ತಗೊಂಡ್ರೆ ಅದೇ ನಮ್ಗೆ ಊಟ. ಹಾಗೆ ನಾನು ಹೆಂಗೋ ಒಟ್ಟಿನಲ್ಲಿ ಎಜುಕೇಶನ್ ಬಿಡ್ಲಿಲ್ಲ. ನಾನು ಅದೇ ಒಂದು ಬಹಳ ಕಷ್ಟಪಟ್ಟು ಓದಿ ನಂತರ ನಾನು ಒಂದು 15 ವರ್ಷ ಇದ್ದಾಗ ಮನೆಯಿಂದ ಹೊರಗೆ ಹೋಗ್ಬಿಟ್ಟೆ ನಾನು. ಯಾಕಂದ್ರೆ ಅಲ್ಲಿ ಓದಕ್ಕೆ ನನಗೆ ಆಗ್ತಿರ್ಲಿಲ್ಲ. ಮನೆಯ ವಾತಾವರಣ ಅಷ್ಟೊಂದು ತುಂಬಾ ಬಹಳ ಒಂದು ಕೆಟ್ಟದಾಗಿತ್ತಲ್ಲ. ಹಾಗಾಗಿ ನಾನು ಓದ್ಬೇಕಂತ ನಾನು ಒಬ್ಬನೇ ಹೊರಗಡೆ ಹೋಗಿ ಎಲ್ಲೋ ಕೆಲಸ ಮಾಡ್ಕೊಂಡು, ಎಲ್ಲೋ ಇದ್ಕೊಂಡು, ಹೇಗೋ ಮಾಡಿ ಬಿಡುತ್ತಲೇ ಛಲದಿಂದ
ಓದ್ಕೊಂಡು ನಾನು PUC ಎಲ್ಲ ಓದಿದ ನಂತರ ನಮ್ಮ ಚಿಕ್ಕಪ್ಪ ಒಬ್ರು ಲಾಯರ್ ಆಗಿದ್ರು. ಅವ್ರು ಸ್ವಲ್ಪ ಸಂಪರ್ಕಕ್ಕೆ ಬಂದು ಅವ್ರು ಸ್ವಲ್ಪ ನನಗೆ ಬಾಹ್ಯವಾಗಿ ನನಗೆ ಒಂದು ಆ ಇದು ಕೊಟ್ರು ನನಗೆ ಬೆಂಬಲ. ಅದ್ರಲ್ಲಿ ಕೆಲಸ ಮಾಡ್ತಿದ್ದೆ ನಾನು, ಆದ್ರೆ ಸ್ವಲ್ಪ ಅವರು ಮಾನಸಿಕವಾಗಿ, ನೈತಿಕವಾಗಿ, ನಾನು ಚೆನ್ನಾಗಿ ಓದ್ತಾ ಇದ್ದೆ. ಮತ್ತೆಲ್ಲ ಯಾವುದೇ ಒಂದು ತೇರ್ಗಡೆ ಆಗ್ತಾ ಇದ್ದೆ, ಎಲ್ಲ ಇದರಲ್ಲಿ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಿರ್ಲಿಲ್ಲ. ಅದೊಂದು ಏನೋ ಒಂದು ವರ ಅಂತ ಅನ್ಬೋದು ನನಗೆ, ವಿದ್ಯಾಭ್ಯಾಸ ಆ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಿದೆ. ಅವರು ಸ್ವಲ್ಪ ನನಗೆ ಮಾರಲ್ ಸಪೋರ್ಟ್ ಕೊಡ್ತಾ ಇದ್ರು. ಹಾಗಾಗಿ ನಾನು ಅವ್ರು ಲಾಯರ್ ಆಗಿದ್ದರಿಂದ ನಾನು ಕೂಡ ಲಾಯರ್ ಆಗ್ಬೇಕು ಅಂತ ಆಗ್ಲೇ ನನ್ನ ಮನಸ್ಸಲ್ಲಿ ಇತ್ತು. ಸೊ ಹಾಗಾಗಿ ನಾನು ಅವರು ಪ್ರಭಾವ ನನ್ನ ಮೇಲೆ ಬಿತ್ತು. ನಾನು PUC ಇಂದಾನೆ ಇದ್ದಾಗಲೇ ಅವರು ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಜೊತೆಗೆ ಬೇರೆ ಬೇರೆ ಕೆಲಸ ಸುಮಾರು ಒಂದು 5-6 ಕಡೆ ಕೆಲಸ ಮಾಡ್ತಿದ್ದೆ ಒಂದು ದಿನಕ್ಕೆ ನಾನು. ಯಾಕೆಂದ್ರೆ ನನಗೆ ಅಷ್ಟೊಂದು ಮನೆಗೂ ಸ್ವಲ್ಪ ನಾನು ಕೊಡ್ಬೇಕಾಗಿತ್ತು, ನಂದು ವೈಯಕ್ತಿಕವಾಗಿ ನಾನು ಖರ್ಚು ನಿಭಾಯಿಸಬೇಕಾಗಿತ್ತು. ಹಾಗಾಗಿ ನಾನು ಒಂದು ಕ್ಷಣನೂ ಸುಮ್ಮನೆ ಇರ್ತಿಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲಾ ಕಡೆ ಕೆಲಸ ಮಾಡ್ಬೇಕು, ಓದ್ಬೇಕು. ಮತ್ತೆ ಇದು ಒಂದು ಆಳವಾಗಿತ್ತು ನನ್ನ ಮನಸ್ಸಲ್ಲಿ. ಈಗ ಒಂದು ಕಹಿ ಘಟನೆ, ಕಹಿ ಅವಮಾನ, ನೋವು ನಮ್ಮ ತಂದೆ ತಾಯಿಗಳು ಕೊಟ್ಟಿದ್ದು ಮನಸ್ಸಿಗೆ. ಮತ್ತೆ ನಮ್ಮ ಈ ಪರಿಸ್ಥಿತಿ ದುರುಪಯೋಗ ಪಡಿಸ್ಕೊಂಡು ನಮ್ಗೆ ಯಾರು ಅಕ್ಕಪಕ್ಕ ಎಲ್ಲ ನಮ್ಮನ್ನು ಕೀಳಾಗಿ ನೋಡ್ತಾ ಇದ್ರು. ನಮ್ಮ ಫ್ರೆಂಡ್ಸ್ ಆಗ್ಬೋದು, ನೆಂಟರಾಗ್ಬೋದು, ಅಥವಾ ಯಾರು ಕೂಡ ನಮಗೆ ಒಂದು ಒಳ್ಳೆ ಇದು ಮಾಡ್ತಿರ್ಲಿಲ್ಲ. ನಮ್ಗೆ ತುಂಬಾ ಹೀಯಾಳಿಸೋರು, ತುಂಬಾ ಅಪಮಾನ ಮಾಡೋರು. ಸೊ ಅದೆಲ್ಲ ನನ್ನ ಮನಸ್ಸಲ್ಲಿ ಆಳವಾಗಿ ಒಂಥರ ಬೇರೆ ಬಿಟ್ಟಿತ್ತು. ಎಷ್ಟು ಪ್ರಯತ್ನ ಮಾಡಿದ್ರು ಅದು ಹೊರಗಡೆ ಬರಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಇದೇ ಒಂದು ಒಳಗೆ ಕೂತಿತ್ತು ನನಗೆ. ಆನಂತರ ನಾನು ಹೀಗೆ ಕಷ್ಟಪಟ್ಟು ಎಲ್ಲ ಓದಿ ನಾನು BCom ಅಲ್ಲಿ ನಾನು ಚಿಕ್ಕಮಗಳೂರು ನಮ್ಮ ಊರು, ಅಲ್ಲಿ ಇಡೀ ಕಾಲೇಜ್ಗೆ ನಾನು ಫಸ್ಟ್, ನಾನು ಕಾಲೇಜಿಗೆ ಮೊದಲೇದಾಗಿ ತೇರ್ಗಡೆ. ನಾನು ಅಷ್ಟೆಲ್ಲ ಕಡೆ ಕೆಲಸ ಮಾಡ್ಕೊಂಡಿದ್ರು. ನಂತರ ನಾನು ನಮ್ಮ ಚಿಕ್ಕಪ್ಪ ಅವರ ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಹಾಸನಲ್ಲಿ ಈವ್ನಿಂಗ್ ಕಾಲೇಜ್ ಇತ್ತು. ಚಿಕ್ಕಮಗಳೂರಿಂದ ಅಲ್ಲಿಗೆ ವಾರಕ್ಕೊಮ್ಮೆ ಹಾಗೆ ಹೋಗಿ ಬಂದು, ಆನಂತರ ಮೈಸೂರಿಗೆ ಫೈನಲ್ ಇಯರ್ಗೆ ಅಲ್ಲೇ ಹೋಗಿ ಓದ್ಬೇಕಂತ ಅಲ್ಲಿ ಒಂದು ಹಾಸ್ಟೆಲ್ ಇತ್ತು. ಅಲ್ಲಿ ಕೂಡ ಒಂದು 2 ತಿಂಗಳು ನಾನು ಇಲ್ಲಿ ಹುಡುಕಿ ಕೆಲಸ ಮಾಡ್ಕೊಂಡು ಬೆಳಗ್ಗೆ ಮತ್ತೆ ರಾತ್ರಿ ಎಲ್ಲ ಕೆಲಸ ಮಾಡಿ ಮಾರ್ನಿಂಗ್ ಕಾಲೇಜಲ್ಲಿ ಓದ್ಕೊಂಡು, ಅಲ್ಲಿ ಕೂಡ ನಾನು ಒಂದೆಲ್ಲ ಚಾಲೆಂಜ್ ಆಗಿ ತಗೊಂಡು ಏನಾದ್ರು ನಾನು ಓದ್ಲೇಬೇಕು, ಪಾಸ್ ಆಗ್ಲೇಬೇಕು. ನಾನು ಏನಾದ್ರು ಚಿಕ್ಕ ವಯಸ್ಸಿಂದ ಅದೊಂದು ಬಂದ್ಬಿಟ್ಟಿತ್ತು ನನ್ನ ಮನಸ್ಸಲ್ಲಿ. ನಾನು ಏನಾದ್ರು ಸಾಧನೆ ಮಾಡ್ಲೇಬೇಕು. ಇಷ್ಟು ಕಷ್ಟ ಇದ್ರು, ಇಷ್ಟು ಅವಮಾನ ನೋವು ಇದ್ರು ಈ ಸಮಾಜಕ್ಕೆ ಅಥವಾ ನಮ್ಮ ಮನೆಯಲ್ಲಿ ತಂದೆ ತಾಯಿಗಳಿಗೆ ಆಗ್ಬೋದು, ಅಥವಾ ಯಾರ್ಯಾರು ನನಗೆ ನೋವು ಅವಮಾನ ಕೊಟ್ಟರು ಅವರೆಲ್ಲರಿಗೂ ನಾನು ಏನಾದ್ರು ಸಾಧನೆ ಮಾಡಿ ತೋರಿಸ್ಬೇಕು, ಮುಂದೆ ಬರ್ಬೇಕು, ಜೀವನದಲ್ಲಿ ಒಂದು ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ನಾನು ಅದೊಂದು ಹಠ ಛಲದಲ್ಲಿ ನಾನು ಬಿಡದಲೆ ಅದನ್ನ ಬಹಳ ಒಂದು ಆಳವಾಗಿ ನಾನು ಮನಸ್ಸಲ್ಲಿ ತಗೊಂಡು ಓದ್ಕೊಂಡು ನನಗೆ ನಾನು ಮೈಸೂರಲ್ಲಿ ವಿದ್ಯಾರ್ಥಿ ಕಲಾಕಾರದಲ್ಲಿ ಫೈನಲ್ ಇಯರ್, ಅಲ್ಲಿ ಕೂಡ ನಾನು ಕಾಲೇಜ್ಗೆ ಫಸ್ಟ್ ಆಗಿ ನಾನು ತೇರ್ಗಡೆ ಆದೆ. ಇಲ್ಲಿ ನಾನು ಅಷ್ಟೆಲ್ಲ ಕಷ್ಟಪಟ್ಕೊಂಡು ಕೆಲಸ ಮಾಡ್ಕೊಂಡು ಓದ್ತಾ ಇದ್ದಾಗ, ಆನಂತರ ನಾನು ಮತ್ತೆ ಚಿಕ್ಕಮಗಳೂರಿಗೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಯ್ತು. ನಾನು ಇಲ್ಲಾಂದ್ರೆ ಮೈಸೂರಲ್ಲೇ ಅಲ್ಲೇ ಕಂಟಿನ್ಯೂ ಮಾಡ್ಬೇಕಂತಿದ್ದೆ ಲಾಯರ್ ಆಗಿ. ಅನಿವಾರ್ಯ ಕಾರಣಗಳಿಂದ ನಾನು ವಾಪಸ್ ಬರ್ಬೇಕಾಯ್ತು ಚಿಕ್ಕಮಗಳೂರಿಗೆ. ಚಿಕ್ಕಮಗಳೂರು ಬಂದು ಲಾಯರ್ ಆಗಿ ನಾನು ಪ್ರಾರಂಭ ಮಾಡಿದೆ. ಅಲ್ಲೂ ನನಗೆ ಅದು ಕೆಲವೊಂದು ಅವಮಾನಕರ ಪರಿಸ್ಥಿತಿ ಕಡಿಮೆ ಆಗ್ಲಿಲ್ಲ. ಅವರು ನಮ್ಮ ಚಿಕ್ಕಪ್ಪ ಅವ್ರ ಹೆಂಡತಿ ಅವರು ನನ್ನನ್ನ ದ್ವೇಷ ಮಾಡ್ತಿದ್ರು. ಯಾಕಂದ್ರೆ ಇವ್ರು ಬಂದು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಮೇಲೆ ಅವಲಂಬಿತ ಆಗ್ಬಿಡ್ತಾರೆ, ಅಥವಾ ಅವ್ರು ನಮ್ಮ ಚಿಕ್ಕಪ್ಪ ಎಲ್ಲ ಇವನಿಗೆ ಎಲ್ಲ ಅವ್ರು ಕೊಟ್ಬಿಡ್ತಾರೆ ಅಂತ ಏನೋ ಅವ್ರಿಗೊಂದು ದ್ವೇಷ, ಅಥವಾ ಅವ್ರಿಗೊಂದು ಮನಸ್ಸಿನಲ್ಲಿ ನನ್ನ ಮೇಲೆ ತಾತ್ಸಾರ. ಅವರು ನನಗೆ ತುಂಬಾ ಸ್ವಲ್ಪ ನೋವು ಮಾಡ್ತಿದ್ರು, ಅವಮಾನ ಮಾಡ್ತಿದ್ರು. ಮತ್ತೆ ಜೊತೆಗೆ 1 ವರ್ಷ ನಾನು 7ನೇ ಕ್ಲಾಸ್ ಇದ್ದಾಗ ಅವ್ರ ಮನೆಯಲ್ಲಿ ಕರ್ಕೊಂಡೋಗಿ ಇಟ್ಕೊಂಡಿದ್ರು. ಚಿಕ್ಕಪ್ಪ ಎಲ್ಲ ಇದ್ರಲ್ಲ ಅವರು ನರಸಿಂಹರಾಜಪುರದಲ್ಲಿ ಇದ್ರು. ಅವರು ಕ್ಲರ್ಕ್ ಆಗಿದ್ರು. ಅವ್ರು ನಮ್ಮ ಚಿಕ್ಕಮ್ಮನ ಕ್ಲರ್ಕ್ ಆಗಿದ್ರು. ಇಂಟರ್ ಕಾಸ್ಟ್ ಮ್ಯಾರೇಜ್ ಅವಾಗ ತಾನೇ ಮದುವೆ ಆಗಿದ್ದು ಹೊಸದಾಗಿ. ಅದಕ್ಕೆ ನನ್ನನ್ನು 1 ವರ್ಷ ಕರ್ಕೊಂಡೋಗಿ ಇಟ್ಕೊಂಡಿದ್ರು. ಓದ್ಲಿ, ಜೊತೆಗಿರ್ಲಿ, ಅವ್ರು ಇಬ್ಬರೇ ಇದಾರಲ್ಲ ಜೊತೆಗೆ ಅಂತ. ಅಲ್ಲಿದ್ದಾಗ್ಲೂ ನನಗೆ ತುಂಬಾ ಅವಮಾನ ಆಯ್ತು. ಅವ್ರು ತುಂಬಾ ಕೆಟ್ಟದಾಗಿ ನೋಡ್ಕೊಳ್ಳೋರು. ಬಹಳ ಅಂದ್ರೆ ಬಹಳ ತುಂಬಾ ನೋವಿನಿಂದ ನಡ್ಸ್ಕೊಂಡಿದ್ರು ನನಗೆ 1 ವರ್ಷ ಹುಡುಗ ಇದ್ದಾಗ್ಲೂ ಕೂಡ. ಅಂದ್ರೆ ಇವೆಲ್ಲಾ ಘಟನೆಗಳು ನನಗೆ ಒಂದ್ರ ಮೇಲೆ ನಮ್ಮ ಮನೆಯಲ್ಲಿ ಆಗ್ಬೋದು ಅಥವಾ ಯಾರಿಂದನೋ ಎಲ್ಲರಿಂದನೂ ನನಗೆ ಈ ರೀತಿ ಬಹಳ ತುಂಬಾ ಆಳವಾದ ನನಗೆ ಮನಸ್ಸಿನಲ್ಲಿ ಗಾಯ ಆಗಿರೋ ಪರಿಸ್ಥಿತಿ ಇತ್ತು. ಮೇಡಮ್ ಒಂದೇ ಸೆಕೆಂಡ್. ಎಸ್ ಸರ್, ಓಕೆ. ಎಷ್ಟು ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡಿದ್ದೀನಿ ನಾನೇ, ಸೌಂಡ್ ಬರ್ತಾ ಇತ್ತು. ಮ್ಯೂಟ್ ಮಾಡ್ಕೊಳ್ಳಿ. ಈಗ ನೋಡಿ ಸರ್, ಆಪ್ಷನ್ ಕೊಟ್ಟೆ. ಸಾರಿ ಫಾರ್ ಸೊ ಇದೆಲ್ಲ ನನಗೆ ತುಂಬಾ ಆಳವಾಗಿತ್ತು ಮೇಡಮ್ ಮನಸ್ಸಲ್ಲಿ. ಎಷ್ಟೊಂದು ಆಳವಾದ ಒಂದು ಮನಸ್ಸಲ್ಲಿ ತುಂಬಾ ಈ ನೋವು ಇದರ ನಡುವೆಲೆ ನಾನು ಹೀಗೆ ಜೀವನ ಮಾಡ್ಕೊಂಡು ಮತ್ತೆ ಬಂದು ನಂತರ ನಾನು ಲಾಯರ್ ಆಗಿ ಕೆಲಸ ಮಾಡ್ಕೊಂಡಿದ್ದೆ. ಆ ನಂತರ ನನಗೆ ಲಾಯರ್ ಆಗಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದೆ ಚಿಕ್ಕಮಗಳೂರಲ್ಲಿ. ಆದ್ರೆ
ನಂತರ ನನಗೆ ಈ ಸರ್ಕಾರಿ ವಕೀಲ ಅಂತ ಒಂದು ಪೋಸ್ಟ್ ಕಾಲ್ ಮಾಡಿದ್ರು, ಗೌರ್ಮೆಂಟ್ ಲಾಯರ್ದು APP ಅಂತ. ಅದಕ್ಕೆ ನಾನು ಬಂದು ಅಪ್ಲೈ ಮಾಡಿದಾಗ ನನಗೆ ಅದರಲ್ಲಿ ಮೆರಿಟ್ ಅಲ್ಲಿ ಸೆಲೆಕ್ಷನ್ ಆಯ್ತು. ಸರಿ, ನನಗೆ ಚಿಕ್ಕ ವಯಸ್ಸಿಂದ ಅಷ್ಟೆಲ್ಲ ಕಷ್ಟಪಟ್ಟು ನೋವು ಅನುಭವಿಸಿದ್ದೆಲ್ಲ, ಹಾಗಾಗಿ ಏನು ಆರಾಮಾಗಿ ಜೀವನ ಮಾಡ್ಬೋದು, ಸರ್ಕಾರಿ ಕೆಲಸ ಮತ್ತೆ ಅದೇ ಸಿಕ್ಕಿದೆಯಲ್ಲ ಮೆರಿಟ್ ಮೇಲೆ ಅಂತ ನಾನು ಹೋಗಿ ಗೌರ್ಮೆಂಟ್ ಲಾಯರ್ ಆಗಿ ಅಪಾಯಿಂಟ್ ಆದೆ. 6 ವರ್ಷ ಕೆಲಸ ಮಾಡಿದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ. ಆದ್ರೆ ಅದ್ರ ಮಧ್ಯದಲ್ಲಿ ನಮ್ಮ ಚಿಕ್ಕಪ್ಪ ಅವರು ಲಾಯರ್ ಆಗಿ ಇದ್ದಾಗ ನಮ್ಗೆ ಹೇಳೋರು, ನೀವು ಜಡ್ಜ್ ಆಗ್ಬೇಕು, ನೀವೆಲ್ಲ ನ್ಯಾಯಾಧೀಶರಾಗಿ ಒಳ್ಳೆ ಕೆಲಸ ಮಾಡಿ. ಆಮೇಲೆ ಸೌಂಡ್ ಕಡಿಮೆ ಅಂತ ಬರ್ತದೆ, ಮೆಸೇಜ್ ಹಾಕಿ ಯಾರೊಬ್ರು. ಕೇಳ್ತಾ ಇದೆ ವಾಯ್ಸ್? ಇವಾಗ ಸ್ವಲ್ಪ ಜೋರ್ ಮಾತಾಡಿ ನೋಡಿ. ಹಾಗೆ ಅವ್ರು ನಮ್ಮ ಅಕ್ಕಪ್ಪ ಅವರು ನನಗೆ ಲಾಯರ್ ಆಗಿ ಇದ್ದಾಗ ನೀವು ಜಡ್ಜ್ ಆಗಿ ಅಂತ ಹೇಳ್ತಾ ಇದ್ರು. ಕೇಳ್ತಾ ಇದೆ ಮೇಡಮ್ ವಾಯ್ಸ್? ಜಡ್ಜ್ ಆಗಿ ಕೆಲಸ ಮಾಡಿ, ನ್ಯಾಯಾಧೀಶರಾಗಿ ಕೆಲಸ ಮಾಡಿ, ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಎಲ್ಲರಿಗೂ ಸಹಾಯ ಮಾಡಬೇಕು, ಮತ್ತೆ ನ್ಯಾಯ ಕೊಡಬೇಕು, ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ, ನೊಂದವರಿಗೆ ಅಂತ ಯಾವಾಗಲೂ ಹೇಳ್ತಾನೆ ಇದ್ರು ನನಗೆ. ಸೊ ನಾನು ಅದಕ್ಕೆ ಅವಾಗವಾಗ ಅವರು ಹೇಳ್ತಾನೆ ಇದ್ರು, ಇವರು ಜಡ್ಜ್ ಆಗು ಅಂದ್ರೆ ಗೌರ್ಮೆಂಟ್ ಲಾಯರ್ ಆಗಿದ್ದಾನಲ್ಲ ಅಂತ. ಸರಿ, ಅವ್ರ ಮಾತಿಗೆ ನಾನು ಬೆಲೆ ಕೊಡ್ಬೇಕು ಅಂತ ಒಂದು, ಮತ್ತೆ ಜೊತೆಗೆ ನಾನು ಚಿಕ್ಕ ವಯಸ್ಸಿನಿಂದ ನಾನು ಏನೋ ಒಂದು ಆದರ್ಶವಾಗಿ ನಾನು ಇಟ್ಕೊಂಡಿದ್ದೆ, ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು, ಏನೋ ಒಂದು ಒಂದು ಪ್ರಪಂಚಕ್ಕೆ ಒಂದು ಏನಾದ್ರು ನಾನು ಕೊಡ್ಬೇಕು, ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕು ಅಂತ ಅನ್ಕೊಂಡಿದ್ದಲ್ಲ. ಮತ್ತೆ ಒಂದು ಸ್ವಲ್ಪ ದೊಡ್ಡ ವ್ಯಕ್ತಿ ಕೂಡ ಆಗ್ಬೇಕು ಅಂತ. ಹಾಗಾಗಿ ನಾನು ಕೊನೆಗೆ ಅನಿವಾರ್ಯವಾಗಿ ಜಡ್ಜ್ ಆಗಿ ನಾನು ಎಕ್ಸಾಮ್ ತಗೊಂಡು, ಅದರಲ್ಲೂ ಕೂಡ ಮೆರಿಟ್ ಅಲ್ಲಿ ನಾನು ಸೆಲೆಕ್ಷನ್ ಆಗಿ ಕೊನೆಗೆ ಅದು 2004ರಲ್ಲಿ ನಾನು ನ್ಯಾಯಾಧೀಶನಾಗಿ ನಾನು ಜಾಯಿನ್ ಆದೆ. ಸೊ ಅದು ಒಂದು ದೊಡ್ಡ ಚಾಲೆಂಜಿಂಗ್ ಕೆಲಸ. ನ್ಯಾಯಾಧೀಶರ ಅಂತ ಆಗೋದು ಬಹಳ ಹೊರಗಡೆಯಿಂದ ನೋಡ್ಲಿಕ್ಕೆ ಅಷ್ಟೇ ಅನ್ಸುತ್ತೆ ಸುಲಭ ಅಂತ, ಆದ್ರೆ ಅಲ್ಲಿ ಒಳಗೆ ಸೇರಿದಾಗ ತುಂಬಾ ಅಲ್ಲಿಯ ಕೆಲವೊಂದು ಅಲ್ಲಿ ತುಂಬಾ ಸಮಸ್ಯೆಗಳಿರುತ್ತೆ, ತುಂಬಾ ಕಷ್ಟಕರ ಪರಿಸ್ಥಿತಿಗಳಿರುತ್ತೆ, ವಾತಾವರಣ ಇರುತ್ತೆ. ನಾವು ಅನ್ಕೊಂಡಂಗೆ ಎಲ್ಲ ಅಲ್ಲಿ ಇರಲ್ಲ, ನಾವು ಏನ್ ಅನ್ಕೊಂಡಿರ್ತೀವಿ ಅಲ್ಲಿ ಒಳಗೋದಾಗ. ನನಗೆ ಮನಸ್ಸಲ್ಲಿ ತುಡಿತ, ತುಂಬಾ ಬೇಗ ನಾನು ಕೆಲಸ ಮಾಡ್ಬೇಕು, ಜಾಸ್ತಿ ಜನಕ್ಕೆ ಬೇಗ ಬೇಗ ಕೇಸ್ ಡಿಸ್ಪೋಸ್ ಮಾಡ್ಬೇಕು. ಈಗ ನಾನು ಸಣ್ಣ ವಯಸ್ಸಿಂದ ನಾನು ಗೊತ್ತು, ನಾನೇ ಸ್ವತಃ ಕಷ್ಟಪಟ್ಟಿದ್ರಿಂದ, ಮತ್ತೆ ನಾನು ಒಬ್ಬ ಲಾಯರ್ ಆಗಿ, ಮತ್ತೆ ಅದಕ್ಕೆ ಮುಂಚೆ ನಾನು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ, ಕೋರ್ಟಿಗೆ ಹೋಗ್ತಿದ್ದೆ. ಅಲ್ಲೆಲ್ಲ ಹತ್ತಿರದಿಂದ ನೋಡಿದ್ದೆ ನಾನು. ಎಲ್ಲ ಕೋರ್ಟಿಗೆ ಬರೋರು, ಕಕ್ಷಿದಾರರುಗಳು ಅಥವಾ ಕ್ಲೈಂಟ್ಸ್ಗಳು ಕೇಸಿಗೋಸ್ಕರ ಬರೋದು ಎಷ್ಟು ಕಷ್ಟದಲ್ಲಿರ್ತಾರೆ, ನೊಂದಿರ್ತಾರೆ. ಅದರಿಂದ ಅವರ ಕಷ್ಟಗಳು ಏನಂತ ನನಗೆ ತುಂಬಾ ಚೆನ್ನಾಗಿ ಡೀಪ್ ಆಗಿ ಗೊತ್ತಿತ್ತು. ಹಾಗಾಗಿ ನಾನು ತುಂಬಾ ಆಳವಾಗಿ ಪ್ರಾಪಂಚಿಕ ಅನುಭವ, ಮತ್ತೆ ಜೊತೆಗೆ ಈ ನ್ಯಾಯಾಲಯದಲ್ಲಿ ಕೆಲಸ ಮಾಡಿ ತುಂಬಾ ಆಳವಾದ ಅನುಭವ ಇದ್ದಿದ್ರಿಂದ ನನಗೆ ಹೆಚ್ಚೆಚ್ಚಿಗೆ ಬೇಗ ಬೇಗ ನಾನು ಕೆಲಸ ಮಾಡಿಬಿಡ್ತಿದ್ದೆ. ಬೇಗ ಫಾಸ್ಟ್ ಆಗಿ ತುಂಬಾ ಕಡಿಮೆ ಅವಧಿಯಲ್ಲೇ ನಾನು ಕೆಲಸ ಮಾಡಿ ಎಲ್ಲ ಬೇಗ ಬೇಗ ತೀರ್ಮಾನ ಮಾಡ್ತಿದ್ದೆ. ಸಾಕಷ್ಟು ರಾಜಿ ಮಾಡಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೆ, ರಾಜಿನೂ ಮಾಡಿಸ್ಬಿಡ್ತಿದ್ದೆ ತುಂಬಾ ಕೇಸಲ್ಲಿ. ಸುಮ್ಮನೆ ಯಾಕೆ ಎಷ್ಟು ವರ್ಷಗಳು ನೀವು ತಿರುಗ್ತೀರಾ ಕೋರ್ಟಿಗಳಿಗೆ, ಬಂದು ಬೇಗ ಬೇಗ ರಾಜಿ ಮಾಡಿ ಅಂತ ವಕೀಲರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ, ಪಾರ್ಟಿಗಳಿಗೂ ಕೂಡ ಹೇಳಿ ರಾಜಿಗಳಾಗ್ತಿತ್ತು. ಸಾಕಷ್ಟು ಕೇಸು ರಾಜಿ ಆಗಿಲ್ಲ ಅಂದ್ರೆ ನಾವು ಬೇಗ ಕೇಸ್ಗಳು ತೀರ್ಮಾನ ಮಾಡಿಬಿಡ್ತಿದ್ದೆ. ಅನಂತರ ನನಗೆ ಈ ಮಧ್ಯೆ ಮದುವೆ ಕೂಡ ಆಗಿ ನನಗೆ 2 ಹೆಣ್ಮಕ್ಳು ಕೂಡ ಆದ್ರು. ಆವಾಗ ನಡೀತಾ ಇತ್ತು, ಎಲ್ಲ ಸರಿಯಾಗಿ ಚೆನ್ನಾಗಾಯ್ತಪ್ಪ ಅಂತಿದ್ದಾಗ ಮತ್ತೆ ನನಗೊಂದು ಆಘಾತ ಆಯ್ತು. 2016ರಲ್ಲಿ ನನ್ನ ವೈಫ್ 1 ವರ್ಷ ಕ್ಯಾನ್ಸರ್ ಬಂದ್ಬಿಟ್ಟು ಅವ್ರಿಗೆ ಫೈನಲ್ ಸ್ಟೇಜ್ ಆಗಿ ಗೊತ್ತಾಗ್ಲಿಲ್ಲ. ಬೆಂಗಳೂರಲ್ಲಿ ನಾನು ಕೆಲಸ ಮಾಡ್ತಿದ್ದಾಗ ಸೀನಿಯರ್ ಜಡ್ಜ್ ಅಂತ. ಸೊ ಅಲ್ಲಿ ನಾನು ಆ 1 ವರ್ಷಗಳು, ಮತ್ತೆ 1 ವರ್ಷ ಬಹಳ ನನಗೆ ಟ್ರಾಮಾ ಅಥವಾ ಮಾನಸಿಕ ಗೊಂದಲ, ತುಂಬಾ ನೋವು ಅನುಭವಿಸಿ ಕೊನೆಗೆ ಅವರು ಎಕ್ಸ್ಪೈರ್ ಆದ್ರು ನಮ್ಮ ವೈಫು. ಆನಂತರ ಮತ್ತೆ ನಂಗೆ ಮೈಸೂರಿಗೆ ವರ್ಗಾವಣೆ ಆಯ್ತು. ಆವಾಗಿಂದ ಮತ್ತೆ ಇನ್ನೊಂದು ಸ್ವಲ್ಪ ಒಂದು ಬೇರೆ ತರ ರೀತಿ 2 ಹೆಣ್ಮಕ್ಳಿದ್ರು, ಮತ್ತೆ ನಾನು ಒಬ್ಬ ಒಂಟಿ ಆದೆ. ಹಾಗೆ ಮತ್ತೆ ನಂದು 2ನೇ ಮದುವೆ ಕೂಡ ಆಯ್ತು. ಮದುವೆಯಾಗಿ ಮತ್ತೆ ಒಂದು ಮಗು ಕೂಡ ಆಗಿತ್ತು. ಸೊ ನಾನಲ್ಲಿ ಧಾರವಾಡದಲ್ಲಿ ಕೆಲಸ ಮಾಡುವಾಗ ಮತ್ತೆ ಒಂದು ಸ್ವಲ್ಪ ಚಾಲೆಂಜಸ್ ಬಂತು ಕೌಟುಂಬಿಕವಾಗಿ. ಮಕ್ಕಳು ಈಗ ಹೆಣ್ಮಕ್ಳಿಗೂ ಒಬ್ರು ಒಂದ್ ಕಡೆ, ಮತ್ತೆ ಈಗ 2ನೇ ಮದುವೆಗೆ ಅವರು ಮತ್ತೆ ಮಗು. ಈ ಒಂದು ಹಿನ್ನೆಲೆಯಲ್ಲಿ ನನಗೆ ಮತ್ತೆ ಕೆಲಸದ ಒತ್ತಡನೂ ಬಹಳ ಇತ್ತು. ನಾನು ಪ್ರೊಫೆಷನ್ ಆಗಿ ಡಿಸ್ಟ್ರಿಕ್ಟ್ ಜಡ್ಜ್ ಅಂತ, ಹಾಗಾಗಿ ತುಂಬಾ ದೊಡ್ಡ ಕೇಸ್ ಅದು. CBI ಅಂಡ್ ಲೋಕಾಯುಕ್ತ ಕೇಸಸ್, ಮರ್ಡರ್ ಕೇಸು, ದೊಡ್ಡ ದೊಡ್ಡ ಕೇಸ್ಗಳಿರ್ತಾ ಇತ್ತು. ಸೊ ಎಲ್ಲ ಒತ್ತಡಗಳು ಹೆಚ್ಚಿಗೆ ಆಗೋದ್ರಿಂದ ಈ ಒಂದು ಹಿನ್ನೆಲೆಯಲ್ಲಿ ನನಗೆ ಸ್ವಲ್ಪ ತುಂಬಾ ಮತ್ತೆ ಗೊಂದಲ ಶುರುವಾಗಿತ್ತು. ಆಧ್ಯಾತ್ಮಿಕತೆಯಲ್ಲಿ ಏನಾದ್ರು ಉನ್ನತ ಸಾಧನೆ ಮಾಡ್ಬೇಕಂತ ಈ ಒಂದು ಹಿನ್ನೆಲೆಯಲ್ಲಿ ನಾನು ಆ ಸಂಬಂಧದಿಂದ ನನಗೆ ಸಿಕ್ಕಿದ್ದು ಯೂಟ್ಯೂಬಲ್ಲಿ ಬ್ರಹ್ಮಣ ಸರ್ದು. ಸೊ ಆಗ ನನಗೆ ಇದಿಷ್ಟೆಲ್ಲ ತುಂಬಾ ಒತ್ತಡ, ಜಂಜಾಟ ಚಿಕ್ಕ ವಯಸ್ಸಿಂದ ನಾನು ಅನುಭವಿಸ್ಕೊಂಡು ಬಂದಿದ್ದು. ಬೇರೆ ಬೇರೆ ರೀತಿಯಲ್ಲಿ ಎಲ್ಲಾ ತರದಲ್ಲಿ ಬಹಳ ಅದೆಲ್ಲ ಇತ್ತಲ್ಲ ಆಳವಾಗಿ. ಮತ್ತೆ ಈಗ ಮತ್ತೆ ಈ ರೀತಿ ಆಯ್ತಲ್ಲ ಕೌಟುಂಬಿಕ ಜೀವನದಲ್ಲಿ. ಸೊ ಇದೆಲ್ಲ ಒಂದ್ ಸ್ವಲ್ಪ ಆಘಾತ ಆಗಿ ನನ್ನ ಮನಸ್ಸಿಗೆ ತುಂಬಾ ಬಹಳ ಒಂದು ಆಳವಾಗಿ ಒಂಥರ ತುಂಬಾ ನೋವಾಗ್ತಿತ್ತಲ್ಲ. ಈ ಒಂದು ಕಾರಣಕ್ಕೆ ನಾನು ಈ ಧ್ಯಾನ ಪದ್ಧತಿ ಸಿಕ್ತು ನಮ್ಗೆ. ಸೊ ಅವತ್ತು ನಾನು ಫಸ್ಟ್ ಡೇ ನೋಡಿದೆ. ಅದರಲ್ಲಿ ಪ್ರೇರಣಾ ಸರ್ ಅವರು ಸ್ಪಷ್ಟವಾಗಿ ಆ ವಿಡಿಯೋದಲ್ಲಿ ಹೇಳಿದ್ರು, ನಿಮ್ಗೆ ಎಷ್ಟೇ ಸಮಸ್ಯೆ ಇದ್ರು, ಯಾವುದೇ ಸಮಸ್ಯೆ ಇದ್ರು, ಎಲ್ಲದಕ್ಕೂ ಪರಿಹಾರ ಒಂದೇ ಧ್ಯಾನ. ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಧ್ಯಾನ. ಹೆಚ್ಚು ಸಮಸ್ಯೆ ಇದ್ರೆ ಹೆಚ್ಚು ಧ್ಯಾನ. ಆ ದಿಕ್ಕು ತುಂಬಾ ನನಗೆ ಆಳವಾಗಿ ಅದು ಗೊತ್ತಾಯ್ತು, ನಾಟಿತು ಮನಸ್ಸಿಗೆ. ಮತ್ತೆ ನನಗೆ ಅದು ನನಗೆ ಮನಸ್ಸಿಗೆ ಮಾಡ್ಬೇಕು ಧ್ಯಾನ ಇದು ಅಂತ ನಾನು ಆವತ್ತಿಂದ ಶುರು ಮಾಡಿದವನು. ಮತ್ತೆ ಹಿಂದೆ ಅಡಿ ಇಡ್ಲೇ ಇಲ್ಲ, ಹಿಂತಿರುಗಿ ನೋಡ್ಲೇ ಇಲ್ಲ ಅಂತ ಹೇಳ್ಬೋದು. ನಾನು ಫಸ್ಟ್ ದಿನದಿಂದಲೇ ಧ್ಯಾನ ಶುರು ಮಾಡಿದಾಗ ನನಗೆ ತುಂಬಾ ಒಂಥರ ಡಿಫ್ರೆಂಟ್, ತುಂಬಾ ಆಶ್ಚರ್ಯ ಆಯ್ತು, ಖುಷಿ ಆಯ್ತು. ಅರೆ ಈ ತರ ಯಾರು ಹೇಳಿಲ್ಲಲ್ಲ, ಇಷ್ಟು ವರ್ಷ ನನಗೆ ಯಾಕೆ ಇದು ಗೊತ್ತಾಗ್ಲಿಲ್ಲಲ್ಲ, ಯಾರು ಒಬ್ರು ಕೂಡ. ಈಗೆಲ್ಲ ಇಷ್ಟೆಲ್ಲ ಪ್ರಚಾರ ನಡೀತಿದೆ,
ಯೂಟ್ಯೂಬಲ್ಲಿ ಇದೆ, ಮಾಸ್ಟರ್ಸ್ಗಳು ಇದ್ದಾರೆ, ಮತ್ತೆ ಎಲ್ಲ ಕ್ಲಾಸಸ್ ನಡೆಯುತ್ತೆ, ಪಿರಮಿಡ್ಸ್ ಇದೆ, ಸೆಂಟರ್ಸ್ ಇದೆ, ಮತ್ತೆ ಎಲ್ಲ ಪ್ರಚಾರ ಎಷ್ಟೆಲ್ಲ ಮಾಡ್ತಾರೆ. ಬಟ್ ನನಗೆ ಯಾಕೆ ಸಿಗ್ಲಿಲ್ವಲ್ಲ ಅದು, ಇಷ್ಟೊಂದು ಒಳ್ಳೇದಿದೆ ಚೆನ್ನಾಗಿತ್ತಲ್ಲ ಅಂತ ನಾನು ಒಂದು ದಿನ ಪ್ರತಿದಿನ ಬಿಡ್ದಲೆ 41 ದಿನ ಏನು ಹೇಳಿದ್ರು ಮಂಡಲ ಧ್ಯಾನ ಅಂತ ಫಸ್ಟ್ ಒಂದು ದಿನನೂ ಬಿಡದೆ 1 ಗಂಟೆ ಮಂಡಲ ಧ್ಯಾನ ಅಂತ 41 ಡೇಸ್ ಮಾಡಿದಾಗ ನನಗೆ ಮನಸ್ಸಲ್ಲಿ ತುಂಬಾ ಪರಿವರ್ತನೆ ಆಗೋಕ್ಕೆ ಶುರುವಾಯಿತು. ಮತ್ತೆ ನನಗೆ ನಾನೇ ಏನು ಧ್ಯಾನದಲ್ಲಿ ಈಗಾಗಲೇ ಎಲ್ಲ ಮಾಸ್ಟರ್ಸ್ಗಳಿಗೆ ಗೊತ್ತಿದೆ ಹೇಗೆ ಅಂತ, ಇದು ಧ್ಯಾನ ಮಾಡೋಕ್ಕೆ ಶುರುವಾದ ಏನು ಯಾವ ರೀತಿ ಇದು ಕೆಲಸ ಮಾಡುತ್ತೆ, ಹೇಗೆ ನಾವು ನಮ್ಮ ಸಮಸ್ಯೆಗಳಿಗೆ ನಾವೇ ಕಾರಣ, ನಿಮ್ಮ ವಾಸ್ತವಕ್ಕೆ ನೀವೇ ಕಾರಣ, ನಮ್ಮ ಅದಕ್ಕೆ ಪರಿಹಾರನೂ ಧ್ಯಾನ, ಮತ್ತೆ ಎಲ್ಲಾನು ನಾವೇ ಮಾಡ್ಕೋಬೇಕು ಅಂತ ಏನು 18 ಪ್ರಿನ್ಸಿಪಲ್ಸ್ ಹೇಳಿದ್ದಾರೆ ಪತ್ರಿಜಿಯವರು. ಸೊ ಇದೆಲ್ಲ ಹಂತ ಹಂತವಾಗಿ ನಿಧಾನಕ್ಕೆ ಒಂದೊಂದಾಗಿ ನಾನು ಅರ್ಥ ಆಗ್ತಾ ಹೋಯ್ತು. ಸೊ ಈಗ ನನಗೆ ಈ ಧ್ಯಾನ ಮಾಡಕ್ಕೆ ಶುರು ಆದಾಗಿಂದ ಈಗ ನಾನೇನು ಹೇಳಿದೆ, ಚಿಕ್ಕ ವಯಸ್ಸಿಂದ ನಾನು ಏನು ಅನುಭವಿಸ್ಕೊಂಡಿದ್ದೆ ಆ ಎಲ್ಲ ಒಂದು ಮಾನಸಿಕ ಪರಿಸ್ಥಿತಿಗಳು ಆಳವಾಗಿ ಇದ್ದಿದ್ದು, ನನಗೆ ನೋವುಗಳು ಅಥವಾ ಒಂದು ಅವಮಾನ ಅಥವಾ ತುಂಬಾ ಕಷ್ಟದಾಗಿ ಅನುಭವ ಕಷ್ಟ ಪರಿಸ್ಥಿತಿಗಳು ಚಿಕ್ಕ ವಯಸ್ಸಿಂದ ಇರ್ಬೋದು. ನಂತರ ಮದುವೆಯಾಗಿ 2 ಇದು ಹೇಳಿದೆಲ್ಲ ಮತ್ತೆ ವೈಫಿದು ಈ ತರ ಅದೆಲ್ಲ ಆ ಎಲ್ಲ ನೋವುಗಳಿಂದ ಒಂದೊಂದಾಗಿ ನನಗೆ ಬಿಡುಗಡೆ ಆಗ್ಲಿಕ್ಕೆ ಶುರು ಮಾಡಿದೆ. ನನ್ನ ಮನಸ್ಸುಗಳಿಂದ ಅದೆಲ್ಲ ಬಿಡುಗಡೆ ಆಗಿ ನಾನು ಪ್ರತಿದಿನ ಅಲ್ಲಿವರೆಗೂ ಯಾವಾಗ್ಲೂ ನಾನು ಅದನ್ನ ತುಂಬಾ ನೋವು ಅನುಭವಿಸಿ ತುಂಬಾ ಸಫರ್ ಆಗ್ತಿದ್ದೆ. ಅದ್ರಲ್ಲಿ ನಾನು ಯಾವಾಗ್ಲೂ ಬರೀ ಅದೇ ಯೋಚನೆಗಳೇ ಬರೋದು, ಯಾವಾಗ್ಲೂ ಬರೀ ಹಳೇದು ಇದ್ದಿದ್ದು, ನಾನು ಕಷ್ಟಪಟ್ಟಿದ್ದು, ನೋವಿಂದ ಅವಮಾನಗಳು ಬರೋದು, ಮತ್ತೆ ಒಂಥರ ತುಂಬಾ ಅಸಹನೆ ಇತ್ತು ನನಗೆ ಇಡೀ ಪ್ರಪಂಚದ ಬಗ್ಗೆ, ಸಮಾಜದ ಬಗ್ಗೆ, ಯಾವುದೇ ಒಂದು ವ್ಯವಸ್ಥೆ ಬಗ್ಗೆ, ಯಾವ್ದ್ರ ಬಗ್ಗೆ ಯಾರ ಬಗ್ಗೆನೂ ನನಗೆ ಒಂಥರ ಅಷ್ಟೊಂದು ಯಾರ ಜೊತೆ ಹೆಚ್ಚು ಬೆರೀತಿರ್ಲಿಲ್ಲ. ಮತ್ತೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಆಗ್ಬೋದು ಅಥವಾ ಹೇಗೆ ಏನೋ ಹಲವಾರು ಒಂದು ನನ್ನ ವೈಯಕ್ತಿಕ ಒಂದು ಮಾನಸಿಕ ಸಮಸ್ಯೆಗಳಿಂದ ಬೆಳ್ಕೊಂಡು ಬಂದಿದೆ. ಯಾಕೆಂದ್ರೆ ಸಣ್ಣ ವಯಸ್ಸಲ್ಲಿ ಆ ರೀತಿ ನಾನು ಅನುಭವಿಸಿದ್ರಿಂದ. ಸೊ ಇದೆಲ್ಲದಿಂದ ನಾನು ಒಂದೊಂದಾಗಿ ಬಿಡುಗಡೆ ಆಗ್ತಾ ನನ್ನ ಸಮಸ್ಯೆಗಳಿಗೆ ಸ್ಪಷ್ಟತೆ ಬರಿತಾ ಹೋಯ್ತು ನನಗೆ ಈ ಧ್ಯಾನ ಮಾಡಕ್ಕೆ ಶುರು ಆದಾಗಿಂದ. ಆಗ ನಾನು ನಿಧಾನಕ್ಕೆ ಧ್ಯಾನ ಮಾಡ್ತಾ ಹೆಚ್ಚಿಗೆ ನಾನು ನಿಜವಾಗಿಯೂ ಅದೆಲ್ಲ ಸಮಸ್ಯೆಯಿಂದ ಒಂದೊಂದಾಗಿ ಹೊರಗಡೆ ಆಗ್ತಾ ಬಂದೆ. ಅಲ್ಲಿವರೆಗೂ ನನ್ನ ತಾಯಿನೆಲ್ಲ ದ್ವೇಷ ಮಾಡ್ತಿದ್ದೆ, ಎಲ್ಲ ಬಿಟ್ಬಿಟ್ಟೆ. ಆನಂತರ ನಾನು ಮತ್ತೆ ನಮ್ಮ ತಾಯಿಯವ್ರ ಹತ್ರ ಹೋಗಿ ಅವ್ರಿಗೆ ಅವ್ರಿಗೆ ನನ್ನ ಮನಸ್ಸಲ್ಲೇ ಅದನ್ನ ಕ್ಷಮೆ ಕೇಳ್ಕೊಳ್ಳೋದು ಅಥವಾ ನಾವು ಕ್ಷಮಿಸ್ಬಿಡೋದು ಅವೆಲ್ಲ ಮಾಡ್ಕೊಂಡು ನಮ್ಗೆ ಯಾರೇ ನಮ್ಗೆ ಅವಮಾನ ಮಾಡಿದವ್ರಿಗೆ ನೋವು, ಅದು ನಮ್ಮ ಲಾಯರ್ ಚಿಕ್ಕಪ್ಪ ಅವ್ರ ಹೆಂಡತಿ ಇರ್ಬೋದು, ಆ ಥರ ನಮ್ಗೆ ಯಾರ್ಯಾರು ಈಗ ನಮ್ಮ ಪ್ರೊಫೆಷನಲ್ ಅಂದರೆ ನಾವು ಜಡ್ಜ್ ಆಗಿ ಕೆಲಸ ಮಾಡುವಾಗಲೂ ಸಾಕಷ್ಟು ನಾವು ಕೆಲವೊಂದು ತೊಂದರೆಗಳು ಅನುಭವಿಸ್ಬೇಕಾಗುತ್ತೆ. ಯಾಕೆಂದ್ರೆ ನಾವೊಬ್ಬ ನಿಷ್ಠುರವಾಗಿ ನೇರವಾಗಿ ಕೆಲಸ ಮಾಡುವಾಗ ಸಾಕಷ್ಟು ನಮ್ಮ ಮೇಲೆ ಸುಳ್ಳು ಅಪವಾದಗಳು ಮಾಡ್ತಾರೆ, ಸುಳ್ಳು ತೊಂದರೆಗಳು ಮಾಡ್ತಾರೆ. ಅವುಗಳು ನಮಗೆ ಬೇಕಂತ ಅವ್ರು ಬೇಗ ಮುಗಿಬಾರ್ದು ಕೇಸ್ ಅಂತನೋ ಅಥವಾ ಬೇಗ ಮುಂದೆ ಸುಮ್ನೆ ಅದನ್ನ ಸುಳ್ಳು ಕೇಸ್ ಇರುತ್ತೆ, ಅದು ಬೇಗ ಮುಗಿದ್ಬಿಟ್ರೆ ಅವರಿಗೆ ತೊಂದರೆ ಆಗುತ್ತೆ ಲಾಯರ್ಗಳಿಗೆ ಅಂತ. ಅದು ನಮ್ಮ ಮೇಲೆ ತುಂಬಾ ತೊಂದರೆ ಮಾಡ್ತಿರ್ತಾರೆ. ಅದು ನಮ್ಗೆ ಸಮಸ್ಯೆ ತುಂಬಾ ಇತ್ತದು. ಸೊ ಅದೆಲ್ಲದನ್ನು ಮರಿತಾ ಬಂದೆ ನಾನು. ಅವ್ರನ್ನೇ ಕ್ಷಮೆ ಕೇಳೋದು ಅಥವಾ ನಾವು ಕ್ಷಮಿಸ್ಬಿಡೋದು. ಹಾಗೆ ಮಾಡ್ತಾ ಆ ಒಂದು ನನ್ನ ಮನಸ್ಸಿಂದ ನಾನೇ ಒಂದು ಸಮಾಧಾನವಾಗಿ ನಾನೇ ಒಂದು ಒಳ್ಳೆ ನೆಮ್ಮದಿಯಾದ ಶಾಂತವಾದ ಜೀವನ ನಡೆಸ್ಕೊಂಡು ಬಂದೆ. ಇದೇ ಒಂದು ಬಹಳ ಮುಖ್ಯವಾದ ನನಗೆ ಒಂದು ಪ್ರಯೋಜನ ಅಂತ ಹೇಳ್ಬೋದು. ಯಾಕೆಂದ್ರೆ ಎಷ್ಟು ವರ್ಷಗಳ ನೊಂದಿದ್ರದು ಒಂದೇ ಸಲ ಈಗ ಧ್ಯಾನ ಮಾಡ್ತಾ ನಮಗೆ ಈಗ 2 ವರ್ಷ ಆಯ್ತು. ಪ್ರತಿದಿನ ಫಸ್ಟ್ ದಿನದಿಂದಲೇ ರಿಸಲ್ಟ್ ಬರೋಕ್ಕೆ ಪ್ರಾರಂಭ ಆಯ್ತು ನನಗೆ. ನಿಧಾನಕ್ಕೆ ಅದರಿಂದ ಹೊರಗೆ ಬಂದು ನಾನೇ ಸಮಾಧಾನವಾಗಿ ಶಾಂತತೆಯಿಂದ ನಾನು ಜೀವನ ಮಾಡೋದು ಅಥವಾ ನನ್ನ ಕೆಲಸ ಮಾಡೋದು, ಯೋಚನೆ ಮಾಡೋದು, ಮಾತಾಡೋದು, ನನ್ನ ಕೆಲಸ ಪ್ರತಿಯೊಂದರಲ್ಲೂ ನಾನು ಧ್ಯಾನದ ಈ ಒಂದು ಇದನ್ನ ಅಳವಡಿಸ್ಕೊಳ್ತಾ ಬಂದೆ. ಅದರಿಂದ ನನಗೆ ಎಷ್ಟೊಂದು ಆಶ್ಚರ್ಯಕರವಾದ ಒಂದು ಅನುಭವ ಅಥವಾ ಒಂದು ಸಮಾಧಾನ ಅಥವಾ ಒಂದು ಸಂತೋಷ ಬರೋಕ್ಕೆ ಶುರು ಆಯ್ತು ನನಗೆ. ಸೊ ಅದಕ್ಕೆ ನಾನು ಪತ್ರಿಜಿಯವರಿಗೆ ಮೊದಲ ದಿನದಿಂದ ನೀವು ಏನು ಮಾಡ್ತೀರ ಧ್ಯಾನ ಅದನ್ನ ಹೇಳ್ಬೇಕು ಇನ್ನೊಬ್ರಿಗೆ ಅಂತ ಏನು ಹೇಳಿದ್ದಾರೆ. ಸೊ ಅದನ್ನು ನಾನು ಡೇ 1 ಇಂದಾನೇ ಸ್ಟಾರ್ಟ್ ಮಾಡ್ಬಿಟ್ಟೆ. ನಾನು ಇಷ್ಟು ನೊಂದ್ಕೊಂಡು ನನಗೆ ಇದೊಂದು ಪರಿಹಾರ ಬರ್ತಾ ಇದೆ, ಚೆನ್ನಾಗಾಗ್ತಿದೆ ಮನಸ್ಸಿಗೆ, ಇಷ್ಟೊಂದು ಯಾವುದೇ ಬೇರೆ ಮಾರ್ಗಗಳಿಂದ, ಯಾವುದೇ ಹೊರಗಡೆ ಸಹಾಯದಿಂದ ಆಗ್ಬೋದು ಅಥವಾ ಹೊರಗಡೆ ಯಾವುದೇ ಬೇರೆ ಸಂಸ್ಥೆಗಳಾಗ್ಬೋದು, ಯಾರೇ ವ್ಯಕ್ತಿಗಳಾಗ್ಬೋದು, ಯಾವುದೇ ದುಡ್ಡು ಖರ್ಚು ಯಾವುದರಿಂದನೂ ಸಿಗ್ಲಾರ್ದೆ ಇದ್ದಿದ್ದು ಕೇವಲ ಒಂದು ಈ ಆನಾಪಾನಸತಿ ಧ್ಯಾನದಿಂದ ಇಷ್ಟೊಂದು ಸರಳವಾಗಿ ಒಂದು ಪರಿಹಾರ ಸಿಗ್ತದಲ್ಲ ಪ್ರತಿಯೊಂದು ಸಮಸ್ಯೆಗಳಿಗೆ. ಇದೊಂದು ನನಗೆ ಸಿಕ್ಕಿದ ಒಂದು ಮಿರಾಕಲ್ಲು. ಇದೊಂದು ನನಗೆ ಬಹಳ ಮಹತ್ತರವಾದ ಒಂದು ಅನುಭವ, ಪ್ರಯೋಜನ, ಪರಿವರ್ತನೆ ಆಗಿದೆ. ಮತ್ತೆ ಆರೋಗ್ಯ ಸಮಸ್ಯೆಯಲ್ಲೂ ಆಗಾಗ್ಲೇ ಹೇಳ್ದಂಗೆ ನನಗೆ ಲೋ ಬ್ಯಾಕ್ ಪೇನ್ 20 ಇಯರ್ಸ್ ಆಲ್ಮೋಸ್ಟ್ 25 ವರ್ಷ ಹುಡುಗ ಇದ್ದಾಗ ನನಗೆ ಇದು ಶುರುವಾಗಿದ್ದು ಲೋ ಬ್ಯಾಕ್ ಪೇನ್, ಡಿಸ್ಕ್ ಸ್ಲಿಪ್ ಅಂತ. ಅದು ರೋಲಿಂಗ್ ಶಟರ್ಸ್ ಇತ್ತು ನಮ್ಮ ಚಿಕ್ಕಪ್ಪದ ಆಫೀಸ್, ಅದನ್ನ ಡೈಲಿ ನಾನೇ ತೆಗೆದು ಆಗ್ತಾ ಇದ್ದಿದ್ದು. ಅದೆಲ್ಲ ಎತ್ತುವಾಗ ಅದು ತುಂಬಾ ಗಟ್ಟಿಯಾಗಿ ಸ್ಟ್ರಕ್ ಆಗಿತ್ತು. ಅದು ಎತ್ತುವಾಗ ನನಗೆ ಲೋ ಬ್ಯಾಕ್ ಪೇನ್ ಆಗಿ ಅವಾಗ ಮಲಗಕ್ಕೆ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ, ಕೂರಕ್ಕೆ ಆಗ್ತಿರ್ಲಿಲ್ಲ. ಫುಲ್ಲು ಅಷ್ಟೊಂದು ಲೋ ಬ್ಯಾಕ್ ಸ್ಲಿಪ್ ಅದು ಪೆನ್ನು ಲೋ ಬ್ಯಾಕ್ ಅದು L1 L2 ಅಂತ. ಅದು ಮೂಳೆದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಡಾಕ್ಟ್ರಿಗೆ ಕೇಳಿದೆ, ಆರ್ಥೋಪೆಡಿಕ್ ಡಾಕ್ಟ್ರು, ಇದು ಏನು ಮಾಡೋಕ್ಕಾಗಲ್ಲ, ನೀವು ಮಲ್ಕೊಂಡ್ಬಿಡ್ಬೇಕು ಬಂದ್ರೆ ವಾರ 15 ದಿವಸ, ಇದು ಲೈಫ್ ಲಾಂಗ್ ಇರುತ್ತೆ, ಇದೇನು ಮಾಡೋಕ್ಕಾಗಲ್ಲ, ಇಲ್ಲಾಂದ್ರೆ ಸರ್ಜರಿ ಎಲ್ಲ ಮಾಡ್ಬೇಕಾಗುತ್ತೆ ಅಂತೇಳಿ ಇದನ್ನ ಮ್ಯಾನೇಜ್ ಮಾಡ್ಬೇಕಷ್ಟೇ. ಅಂದ್ರೆ ನಿರ್ವಹಣೆ ಮಾಡ್ಬೇಕು, ಮ್ಯಾನೇಜ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕು, ಇದಕ್ಕೇನು ಏನು ಪರಿಹಾರ ಇಲ್ಲ ಅಂತ ಹೇಳ್ಕೊಂಡಿದ್ದಿದ್ದು. ಹಾಗೆ ನಾನು ಆದ್ರೂ ಬಿಡ್ಲಿಲ್ಲ. ಯೋಗ, ಧ್ಯಾನ, ಯೋಗಾಸನ ಎಲ್ಲ ಮಾಡ್ತಿದ್ದೆ ನಾನು. ಧ್ಯಾನ ಮತ್ತೆ ಮಾಡಿ ಪ್ರಾಣಾಯಾಮ ಮಾಡೋದು ಅಥವಾ ಆಯುರ್ವೇದಿಕ್ ಟ್ರೀಟ್ಮೆಂಟು
ಏನೇನೋ ಮಾಡಿ 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 ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ತಿದ್ದೆ. ಆದ್ರೂ ಕೂಡ ಅದು ಬರ್ತಾನೆ ಇತ್ತು. ಅವಾಗ ತಿಂಗ್ಳಿಗೆ 2 ತಿಂಗಳು ಹೇಳಕ್ಕಾಗಲ್ಲ ಯಾವಾಗಂತ ಇದ್ದಕ್ಕಿದ್ದಂಗೆ ಬಂದ್ಬಿಟ್ರೆ ಸೊ ರಜಾನೇ ಹಾಕ್ಬೇಕು, ಮಲ್ಕೋಬೇಕು 2-3 ದಿನ, ವಾರ. ಆಮೇಲೆ ಮತ್ತೆ ಮಾತ್ರೆಗಳೆಲ್ಲ ತಗೊಳ್ಬೇಕು. ಮತ್ತೆ ಪಂಚಕರ್ಮ ಅಂತ ಆಯುರ್ವೇದಿಕ್ ಅದು ಇದು ತಗೊಂಡು ಮತ್ತೆ ಜರ್ನಿನೇ ಮಾಡಕ್ಕಾಗ್ತಿರ್ಲಿಲ್ಲ. ಕುತ್ಕೊಂಡು ಜರ್ನಿ ಮಾಡಕ್ಕೆ ಕಷ್ಟ ಆಗೋದು. ಟ್ರೈನಲ್ಲೇ ಹೋಗ್ಬೇಕಿತ್ತು ನಾವು ಸ್ಲೀಪರಲ್ಲೇ. ಆಮೇಲೆ 4 ವೀಲರಲ್ಲಿ ಅಂದ್ರೆ ಬೈ ರೋಡು ನಾನು ಜರ್ನಿ ಮಾಡಕ್ಕಾಗ್ತಿರ್ಲಿಲ್ಲ. ಮತ್ತೆ 2 ವೀಲರಲ್ಲೂ ಹೋಗಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಇಷ್ಟೊಂದು ಲೋ ಬ್ಯಾಕ್ ಪೇನು ತುಂಬಾನೇ ಸಮಸ್ಯೆ ಆಗೋದು. ಏನಪ್ಪ ಇದು ಒಂಥರ ಭಯನೇ ಆಗೋದು. ಏನಪ್ಪ ಇದು ಈ ತರ ಇಷ್ಟೊಂದು ಲೋ ಬ್ಯಾಕ್ ಪೇನ್ ಇದೆ. ಹೇಗೆ ನಾವು ಇದರಿಂದ ಹೊರಗಡೆ ಬರೋದು? ಎಲ್ಲಾದ್ರೂ ಊರುಗಳಿಗೆ ಹೋಗ್ಬೇಕಂದ್ರೆ ಭಯ ಆಗೋದು. ಹೀಗೆ ಒಂದು ಆತಂಕದ ವಾತಾವರಣ ಇರ್ತೈತೆ ಯಾವಾಗ್ಲೂ. ಆದ್ರೆ ಈ ಧ್ಯಾನಕ್ಕೆ ಬಂದ ನಂತರ ಅದು ಲೋ ಬ್ಯಾಕ್ ಪೇನ್ ಎಷ್ಟೊಂದು ಆಶ್ಚರ್ಯಕರ ರೀತಿಯಲ್ಲಿ 3 ತಿಂಗಳಲ್ಲೇ ಕಂಪ್ಲೀಟ್ ನನಗೆ ವಾಸಿ ಆಗ್ಬಿಡ್ತು ಲೋ ಬ್ಯಾಕ್ ಪೇನ್. ಎಷ್ಟು ಅಂದ್ರೆ ಈಗ ಇಲ್ವೇ ಇಲ್ಲ. ಲೋ ಬ್ಯಾಕ್ ಪೇನ್ ಒಂದು ಸ್ವಲ್ಪನೂ ಇಲ್ಲ ನನಗೆ. ಒಂಥರ ಅದ್ಭುತವಾಗಿ ನನಗೆ ಅದ್ರಿಂದ ಒಂದು ಪರಿಹಾರ ಸಿಕ್ಕಿದೆ. ಇದಕ್ಕಿಂತ ಮಿಗಿಲಾದದ್ದು ಯಾವುದೇ ಒಂದು ಆಶ್ಚರ್ಯ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ವರ್ಷ ನಾನು ನೋವಾಗಿದ್ದು ಅನುಭವಿಸಿದ್ರಿಂದ ಈಗ ಆರಾಮಾಗಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಎಷ್ಟು ಅವರ್ ಬೇಕಾದ್ರೆ ಜರ್ನಿ ಮಾಡ್ಬೋದು. ನಾನೇ ಡ್ರೈವ್ ಮಾಡ್ತೀನಿ ಕಾರ್‌ನ ಎಷ್ಟು ಅವರ್ ಬೇಕಾದ್ರೂ. ಟೂ ವೀಲರಲ್ಲಿ ಹೋದ್ರೂ ಯಾವುದೇ ಸಮಸ್ಯೆ ಇಲ್ಲ. ಅಷ್ಟು ಅಂದ್ರೆ ನಾರ್ಮಲ್ ಆಗಿ ಫುಲ್ ಹೆಲ್ತಿ ಏನು ಬ್ಯಾಕ್ ಪೇನ್ ಇರುತ್ತೋ ಆ ಬ್ಯಾಕ್ ಬೋನು ಬೆನ್ನು ಮೂಳೆ ಆ ತರ ಇದೆ. ಇದು ಧ್ಯಾನದ ಒಂದು ಮಹಿಮೆ ಅಂತಾನೆ ಖಂಡಿತ ಹೇಳ್ಬೋದು ನಾವು. ಸೊ ಇದರಿಂದ ಮತ್ತೆ ನನಗೆ ಬೇರೆ ಸಣ್ಣ ಪುಟ್ಟ ತಲೆನೋವು ಬರ್ತಿತ್ತು ಅವಾಗವಾಗ. ಸೊ ತಲೆನೋವು ಕೂಡ ನನಗೆ ಆಶ್ಚರ್ಯಕರ ರೀತಿಯಲ್ಲಿ ನನ್ನ ತಲೆನೋವು ಕಡಿಮೆ ಆಯ್ತು. ಆಮೇಲೆ ಸ್ವಲ್ಪ ಅಲರ್ಜಿ ಇತ್ತು. ನನಗೆ ಚಿಕ್ಕ ವಯಸ್ಸಿಂದ ಡಸ್ಟ್ ಅಲರ್ಜಿ. ಸೊ ಅದು ಕೂಡ ಸಂಪೂರ್ಣವಾಗಿ ಗುಣ ಆಗ್ತಿತ್ತು. ಯಾವುದೇ ಅಲರ್ಜಿ ಇಲ್ಲ, ತಲೆನೋವಿಲ್ಲ, ಮಾತ್ರೆ ಇಲ್ಲ, ಯಾವುದೇ ಡಾಕ್ಟ್ರು ಇಲ್ಲ, ಏನಿಲ್ಲ. 2 ವರ್ಷಗಳಿಂದ ಸಂಪೂರ್ಣವಾಗಿ ಮಾನಸಿಕವಾಗಿ, ದೈಹಿಕವಾಗಿ ಮತ್ತೆ ಸಾಮಾಜಿಕವಾಗಿ ಆರೋಗ್ಯಕರವಾದ ಜೀವನವನ್ನು ನಾನು ನಿಜವಾಗ್ಲೂ ನಡ್ಸ್ಕೊಂಡು ಬಂದಿದ್ದೀನಿ. ಮತ್ತೆ ನಾನು ಧ್ಯಾನನ ಹೇಳ್ಕೊಡಕ್ಕೆ ಶುರು ಮಾಡಿದೆ ಪ್ರತಿಯೊಬ್ಬರಿಗೂ ನಾನು. ನನ್ನ ಜೀವನದಲ್ಲಿ ಯಾರ್ಯಾರು ಬರ್ತಾರೆ ಸಂಪರ್ಕಕ್ಕೆ, ಎಲ್ಲೇ ಹೋದ್ರು, ಎಲ್ಲಿ ಬಂದ್ರು, ಯಾರ ಮನೆಗೆ ಹೋದ್ರು, ಯಾರು ಫ್ರೆಂಡ್ಸ್ ಸಿಕ್ಕಿದ್ರೆ ಅಥವಾ ಸ್ನೇಹಿತರು ಅಥವಾ ನೆಂಟರು ಯಾರು ಸಿಕ್ಕಿದ್ರು ನಾನು ಪ್ರತಿಯೊಬ್ಬರಿಗೂ ಧ್ಯಾನ ಹೇಳ್ತಾ ಹೋದೆ. ಫಸ್ಟ್ ನಾನು ಅದಕ್ಕೆ ಮುಂಚೆ ಧ್ಯಾನಕ್ಕೆ ಮುಂಚೆ ಕೇವಲ ನಾವು ಲೋಕಾಭಿರಾಮವಾಗಿ ಅಥವಾ ಪ್ರಾಪಂಚಿಕ ವಿಷಯಗಳನ್ನ ಮಾತ್ರ ಮಾತಾಡ್ತಾ ಇದ್ವಿ. ಆಧ್ಯಾತ್ಮಿಕ ವಿಷಯಗಳನ್ನ ಮಾತಾಡ್ತಾನೆ ಇರ್ಲಿಲ್ಲ ನಾವು. ಹಾಗಾಗಿ ಧ್ಯಾನಕ್ಕೆ ಬಂದ ನಂತರ ಅದು ಕಂಪ್ಲೀಟ್ ಆಲ್ಮೋಸ್ಟ್ 95% ಸ್ಟಾಪ್ ಆಯ್ತು. ಕೇವಲ ಎಷ್ಟು ಬೇಕು ಅಗತ್ಯಕ್ಕೆ ಬೇಕಾಗಿದ್ದು ಅಷ್ಟು ಮಾತ್ರ ಮಾತಾಡೋದು. ಉಭಯ ಕುಶಲೋಪರಿ ಅಂತ ಹೇಳ್ತೀವಲ್ಲ ಕ್ಷೇಮ ಸಮಾಚಾರನ. ಆನಂತರ ಕಂಪ್ಲೀಟ್ ಆಗಿ ಧ್ಯಾನದ ಬಗ್ಗೆನೇ. ನೇರವಾಗಿ ಧ್ಯಾನದ ಬಗ್ಗೆ ಹೇಳೋದು, ಯೂಟ್ಯೂಬಲ್ಲಿ PMC ಕನ್ನಡ ಹಾಕೊಡೋದು, ಧ್ಯಾನ ಬುಕ್ ಒಂದು ನಾನು ಇಟ್ಕೊಳ್ತಾ ಇದ್ದೆ. ಅದನ್ನ ಕೊಡ್ತಾ ಇದ್ದೆ. ಆಮೇಲೆ ಧ್ಯಾನದ ಬಗ್ಗೆ ಹೇಳ್ತಿದ್ದೆ, ನನ್ನ ಅನುಭವ ಹೇಳ್ತಿದ್ದೆ. ನಾವು ಧ್ಯಾನ ಮಾಡಿ ಎಲ್ಲ ನಿಮ್ಗೆ ಪರಿಹಾರ ಆಗುತ್ತೆ ಸಮಸ್ಯೆಗಳು ಅಂತ ನಾನು ಈ ಧ್ಯಾನ ಪ್ರಚಾರ ಶುರು ಮಾಡ್ಬಿಟ್ಟೆ. ನಮ್ಮ ವೃತ್ತಿ ಸಂಬಂಧದಲ್ಲೂ ಕೂಡ ನನಗೆ ಯಾರ್ಯಾರು ಕಾಂಟ್ಯಾಕ್ಟ್ ಬರ್ತಾರೆ, ಜಡ್ಜಸ್‌ಗಳಿಗೆ ಹೇಳ್ಕೊಡ್ತಿದ್ದೆ, ಲಾಯರ್ಸ್‌ಗಳಿಗೆ ಹೇಳ್ಕೊಡ್ತಿದ್ದೆ, ಸ್ಟಾಫ್‌ಗಳಿಗೆ ಹೇಳ್ಕೊಡ್ತಿದ್ದೆ. ಮತ್ತೆ ಅಲ್ಲಿ ಕೋರ್ಟಲ್ಲಿ ಬರೋರ್ಗೂ ಕೂಡ ಹೇಳ್ಬಿಡ್ತಿದ್ದೆ ಧ್ಯಾನದ ಬಗ್ಗೆ ಮಾಡಿ ನೀವು ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ. ಹಾಗೆ ಮಾಡಿ ಎಲ್ಲ ಕಡೆ ಧ್ಯಾನ ಹೇಳ್ಕೊಂಡೇ ಬರ್ತಿದ್ದೆ. ನಂತರ ನಾನು ಕೊನೆಗೆ 1 ವರ್ಷ ನಾನು ಮಡಿಕೇರಿಯಲ್ಲಿ ನನಗೆ ಫ್ಯಾಮಿಲಿ ಕೋರ್ಟ್ ಜಡ್ಜ್ ಅಂತ ಟ್ರಾನ್ಸ್‌ಫರ್ ಆಯ್ತು. ಕೌಟುಂಬಿಕ ನ್ಯಾಯಾಲಯ ಅಂತ. ಈಗ 2023, 24ರಲ್ಲಿ. ಅಲ್ಲಿ ಇನ್ನೊಂದು ನನಗೆ ವಿಶೇಷವಾದ ಅನುಭವ ಮತ್ತೆ ಒಂದು ಒಳ್ಳೆಯ ಅವಕಾಶ ಯೂನಿವರ್ಸ್ ನನಗೆ ಮಾಡಿಕೊಟ್ಟಿದ್ದು ಹೇಗೆ ಅಂದ್ರೆ, ಅಲ್ಲಿ ನಮಗೆ ಬೇರೆ ಕೋರ್ಟ್‌ಗಳಲ್ಲಿ ಬೇರೆ ಕೇಸ್‌ಗಳಲ್ಲಿ ತೀರ್ಮಾನ ಮಾಡೋ ಪದ್ಧತಿನೇ ಬೇರೆ. ಈ ಫ್ಯಾಮಿಲಿ ಕೋರ್ಟಲ್ಲಿ ನಡೆಸುವಂತ ವಿಧಾನವೇ ಬೇರೆ ಕೋರ್ಟಲ್ಲಿ. ಇಲ್ಲಿ ನೀವು ಕೋರ್ಟಲ್ಲಿ ಕೇಸನ್ನ ವಿಚಾರಣೆ ಮಾಡೋಕ್ಕಿಂತ ಹೆಚ್ಚಿಗೆ ನೀವು ಇಬ್ರಿಗೂ ಗಂಡ ಹೆಂಡತಿ ಫ್ಯಾಮಿಲಿಗೆ ಕರೆದು ಅವ್ರಿಗೆ ಸ್ವಲ್ಪ ಅವ್ರಿಗೆ ಇದು ಬುದ್ಧಿವಾದ ಹೇಳಿ ನೀವು ಅವ್ರಿಗೆ ತಿಳುವಳಿಕೆ ಕೊಟ್ಟು ಒಂದುಗೂಡ್ಸಕ್ಕೆ ನೀವು ಮಾಡ್ಬೇಕು ಅಂತ ಕಾನೂನಲ್ಲಿ ಬರೆದಿದ್ದಾರೆ ಆ ಪುಸ್ತಕದಲ್ಲಿ. ಫ್ಯಾಮಿಲಿ ಕೋರ್ಟ್ ಆಕ್ಟ್ ಅಂತಿದೆ. ಹಿಂದೂ ಮ್ಯಾರೇಜ್ ಆಕ್ಟ್ ಒಂದು ಸೆಕ್ಷನ್ ಇದೆ ಅದರಲ್ಲಿ. ಅದು ಜಡ್ಜಸ್ ಮೇಲೆ ಒಂದು ಕೊಟ್ಟಿರೋ ಇದು ಒಂದು ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ನಾನು ಅದನ್ನು ಉಪಯೋಗಿಸ್ಕೊಂಡು ಅದನ್ನ ಕಂಪಲ್ಸರಿ ಮಾಡ್ಲೇಬೇಕು ಅಂತ ಹೇಳಿದ್ದಾರೆ. ನಾವು ಮಾಡ್ಬೋದು ಅಥವಾ ಬೇರೆ ಅದ್ರಲ್ಲಿ ಒಂದು ಟೀಮ್ ಆಫ್ ಲಾಯರ್ಸ್ ಅಥವಾ ಒಂದು ಮೀಡಿಯೇಷನ್ ಸೆಂಟರ್ ಇರುತ್ತೆ. ಅವ್ರಿಗಾರ ಕಳಿಸ್ಬೋದು. ಅದಕ್ಕೆ ನಮ್ಗೆ ನಾವೇ ಮಾಡ್ಬೋದು ಅಂತ ಇದ್ದಾಗ ಬೇರೆಯವ್ರಿಗೆ ಯಾಕೆ ಕಳಿಸ್ಬೇಕು? ಮತ್ತೆ ನನಗೆ ಧ್ಯಾನದ ಒಂದು ಅನುಭವ ಇತ್ತು. ಧ್ಯಾನ ನಾನು ಹೇಳ್ಕೊಡ್ಬೇಕು ಅನ್ನೋ ಒಂದು ನನ್ನ ಮನಸ್ಸಲ್ಲೂ ಕೂಡ ಇದ್ದಿದ್ರಿಂದ ಮತ್ತೆ ಯಾವುದೇ ವಿಧಾನವನ್ನು ಅಳವಡಿಸ್ಕೊಳ್ಬಹುದು ಅಂತಾನು ಬರ್ದ್ಬಿಟ್ಟಿದ್ದಾರೆ ಆ ಕಾನೂನಲ್ಲಿ. ಅದಕ್ಕೆ ನಾನು ಈ ಧ್ಯಾನ ವಿಧಾನವನ್ನು ಅಳವಡಿಸ್ಕೊಂಡು ನಾನು ಕೋರ್ಟಲ್ಲಿ ಫಸ್ಟ್ ಕೇಸ್ ಕರೆದ್ಬಿಟ್ಟು ನನ್ನ ಹತ್ರ ಚೇಂಬರಿಗೆ ಬಂದು ನಾನು ಪ್ರತಿಯೊಬ್ಬರು ಕೇಸ್‌ಗಳನ್ನ ಒಬ್ಬೊಬ್ಬರಿಗೆ ಕರೆದ್ಬಿಟ್ಟು ಚೇಂಬರಲ್ಲಿ ಗಂಡ ಹೆಂಡತಿಗೆ ಫಸ್ಟಿಗೆ ಬರೀ ಗಂಡನಿಗೆ, ನಂತರ ಹೆಂಡತಿಗೆ ಮತ್ತೆ ಮಕ್ಕಳಿಗೆ ಕರೆದು ಅವ್ರನ್ನ ಸಿಟ್ಟಿಂಗಲ್ಲಿ ಸ್ವಲ್ಪ ಸ್ವಲ್ಪ ಕೇಳ್ಕೊಳ್ತಿದ್ದೆ ವೈಯಕ್ತಿಕ ಸಮಸ್ಯೆ. ಅದನ್ನ ಸ್ವಲ್ಪ ಕೇಳ್ತಿದ್ದೆ. ನಂತರ ಅವ್ರಿಗೆ ನೇರವಾಗಿ ಧ್ಯಾನದ ಬಗ್ಗೆ ಹೇಳ್ತಾ ಇದ್ದೆ. ನೋಡಿ ಈ ತರ ಇದೆ.
ಧ್ಯಾನ ಮಾಡೋದ್ರಿಂದ ನಿಮ್ಗೆಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ನಂದು ಎಕ್ಸಾಂಪಲ್ ಹೇಳ್ಬಿಡ್ತಿದ್ದೆ ಅವ್ರಿಗೆ. ನೋಡಿ, ನಾನು ಚಿಕ್ಕ ವಯಸ್ಸಿಂದ ಅಷ್ಟೊಂದು ಕಷ್ಟಪಟ್ಟು ಹೊಂದ್ಕೊಂಡು ಬಂದಿದ್ದೆ. ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಿದ್ದೆ. ನಂದು ಆರೋಗ್ಯದಾಗ್ಬೋದು, ನಂದು ಪರ್ಸನಲ್ ಆಗಿ ನಾನೇ ಹೊರಗೆ ಬಂದಿದ್ದೀನಿ. ಸೊ ನಂದೇ ಎಕ್ಸಾಂಪಲ್. ನೀವು ಖಂಡಿತ ನಿಮ್ಗೆ ಇದರಿಂದ ಒಳ್ಳೇದಾಗುತ್ತೆ ಅಂತ ಹೇಳಿ ನಮ್ಮ ಲಲಿತಾ ನಾರಾಯಣ್ ಗಂಗಾವತಿ ಮೇಡಮ್ ಅವರು ನನಗೆ JTTP ಅಂತ 1, 2, 3, 4 ಅಂತ ಅಟೆಂಡ್ ಆಗ್ತಿದ್ದೆ ಧ್ಯಾನಕ್ಕೆ ಬಂದು ಹೊಸದಿರಲಿ. ಅದರಿಂದ ನನಗೆ ತುಂಬಾ ಅನುಕೂಲ ಆಯಿತು. ಎಲ್ಲ ಮಾಸ್ಟರ್ಸ್ಗಳದ್ದು ಸಹಾಯ ಆಗಲಿ, ಮತ್ತೆ ನನಗೆ ಧ್ಯಾನದಲ್ಲಿ ನನಗೆ ಸ್ವಲ್ಪ ನಾನು ಸಾಧನೆ ಮಾಡಲಿಕ್ಕೂ ಸಹಾಯ ಆಗಿತ್ತು. ನಿರಂತರವಾಗಿ ಕೆಲವು ಮಾಸ್ಟರ್ಸ್ಗಳ ಸಂಪರ್ಕದಲ್ಲಿದ್ದೆ. ಅನುಭವಗಳು ಕೂಡ ಹೇಳ್ಕೊಡ್ತಿದ್ದೆ ಆಗಾಗ. ಎಲ್ಲರಿಂದ ನನಗೆ ಪ್ರೋತ್ಸಾಹ ಸಿಗ್ತಾ ಇತ್ತು. ಪರವಾಗಿಲ್ಲ, ನೀವು ಒಳ್ಳೆ ಕೋರ್ಟಲ್ಲಿ ನ್ಯಾಯಾಧೀಶರಾಗಿ ನೀವು ಮಾಡ್ತಾ ಇದ್ದೀರಿ, ರೀತಿ ಒಳ್ಳೇದು ನೀವು ಮಾಡಿ ಅಂತ ಪ್ರೋತ್ಸಾಹ ಕೊಡ್ತಾ ಇದ್ರು. ಸೊ ಅವರು ಒಂದು ಪುಸ್ತಕ ಹೇಳಿದ್ರು ಧ್ಯಾನ ಅಂತ. ಅದನ್ನ ನೀವು ಕೊಡಿ, ನೀವು ಎಷ್ಟೊತ್ತು ಅಂತ ಹೇಳ್ತೀರಾ ಪ್ರತಿಯೊಬ್ಬರಿಗೆ, ಹೇಳಿದ್ರೆ ಅದು ಮರ್ತೋಗ್ಬಿಡ್ತಾರೆ. ಪುಸ್ತಕ ಕೊಡಿ ಅಂದಾಗ 1,000 ಪುಸ್ತಕ ತರಿಸಿ 1,000 ಬುಕ್ಸ್ ಅನ್ನ ಕೊಟ್ಟೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ತುಂಬಾ ಒಂದು 100-200 ಕೇಸ್ಗಳಲ್ಲಿ ಕೊಟ್ಟಿರ್ಬೋದು. ಮತ್ತೆ ಲಾಯರ್ಸ್ಗಳಿಗೂ ಕೊಡ್ತಿದ್ದೆ, ಅವ್ರಿಗೂ ಕೊಡ್ತಿದ್ದೆ. ಕೊಟ್ಟು PMC ಕನ್ನಡ ಯೂಟ್ಯೂಬ್ ಹಾಕೊಟ್ಟು ಅಲ್ಲೇ ಒಂದು 5 ನಿಮಿಷ ಧ್ಯಾನನ ಮಾಡಿಸಿ ಬಿಡ್ತಿದ್ದೆ. ಕೂತ್ಕೊಳ್ಳಿ, ಕಣ್ಮುಚ್ಕೊಳ್ಳಿ. ಇಲ್ಲಾಂದ್ರೆ ಅವ್ರು ಬಿಟ್ರೆ ಅವ್ರು ಬರೀ ಅವ್ರ ಕಥೆ ಹೇಳ್ತಾನೆ ಇದ್ರು, ಬಿಡ್ತಾನೆ ಇರ್ಲಿಲ್ಲ. ಶುರು ಮಾಡ್ಬಿಟ್ರೆ ಅವ್ರು ಜಗಳಾಡೋದು, ಗೋಳಾಡೋದು, ಅಳೋದು, ಒಬ್ರಿಗೊಬ್ರಿಗೆ ಅಷ್ಟೊಂದು ದ್ವೇಷ ತುಂಬ್ಕೊಂಡ್ಬಿಟ್ಟಿರ್ತಿತ್ತು ಅವರಲ್ಲಿ ಫಸ್ಟ್ ಬಂದಾಗ. ನಾನು ಅವ್ರಿಗೆ ಸುಮ್ಮನೆ ಆಯ್ತು ಸುಮ್ಮನೆ ಸೈಲೆಂಟ್ ಆಗಿರಿ ಅಂತ ಹೇಳಿ, ನೋಡಿ ಧ್ಯಾನ ಅಂತೆಲ್ಲ ಹೇಳಿ ನಂತರ ಕಣ್ಮುಚ್ಚಿ ಧ್ಯಾನ ಮಾಡಿ ಅಂತೇಳಿ ಒಂದು 5 ನಿಮಿಷ ಅವ್ರಿಗೆ ನೇರವಾಗಿ ಮಾಡಿಸೇ ಬಿಡ್ತಿದ್ದೆ. ಆ ನಂತರ ಅವ್ರಿಗೆ ಅದು ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಅನುಭವಕ್ಕೆ ಬರ್ತಿತ್ತು ಅನ್ಸುತ್ತೆ. ಅವಾಗ ಅವ್ರಿಗೆ ಅನುಭವಕ್ಕೆ ಬಂತು. ಅವಾಗ ಅವರು ಸ್ವಲ್ಪ ಸಮಾಧಾನದಲ್ಲಿ ಇರ್ತಿದ್ರು. ಸಮಾಧಾನದಲ್ಲಿ ಇದ್ದು ಚೇಂಬರಿಂದ ಹೊರಗುವಾಗ ನಗಾಡ್ಕೊಂಡು ಹೋಗ್ತಿದ್ರು. ಫಸ್ಟ್ ಯಾವಾಗ ಅವ್ರು ಅಳ್ಕೊಂಡು ದುಃಖದಲ್ಲಿ ಸಿಟ್ಟಲ್ಲಿ ಬರ್ತಿದ್ರು, ಅವ್ರ ಮುಖದಲ್ಲಿ ನಗು ಕಾಣ್ತಾ ಇತ್ತು ನನಗೆ ಚೇಂಬರಿಂದ ಹೋಗುವಾಗ. ಅದ್ ಹೇಳಿದೆ, ನೋಡಿ ನಿಮ್ಮ ಮುಖ ನೋಡ್ಕೊಳ್ಳಿ, ಇವಾಗ ಎಷ್ಟು ನಗ್ತಾ ಇದೀರಾ, ಒಂದು ಗಂಟೆ ಎಷ್ಟೊಂದು. ಸುಬ್ರಹ್ಮಣ್ಯಂ ಸರ್, ಒಂದ್ ಮೇಡಮ್, ನಿಮಿಷ ಸ್ವಲ್ಪ ಇನ್ಕ್ರೀಸ್ ಮಾಡಿ ಸೌಂಡ್, ಸ್ವಲ್ಪ ಕೇಳಿಸ್ತಾ ಇಲ್ಲೇನೋ ಬೇರೆಯವರಿಗೆ. ಹಾ ಮೇಡಮ್, ಕೇಳ್ತದೆ ಮೇಡಮ್? ಸತೀಶ್ ಸರ್ ಕೇಳ್ತಾ ಇದೆನಾ ಇವಾಗ? ಒಂದ್ ಮೆಸೇಜ್ ಮಾಡಿಬಿಡಿ, ಮಾತಾಡಿ ಸರ್ ನೋಡ. ಸರಿ ಮೇಡಮ್. ಆಮೇಲೆ ನಾನು ಅಲ್ಲಿ ಅವ್ರಿಗೆಲ್ಲ ಅಡ್ವೈಸ್ ಮಾಡ್ತಾ ಇದ್ದೆ ಧ್ಯಾನದ ಬಗ್ಗೆ. ನಮ್ಮ ಪೋರ್ಟಲ್ ಬಂದಿರೋ ಎಲ್ಲ ಇವ್ರಿಗೆ ಫ್ಯಾಮಿಲಿ ಕೇಳಿಸ್ತದೆ ಮೇಡಮ್? ಹಾ ಕೇಳಿಸ್ತದೆ, ಓಕೆ. ಅವ್ರಿಗೆ ಧ್ಯಾನ ಪ್ರಚಾರ ಶುರು ಮಾಡ್ಬಿಟ್ಟೆ. ಯಾಕಂದ್ರೆ ಇದೊಂದು ನನಗೆ ಅದ್ಭುತ ಅವಕಾಶ. ನಾನು ಎಲ್ಲೂ ಹೊರಗಡೆ ಹೋಗ್ಬೇಕಾಗಿದ್ದಿಲ್ಲ ಧ್ಯಾನ ಹಂಚಕ್ಕೆ, ಪ್ರಚಾರ ಮಾಡಕ್ಕೆ. ಎಲ್ಲೋ ಒಂದು ಬೇರೆ ಸ್ಥಳಗಳಿಗೆ ಹೋಗಿ ಯಾರನ್ನೂ ಕರೆದು ನಾನು ಹೇಳೋ ಪರಿಸ್ಥಿತಿ ಇರ್ಲಿಲ್ಲ. ಸೊ ನಮ್ಮ ಕೋರ್ಟಲ್ಲೇ ಬಂದು ಬರೋವ್ರಿಗೆನೆ ನಾನು ಇದನ್ನ ಉಪಯೋಗಿಸ್ಕೊಂಡು ಪ್ರತಿದಿನ ಎಲ್ಲ ಕೇಸಲ್ಲಿ ಕೂಡ ಧ್ಯಾನ ಅವ್ರಿಗೆ ಹೇಳ್ಕೊಟ್ಟು, ನೆಕ್ಸ್ಟ್ ಮತ್ತೆ ಬನ್ನಿ ಅಂತ ಹೇಳಿದಾಗ 2ನೇ ಸೆಟ್ಟಿಗೆ ಬಂದಾಗ ಆಗ್ಲೇ ಸಾಕಷ್ಟು ಪರಿಣಾಮ ಆಗಿರ್ತಿತ್ತು. ಅವ್ರ ಬದಲಾವಣೆಯನ್ನು ಕಂಡು ಬರ್ತಿತ್ತು ಅವರಲ್ಲಿ. ಆಮೇಲೆ ಹೀಗೆ ಮಾಡಿ ಒಂದು 95% ಕೇಸಸ್ ಸೆಟ್ಲ್ ಆಗ್ಬಿಡ್ತೀವಿ ನಮ್ಮಲ್ಲಿ ಧ್ಯಾನದಿಂದನೇ. ತುಂಬಾ ಕೇಸಲ್ಲಿ ಒಟ್ಟಿಗೆ ಹೋದ್ರು, ಅವ್ರು ಗಂಡ ಹೆಂಡತಿ ಡೈವರ್ಸ್ ಕೇಸ್ ಬೇಡ ಅಂತ ಸೇರ್ಕೊಂಡ್ರು. ಇನ್ನ ಕೆಲವು ಕೇಸಲ್ಲಿ ಆಗದೇ ಇಲ್ಲ ಅಂತಿದ್ದಾಗ ಫೈನಲ್ ಆಗಿ ಏನೋ ಸೆಟಲ್ಮೆಂಟ್ ಕೊಡೋದಿದ್ರೆ ಕೊಟ್ಕೊಂಡು ಕೇಸ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಿದ್ರು. ಮತ್ತೆ ನಾನು ಸಾಕಷ್ಟು ಮಕ್ಕಳಿದ್ದಾಗ ಮಕ್ಕಳಿಗೂ ಕರೆಸಿ ಅವ್ರಿಗೂ ಕೂಡ ನಾನು, ನೋಡಿ ಧ್ಯಾನ ನೀವು ಮಾಡೋದು ಒಳ್ಳೇದು, ಮತ್ತೆ ನೀವು ತಂದೆ ತಾಯಿಗಳು ಈ ತರ ಇದ್ದಾಗ ಎಷ್ಟು ಕಷ್ಟ ಇರುತ್ತೆ ಮಕ್ಕಳ ಪರಿಸ್ಥಿತಿ ಅಂತ ನನಗೆ ಸ್ವತಃ ಗೊತ್ತು. ನಾನು ಚಿಕ್ಕ ವಯಸ್ಸಿನಲ್ಲಿ ಅನುಭವಿಸಿದ್ದೀನಿ. ಆದ್ರಿಂದ ನಿಮ್ಗೆ ಇದು ಮುಂದೆ ಪರಿಣಾಮ ಆಗ್ಬಾರ್ದು, ನಿಮ್ಗೆ ತೊಂದರೆ ಆಗ್ಬಾರ್ದು ನಿಮ್ಮ ಲೈಫಲ್ಲಿ, ನಿಮ್ಮ ಫ್ಯೂಚರ್ಗೆ, ನಿಮ್ಮ ಎಜುಕೇಶನ್ಗೆ. ಅದರಿಂದ ಅವ್ರ ತಂದೆ ತಾಯಿಗಳದ್ದು ನೀವು ಬಿಟ್ಟು ಬಿಡಿ, ನಿಮ್ದು ಫ್ಯೂಚರ್ ಬಗ್ಗೆ ನೀವು ಯೋಚನೆ ಮಾಡಿ, ಧ್ಯಾನ ಮಾಡಿ ಹೊರಗೆ ಬನ್ನಿ. ನಿಮ್ಮ ಈ ಮಾನಸಿಕ ಒತ್ತಡದಿಂದ ಮನೆಯಲ್ಲಿ ಕೂಡ ನೀವು ಅವ್ರಿಗೂ ಅಡ್ವೈಸ್ ಮಾಡಿ, ನಂತರ ಧ್ಯಾನ ಮಾಡಿ ಮತ್ತೆ ಪೇರೆಂಟ್ಸ್ಗೂ ಅಂತ ಹೇಳಿದಾಗ ಮಕ್ಕಳು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಿದ್ರು. ಅವ್ರಿಗೂ ಧ್ಯಾನ ಹೇಳ್ಕೊಟ್ಟು, ತಂದೆ ತಾಯಿಗಳು ಹೇಳ್ಕೊಟ್ಟು ಸಾಕಷ್ಟು ಇದರಲ್ಲಿ ಪರಿಣಾಮಕಾರಿಯಾಗಿ ನಮ್ಗೆ ಒಂದು ಒಳ್ಳೆ ಒಂದು ಪ್ರಯೋಜನ ಆಯ್ತು. ಕೋರ್ಟ್ಗಳಲ್ಲಿ ಕೇಸ್ಗಳು ಬೇಗ ತೀರ್ಮಾನ ಆಗಕ್ಕೆ ಎಲ್ಲರೂ ಬಹಳ ಬೇಗ ಎಲ್ಲ ಕೋರ್ಟಲ್ಲೂ ಅದೇ ನಮ್ದು ಒಂಥರ ನ್ಯಾಯಾಲಯ ಬಂದು ಧ್ಯಾನಾಲಯ ಅಂತ ನಮ್ದು ಹೆಸರಾಗ್ಬಿಟ್ಟಿತ್ತು, ಧ್ಯಾನಾಲಯ ಅಂತ ಮಾಡಿದ್ರಲ್ಲಿ. ಆಮೇಲೆ ನಮ್ಮ ಸ್ಟಾಫ್ಗಳಿಗೂ ಕೂಡ ವಾರಕ್ಕೆ ಒಂದ್ಸಲ 2 ಸಲ ಕೂರಿಸಿ ಎಲ್ಲಾರನ್ನೂ ಒಂದು ಅರ್ಧ ಗಂಟೆ 1 ಗಂಟೆ ಧ್ಯಾನ ಮಾಡಿಸ್ಬಿಡ್ತಿದ್ದೆ ಕೂರಿಸಿ ನಮ್ಮ ಚೇಂಬರಲ್ಲಿ. ಯಾಕಂದ್ರೆ ಅವ್ರಿಗೂ ಬೇಕಾಗುತ್ತೆ ಎಲ್ಲ ಒತ್ತಡ. ಇವತ್ತು ಎಲ್ಲ ಫೀಲ್ಡ್ ಅಲ್ಲಿ ಇದೆ, ಕೋರ್ಟಲ್ಲಿ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಎಲ್ಲ ಆಫೀಸ್ಗಳಲ್ಲಿ ಕೆಲವೊಂದು ಒತ್ತಡ ಇರುವಂತ ಆಫೀಸ್ಗಳಲ್ಲಿ ಸ್ಟಾಫ್ಗಳಿಗೂ ತುಂಬಾ ಒತ್ತಡ ಇರುತ್ತೆ, ಲ್ಯಾಬ್ಸ್ಗಳಿಗೂ ಒತ್ತಡ ಇರುತ್ತೆ. ಸೊ ಅವ್ರಿಗೆ ಧ್ಯಾನ ಕೊಟ್ಟರೆ ಒಳ್ಳೇದಲ್ಲ. ಅವರು ಬೇರೆಯವ್ರಿಗೆ ಸಹಾಯ ಮಾಡ್ತಾರೆ, ಅವ್ರ ಕೆಲಸನೂ ಚೆನ್ನಾಗಿ ಮಾಡ್ತಾರೆ, ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತೆ ಇದರಿಂದ ನಾವು ಒಳ್ಳೆ ಸೇವೆ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಜನಗಳಿಗೆ ಅಂತ ಅವ್ರಿಗೂ ಧ್ಯಾನ ಮಾಡಿಸ್ತಿದ್ದೆ. ಮತ್ತೆ ಅಲ್ಲಿ ಜಡ್ಜಸ್ಗೂ ಕೂಡ ಧ್ಯಾನ ಮಾಡಿಸ್ತಿದ್ದೆ. ಮತ್ತೆ ಎಲ್ಲ ಸ್ಟಾಫ್ಗಳಿಗೆಲ್ಲ, ಬೇರೆ ನಮ್ಮ ಸ್ಟಾಫ್ ಅಲ್ಲದೆ ಬೇರೆ ಇಡೀ ಕೋರ್ಟ್ ಸ್ಟಾಫ್ಗಳಿಗೆಲ್ಲ ಅವಾಗವಾಗ ಒಂದು ಧ್ಯಾನ ತರಗತಿ ಇಟ್ಬಿಟ್ಟು ಧ್ಯಾನ ಮಾಡಿಸೋದು ಎಲ್ಲ ಮಾಡ್ತಿದ್ದೆ. ನಾನು ಅದಕ್ಕೆ ಮುಂಚೆ ಧಾರವಾಡದಲ್ಲಿದ್ದಾಗಲೂ ಕೂಡ ಅಲ್ಲಿ ಹುಬ್ಳಿಗೆ ಪಿರಮಿಡ್ಗೆ ಹೋಗಿ ಬರ್ತಿದ್ದೆ. ಅಲ್ಲಿ ವಿಶಾಲಾಕ್ಷಿ ಆಕಳವಾಡಿ ಕರೆಸಿ ಅಲ್ಲಿ ಕೂಡ ಒಂದು ದಿವಸ ಶಿಬಿರ ಮಾಡಿದ್ವಿ ಕೋರ್ಟಲ್ಲಿ. ಎಲ್ಲ ಜಡ್ಜಸ್ಗೆ, ಸ್ಟಾಫ್ಗೆ, ಲಾಯರ್ಸ್ಗೆಲ್ಲ ಕರೆದು ಧಾರವಾಡದಲ್ಲೂ ಕೂಡ ಮಾಡಿಸಿದ್ದೆ. ಸೊ ಮಡಿಕೇರಿಯಲ್ಲಿ ಈಗ ನಾನು ಇದು ಎಲ್ಲ ಧ್ಯಾನ ಪ್ರಚಾರವನ್ನು ಪ್ರಾರಂಭ ಮಾಡಿದೆ. ಮಡಿಕೇರಿಯಲ್ಲಿ ಇದ್ದಾಗ ನಾನು ಮೈಸೂರು ಇದು ಕಾವೇರಿ ಪಿರಮಿಡ್ ಅಂತಿದೆ, ಇಲ್ಲಿ ಸಂಪರ್ಕಕ್ಕೆ ಬಂದೆ. ಇಲ್ಲಿ PSSM ಮೈಸೂರಲ್ಲೂ ಬಹಳ ಆಕ್ಟಿವ್ ಆಗಿದೆ, ಅಲ್ಲಿ ಬರ್ತಾ ಇದ್ದೆ. ಕಾವೇರಿ ಪಿರಮಿಡ್ಗೂ ಕೂಡ ಹೋಗ್ತಾ ಇದ್ದೆ.
ಆಗಾಗ ರಜೆ ಇದ್ದಾಗ. ಆದ್ರೆ ಹೆಚ್ಚಿಗೆ ನನಗೆ ಹೋಗಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ನಮ್ಮ ಪೋಸ್ಟ್ ಅಲ್ಲಿ ನಾವು ಪಬ್ಲಿಕ್ ಅಲ್ಲಿ ಎಲ್ಲಿ ಹೋಗಕ್ಕಾಗಲ್ಲ. ಆದ್ರೆ ತುಂಬಾ ಕಡಿಮೆ ಅವಕಾಶ ಇದ್ದಿದ್ದರಿಂದ ಕೋರ್ಟಲ್ಲಿ ಮಾಡ್ತಿದ್ದೆ. ಯಾವಾಗಾರ ಹುಣ್ಣಿಮೆಗೋ ಅಥವಾ ತುಂಬಾ ಯಾವತ್ತಾರ ಒಂದ್ ದಿವಸ ಹೋಗಿ ಬರೋದು ಮಾಡ್ತಿದ್ದೆ. ಆ ಧ್ಯಾನಕ್ಕೆ ಒಂದ್ ದಿವಸ ಹುಣ್ಣಿಮೆ ಧ್ಯಾನಕ್ಕೆ ಹೋಗಿದ್ದೆ, ಒಂದು ವರ್ಷದ ಹಿಂದೆ ಕಾವೇರಿ ಪಿರಮಡಲ್ಲಿ. ಆ ದಿವಸ ಅಲ್ಲಿ ಮೈಸೂರಲ್ಲಿ ಒಬ್ರು ನಮ್ಮ ಕೋರ್ಟ್ ಸ್ಟಾಫ್ ಇದ್ದಾರೆ, ಮಂಜುಳಾ ಅಂತ. ಅವ್ರಿಗೆ ಹೇಳಿದೆ, ಬರ್ತಿದ್ದೀನಿ, ನೀವು ಬರ್ತೀರಾ ಅಲ್ಲಿಗೆ ಅಂತ. ಅವ್ರು ಇಲ್ಲ, ಹೈದರಾಬಾದ್ ಅಲ್ಲಿ ಇದೀನಿ, ಅಲ್ಲಿ ಒಂದು ಬ್ಲೈಂಡ್ ಫೋಲ್ಡ್ ಮೆಡಿಟೇಷನ್ ಅಂತ ಗೂಢಕೇಶ ಅಂತ ಒಂದಿದೆ, ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋಗಿದ್ದೀನಿ, ನಿನ್ನೆ ನೈಟ್ ಬಂದೆ, ಬರಕ್ಕಾಗ್ತಿಲ್ಲ, ನೀವು ಜಾಯ್ನ್ ಆಗಿ ಗೂಢಕೇಶ ಅಂತ, ಇವತ್ತಿಂದನೇ ನಾಳೆಯಿಂದ ಶುರು ಆಗುತ್ತೆ ಅಂದಿದ್ರು. ಸರಿ ನೋಡೋಣ ಅಂತ ಅವ್ರು ಹೇಳಿದಕ್ಕೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ನಾನು ಅವತ್ತು ಹುಣ್ಣಿಮೆ ಧ್ಯಾನ ಮಾಡಿದ ನಂತರ ಮಾರನೇ ದಿವಸ ನನಗೆ ಒಂಥರ ಹೈ ಎನರ್ಜಿ ಇತ್ತು. ಯಾವುದೇ ನಿದ್ದೆ ಕೆಟ್ಟಿದ್ದು ಅಂತ ಅನಿಸ್ಲಿಲ್ಲ, ಸುಸ್ತು ಅಂತ ಅನಿಸ್ಲಿಲ್ಲ, ಏನು ಅನಿಸ್ಲಿಲ್ಲ. ಸೊ ಅದಕ್ಕೆ ನಾನು ಯಾಕೆ ಮಾಡಬಾರ್ದು ಗೂಢಕೇಶ ಅಂತ ನಾನು ಜಾಯ್ನ್ ಆದೆ. ಸೊ ಅಲ್ಲಿಂದ ನಾನು ಒಂದು ವರ್ಷದಿಂದ ಈಗ ಗೂಢಕೇಶ ಧ್ಯಾನ ಇಡೀ ನೈಟ್ ಫುಲ್ ನಾನು ಧ್ಯಾನ ಮಾಡ್ಕೊಂಡು ಬಂದೀನಿ ನಿರಂತರವಾಗಿ, ಯಾವುದೇ ಬ್ರೇಕ್ ಇಲ್ಲದೆ. ಸೊ ಮೊದಲಿಂದ 1 ಗಂಟೆಗೆ ಶುರು ಮಾಡಿದೆ, 2 ಗಂಟೆ, ನಂತರ 3 ಗಂಟೆ ಧ್ಯಾನ ಮಾಡ್ಕೊಂಡು ನಂತರ ಈ ತರ ರಾತ್ರಿ ಇಡೀ ಧ್ಯಾನ ಮಾಡಿ. ಈಗ ಅದೇ ನಾವು ಧ್ಯಾನ ಹೆಚ್ಚಿಗೆ ಮಾಡೋದ್ರಿಂದ ನಮಗೆ ಹೆಚ್ಚು ಧ್ಯಾನ ಶಕ್ತಿಯಿಂದ ನಾವು ಹೆಚ್ಚಿಗೆ ಪ್ರಚಾರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾವು ಬೇರೆಯವ್ರಿಗೆ ಧ್ಯಾನ ತಲುಪಿಸಕ್ಕೆ ಸಾಧ್ಯ ಆಗುತ್ತೆ. ನಾವು ಹೇಳೋ ಮಾತು ಬೇರೆಯವ್ರಿಗೆ ಪರಿಣಾಮ ಬೀರುತ್ತೆ ನಾವು ಹೆಚ್ಚಿಗೆ ಧ್ಯಾನ ಸಾಧನೆ ಇದ್ದಾಗ. ಆದ್ರಿಂದ ನಾನು ಹೆಚ್ಚಿಗೆ ಈ ತರ ಧ್ಯಾನ ಸಾಧನೆ ಮಾಡ್ಕೊಂಡು ಬೇರೆಯವ್ರಿಗೂ ತಲುಪಿಸ್ಬೇಕು. ಎಲ್ಲ ಕೋರ್ಟಲ್ಲಿ ಇದ್ದವ್ರಿಗಾಗ್ಲಿ ಅಥವಾ ಬೇರೆ ಯಾರಿಗಾದ್ರೂ ಕೂಡ, ಪ್ರತಿಯೊಬ್ಬರಿಗೂ ಈಗ ಪತ್ರಿಜಿಯವರು ಹೇಳಿದಾಗೆ ನಾವು ಪ್ರತಿಯೊಬ್ಬರಿಗೂ ಧ್ಯಾನ ಹೇಳಲೇಬೇಕು. ಯಾರಿಗೂ ನಾವು ಒಬ್ರಿಗೂ ನಾವು ಬಿಡದಲೆ ಎಲ್ಲರಿಗೂ ಹೇಳ್ಬೇಕು ಅಂತ, ಅದು ನಮ್ಮ ಆದ್ಯ ಕರ್ತವ್ಯ ಧ್ಯಾನಿಗಳಾದವರಿಗೆ. ನಾವು ಧ್ಯಾನ ಮಾಡಿ ನಾವು ಅಷ್ಟೇ ಪ್ರಯೋಜನ ಆದ್ರೆ ಸಾಕಾಗಲ್ಲ, ಎಲ್ಲರಿಗೂ ತಲುಪಿಸ್ಬೇಕು ಅಂತ ಒಂದು ಉದ್ದೇಶ ಇರೋದ್ರಿಂದ ನಾನು ಈಗ ಹೇಳ್ತಾನೆ ಬಂದೆ. ಧ್ಯಾನ ಎಲ್ಲಿ ಯಾರಿಗೆ ಸಿಕ್ಕಿದ್ರು ಹಾಗೇನೆ. ಆಮೇಲೆ ನನಗೆ ಒಂದು 6 ಮಂತ್ಸ್ ಬ್ಯಾಕ್ ನಮ್ದು ದೊಡ್ಡ ಮಗಳು ಮ್ಯಾರೇಜ್ ಆಯ್ತು, ಇಂಟೀರಿಯರ್ ಡಿಸೈನರ್, ಅವರು ಸಾಫ್ಟ್ವೇರ್ ಇಂಜಿನಿಯರ್. ನನಗೆ 2 ವರ್ಷದಿಂದ ನಾನು ಪ್ರಯತ್ನ ಮಾಡ್ತಿದ್ದೆ ಮದುವೆ ಮಾಡ್ಬೇಕಂತ. ಅವರು ಫಸ್ಟ್ ಮದುವೆಗೆ ಒಪ್ಕೊಳ್ತಾನೆ ಇರಲಿಲ್ಲ. ಆ ನಂತರ ಆಯ್ತು ಅಂತ ಹೇಳಿದಾಗ 2 ವರ್ಷದಿಂದ ಸಿಗದೇ ಇದ್ದಿದ್ದು ಈ ಧ್ಯಾನಕ್ಕೆ ಬಂದಾಗ ನನಗೆ ಒಂಥರ ಮಿರಾಕ್ಯುಲಸ್ ಆಗಿ, ಈ ಹುಡುಗಿ ಮನೆಯವರನ್ನೇ ಹುಡುಗನ ಮನೆಯವರೇ ಹುಡುಗಿನ ಕರೆಸಿ ನೋಡಿರೋದು. ಸಾಮಾನ್ಯವಾಗಿ ಹುಡುಗನ ಮನೆಯಲ್ಲಿ ಹುಡುಗಿ ಮನೆಯಲ್ಲಿ ಹುಡುಗಿ ತೋರಿಸಿ ಹುಡುಗ ಮನೆಯವ್ರು ಬರ್ತಾರೆ, ಇದು ನಮ್ದು ಉಲ್ಟಾ ಕೇಸ್, ಇದು ರೇರ್ ಕೇಸ್. ಅವರೇ ಹುಡುಗನ ಮನೆಯವರೇ, ಬಾ ನೀನು ಅಲ್ಲಿ ಮಂಡ್ಯಕ್ಕೆ ಒಂದು ಮದುವೆಗೆ ಹೋಗಿದ್ರು ನನ್ನ ಮಗಳು, ಅವ್ರ ಹುಡುಗ ಮಂಡ್ಯದಲ್ಲಿ ಇದ್ದಿದ್ದು, ಅವರು ಬರಲ್ಲ ನೀನೇ ನಮ್ಮ ಮನೆಗೆ ಬಾ ಅಂತ ಅವರೇ ಕರ್ಸ್ಕೊಂಡು ಅವರೇ ನೋಡ್ಬಿಟ್ಟು ಅವರೇ ಫಿಕ್ಸ್ ಮಾಡಿ ಮದುವೆ ಸಿಂಪಲ್ ಆಗಿ ಮಂಡ್ಯದಲ್ಲಿ ಒಂದು ದೇವಸ್ಥಾನದಲ್ಲೇ ಮಾಡಿದ್ವಿ, ಆಡಂಬರ ಬೇಡ ಅಂತ. ಅದಕ್ಕೂ ನಾನು ತುಂಬಾ ಲಿಮಿಟೆಡ್ ಮೆಂಬರ್ಸ್ಗೆ ಮ್ಯಾರೇಜ್ ಕರೆದಿದ್ದು, ಒಂದು 300 ಜನಕ್ಕೆ. ಅವ್ರಿಗೂ ಕರೆಯುವಾಗಲೂ ಪ್ರತಿಯೊಬ್ಬರಿಗೂ ಇನ್ವಿಟೇಷನ್ ಜೊತೆ ನಾನು ಧ್ಯಾನದ ಪುಸ್ತಕ ಕೊಟ್ಟೆ. ಧ್ಯಾನದ ಪುಸ್ತಕ ಕೊಟ್ಟು ಧ್ಯಾನದ ಬಗ್ಗೆ ಹೇಳಿ, ಮನೆಗೆ ಹೋದಾಗ ಧ್ಯಾನದ ಬಗ್ಗೆನೇ ಹೇಳ್ತಿದ್ದೆ, ಧ್ಯಾನ ಮಾಡ್ಬೇಕು ನೀವು ಅಂತ ಹೇಳಿ ಧ್ಯಾನ ಹೇಳಿ ನಂತರ ಇನ್ವಿಟೇಷನ್ ಕೊಟ್ಟು ಬಂದು ಮದುವೆನೂ ಕೂಡ ನಾವು ಒಂದು ಸ್ವಲ್ಪ ಒಂಥರ ಧ್ಯಾನ ಮದುವೆ ಅನ್ನೋ ಥರದಲ್ಲೇ ಮಾಡಿದ್ದೆ. ಹಾಗಾಗಿ ನಾನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ಲಿ, ಏನೇ ಒಂದು ಫಂಕ್ಷನ್ ಇದ್ರು ಅಲ್ಲಿ ಧ್ಯಾನ ಒಂದು ನಾನು ಹೇಳೇ ಹೇಳ್ತೀನಿ ಫಸ್ಟು, ಬಿಡಲ್ಲ. ಧ್ಯಾನ ಪ್ರಚಾರ ಮಾಡಬೇಕು ಅಂತ ಹೆಚ್ಚಿಗೆ ಜನ ಇದ್ದಾಗ ಸೊ ಅಲ್ಲಿ ಹೇಳ್ಬೇಕಂತ. ಅದರಿಂದ ತುಂಬಾ ಜನಕ್ಕೇನು ಬಹಳ ಪ್ರಯೋಜನ ಆಗಿದೆ. ಸಾಕಷ್ಟು ಜನ ಈ ಧ್ಯಾನದ ಬಗ್ಗೆ ಕೇಳಿದಾಗ ಅವರು ಹೌದು ಒಳ್ಳೇದಿದೆ, ಚೆನ್ನಾಗಿದೆ, ನಮಗೆ ಒಳ್ಳೆ ಅನುಕೂಲ ಆಗಿದೆ ಅಂತ ಹೇಳಿ ಒಳ್ಳೇದಾಯ್ತು ಹೇಳಿದ್ದು, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೂಡ ಹೇಳ್ತಾ ಇದ್ರು. ಯಾವ್ದಾದ್ರು ಒಂದು ಆಟೋದಲ್ಲಿ ಹೋದ್ರೆ ಇಳಿದ್ಬಿಟ್ಟು ಆಟೋದಲ್ಲಿ ದುಡ್ಡು ಡ್ರೈವರ್ಗೆ PMC ಕನ್ನಡ ತೆಗೆಯಪ್ಪ ನಿಮ್ಮ ಮೊಬೈಲ್ ಅಂತ ಹೇಳಿ ಹಾಕ್ಬಿಟ್ಟು ಅವ್ರಿಗೆ ಧ್ಯಾನ ಮಾಡು ಅಂತ ಹೇಳೋದು. ಮತ್ತೆ ಎಲ್ಲೇ ಜೊತೆಲಿ ಯಾರಾದ್ರು ಹೋಗ್ತಿದ್ದಾಗ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಸಾಮಾನ್ಯಕ್ಕೆ ಯಾವ ಕಷ್ಟ ಇದ್ದಾಗ ಅವ್ರಿಗೂ ಕೂಡ ಧ್ಯಾನದ ಬಗ್ಗೆ ಹೇಳೋದು. ಹೀಗೆ ಪ್ರತಿಯೊಂದು ಯಾವುದೇ ಸಂದರ್ಭ ಬಿದ್ದರೂ ನಾನು ಧ್ಯಾನದ ಬಗ್ಗೆ ಹೇಳೇ ಹೇಳ್ತೀನಿ. ಆಮೇಲೆ ನಮ್ಮ ನ್ಯಾಯಾಲಯದ ಫಂಕ್ಷನ್ಗಳಲ್ಲಿ ಕೂಡ ಏನಾದ್ರು ಮಾತಾಡೋ ಸಂದರ್ಭ ಬಂದ್ರೆ ಅಲ್ಲೂ ಕೂಡ ನಾನು ಈ ಧ್ಯಾನ ಹೇಳೇ ಹೇಳ್ತೀನಿ ಧ್ಯಾನದ ಬಗ್ಗೆ. ಮತ್ತೆ ನನ್ನ ಈ ಸೆಂಡ್ ಆಫ್ ಫಂಕ್ಷನ್ ಮಾಡ್ತಾ ಇದ್ರು ಧ್ಯಾನ ಕೋರ್ಟಲ್ಲಿ, ಅಲ್ಲೂ ಕೂಡ ಧ್ಯಾನದ ಬಗ್ಗೆ ಹೇಳಿದೆ. ಮತ್ತೆ ನಮ್ಮ ಬ್ಯಾಚ್ ಜಡ್ಜಸ್ಗಳು ಸೆಂಡ್ ಆಫ್ ಅಂತ ಇಟ್ಟಿದ್ರು ಫಂಕ್ಷನ್ ಬೆಂಗಳೂರಲ್ಲಿ ನಮ್ಮ ನಿವೃತ್ತಿ ಆದ ನಂತರ, ಅಲ್ಲಿ ಕೂಡ ಧ್ಯಾನದ ಬಗ್ಗೆ ಹೇಳಿದೆ. ಆಗ ಮತ್ತೆ ನಾನು ಧ್ಯಾನ ಮಾಡ್ತಾ ನಾನು ಈ ಕೆಲಸ ಮಾಡುವಾಗಲೇ ಜಡ್ಜ್ ಆಗಿದ್ದಾಗಲೇ ಧ್ಯಾನದಲ್ಲಿ ಫುಲ್ ಆಳವಾಗಿ ನಾನು ತೊಡಗಿಸ್ಕೊಂಡಿದ್ದೆ. ನಾನು ನಂತರ ನಿವೃತ್ತಿ ಆದ ನಂತರ ಏನು ಅಂತ ಒಂದು ಪ್ರಶ್ನೆ ಬಂತು. ತುಂಬಾ ಜನ ನಿವೃತ್ತಿ ಆದ ನಂತರ ಏನು ಅನ್ನೋದು ಒಂದು ಬಹಳ ದೊಡ್ಡ ಸಮಸ್ಯೆನೇ ಇದೆ. ಯಾಕಂದ್ರೆ ಅಲ್ಲಿವರೆಗೂ ಕೆಲಸ ಇರುತ್ತೆ, ಆಮೇಲೆ ನಂತರ ಅವ್ರಿಗೆ ಏನು ಒಂದು ಸರಿಯಾದ ದಾರಿ ಗೊತ್ತಾಗ್ಲಾರ್ದೆ ಇವತ್ತು ನಾವು ನೋಡಿದೀವಿ ಸಾಕಷ್ಟು ಜನ ವ್ಯರ್ಥವಾಗಿ ಸಮಯ ಕಳೀತಿದ್ದಾರೆ ನಿವೃತ್ತಿ ಆಗಿರೋರು. ನಾವು ಪಾರ್ಕ್ಗಳಲ್ಲಿ ಹೋದ್ರೆ ನಿವೃತ್ತಿ ಆದವ್ರಿಗೆ ಒಂದು ಸಂಘನೇ ಇರುತ್ತೆ, ಅವ್ರು ನಿವೃತ್ತಿ ಆದವ್ರು ಬರೀ ಸುಮ್ಮನೆ ಸೇರ್ಕೊಳ್ಳೋದು, ಬರೀ ಮನೆ ವಿಷಯ ಮಾತಾಡೋದು, ಅವ್ರದ್ದು ಇವ್ರದ್ದು ಹೀಗೇನೆ ವ್ಯರ್ಥವಾಗಿ ಅಡ್ಡ ಹೊಡಿತಾ ಕಾಲ ಕಳೀತಾ ಇರ್ತಾರೆ. ಇನ್ನ ಕೆಲವೊಂದು ಸಂದರ್ಭಗಳಲ್ಲಿ ನಿವೃತ್ತಿ ಆದ ನಂತರ ಕೆಲಸಗಳು ಮಾಡೋ ಅವಕಾಶ ಇದೆ. ನಮಗೂ ಕೂಡ ನಿವೃತ್ತಿ ಆದ ನಂತರ ಸಾಕಷ್ಟು ನನಗೆ ಪೋಸ್ಟ್ ಸಿಗುತ್ತೆ. ನಾನು ಇವಾಗ ಏನು ನನಗೆ ಸ್ಯಾಲ್ರಿ ಸಿಗುತ್ತೆ ಅಷ್ಟೇ ಸ್ಯಾಲ್ರಿ ಸಿಗುತ್ತೆ, ನನಗೂ ಈಗಲೂ ಅವಕಾಶ ಇದೆ ನಾನು ನಿವೃತ್ತಿ ಆದ ನಂತರ ಹೋಗೋಕ್ಕೆ. ಇಲ್ಲ ನಾವು ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು, ಲೀಗಲ್ ಅಡ್ವೈಸರ್ ಆಗಿ ಮಾಡ್ಬೋದು, ಬ್ಯಾಂಕ್ಗಳಿಗೆ ಹೋಗ್ಬೋದು, ಇಲ್ಲಾಂದ್ರೆ ಬೇರೆ ನಮ್ಮ ಪೋಸ್ಟ್ಗಳು ತುಂಬಾ ಇದೆ. ಆದ್ರೆ ನಾನೇನು ಡಿಸೈಡ್ ಮಾಡಿದೆ, ನಾನು ಚಿಕ್ಕ ವಯಸ್ಸಿಂದಾನೇ ನಾನು ಕೆಲಸ ಮಾಡ್ಕೊಂಡೇ ಬಂದಿರೋದು. ನಾನು ಬುದ್ಧಿ ಬಂದಾಗಿಂದ ನಾನು ಈಗಾಗಲೇ ನಾನು ನಿಮ್ಗೆ ಮುಂಚೆ ಹೇಳಿದೆ, ನಾನು ಮಾಡದಿರೋ ಕೆಲಸನೇ ಇಲ್ಲ, ಎಲ್ಲಾ ತರದ ಕೂಲಿ ಕೆಲಸ ಇರುತ್ತೆ, ಪ್ರತಿ ಕೆಲಸ. ಸಣ್ಣ ವಯಸ್ಸು ಹುಡುಗ ಇದ್ದಾಗಿಂದ ನಾನು ದುಡಿದು ನನಗೆ ಸಾಕಾಗಿದೆ. ಇನ್ನು ಮುಂದೆ ನಾನು ಈ ಆಧ್ಯಾತ್ಮಿಕದಲ್ಲೇ ಮುಂದಿರಬೇಕು, ಧ್ಯಾನದಲ್ಲೇ ಇರಬೇಕು. ನಾನು ಯಾವುದೇ ಕೆಲಸ ನಾನು ಮಾಡೋದು ಬೇಡ, ಸಾಕಷ್ಟು ನನಗೆ ಇನ್ಕಮ್ ಇದೆ, ಸಾಕಷ್ಟು ಪೆನ್ಷನ್ ಬರುತ್ತೆ ನನ್ನ ಜೀವನಕ್ಕೆ, ಮತ್ತೆ ನಮ್ಮ ಕುಟುಂಬದ ನಿರ್ವಹಣೆಗೆ ಯಾವುದೇ ಸಮಸ್ಯೆ ಇಲ್ಲ. ಹಾಗಾಗಿ ನನಗೆ ಯಾವುದೇ ದುಡಿಯೋ ಅಗತ್ಯ ಇಲ್ಲ. ಇನ್ನು ಮುಂದೆ ನಾನು ಧ್ಯಾನಕ್ಕೆ ನನ್ನ ಜೀವನ
ನೀವು ಮೀಸಲಾಗಿಡ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನಾನು ಧ್ಯಾನಕ್ಕೆ ನಾನು ಸಂಪೂರ್ಣ ಜೀವನ ಮುಂದೆ ನನ್ನ ಪೂರ್ತಿ ಜೀವನ ನಾನು ಧ್ಯಾನಕ್ಕೆ ಇರಬೇಕು, ಧ್ಯಾನ ಪ್ರಚಾರಕ್ಕೆ, ಧ್ಯಾನ ಸೇವೆಗೆ ಅಂತ ನಾನು ಡಿಸೈಡ್ ಮಾಡಿದೆ. ಆನಂತರ ನಾನು ಈಗ 2 ತಿಂಗಳಿಂದ ನಮ್ಮ ಮೈಸೂರಲ್ಲೇ ಸೆಟ್ಲ್ ಆಗಿರೋದು ಮನೆಯಲ್ಲೇ ಪಿರಮಿಡ್ ಕಟ್ಸಿದ್ದೀನಿ. ನಾನು ಮೇಲೆ 11/11 ಪಿರಮಿಡ್ 2 ಮಂತ್ಸ್ ಆಯ್ತು ಕಟ್ಸ್ಬಿಟ್ಟು. ಪ್ರೇಮನಾಥ್ ಸರ್ ಎಲ್ಲ ಬಂದು ಇನಾಗ್ರೇಷನ್ ಮಾಡಿದ್ರು ಪಿರಮಿಡ್. ಸೊ ನಾನೀಗ ನೈಟ್ ಎಲ್ಲ ಪಿರಮಿಡ್ ಎಲ್ಲ ಧ್ಯಾನ ಮಾಡೋದು. ಈಗ ಪಿರಮಿಡ್ ಕನ್ಸ್ಟ್ರಕ್ಷನ್ ಆಯ್ತು. ಮತ್ತೆ ಪಿರಮಿಡ್ ಚೆನ್ನಾಗಿ ನಾವು ಗ್ರ್ಯಾಂಡ್ ಆಗಿ ಓಪನ್ ಮಾಡಿದ್ವಿ. ಸುಮಾರು ಒಂದು 300-500 ಜನ ಬಂದು ಪಿರಮಿಡ್ ಅಲ್ಲಿ ಅವತ್ತು ಭಾಗವಹಿಸಿದ್ರು. ಮೈಸೂರಿನ ಎಲ್ಲ ಮಿತ್ರರೆಲ್ಲ, ಧ್ಯಾನ ಮಿತ್ರರು. ಮತ್ತೆ ಯಾವ ಧ್ಯಾನಗಳದ ಕಾರ್ಯಕ್ರಮ ಇರುತ್ತೆ, ಧ್ಯಾನದ ಶಿಬಿರಗಳು ಎಲ್ಲದ ಕಡೆನೂ ಭಾಗವಹಿಸ್ತೀವಿ. ಮತ್ತೆ ಇಲ್ಲಿ ನಾವು ಪ್ರತಿ ಶನಿವಾರ ಇಲ್ಲಿ ನಂಜನಗೂಡು ಸುತ್ತಮುತ್ತಲು ಶಾಲೆಗಳಿಗೆ ನಾವು ಆಯ್ಕೆ ಮಾಡಿಕೊಂಡು, ಸರ್ಕಾರಿ ಶಾಲೆಗಳು ಈಗ ಸುಮಾರು ಕಳೆದ ತಿಂಗಳು ಒಂದು 20-30 ಶಾಲೆಗಳಿಗೆ ಹೋಗಿ ಇಲ್ಲಿ ಟೀಮ್ ಮೈಸೂರು PSSM ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಿದೆ. ತುಂಬಾ ಚೆನ್ನಾಗಿ ಅವರು ಆಕ್ಟಿವ್ ಆಗಿದ್ದಾರೆ. ಚನ್ನಬಸವ, ಲಲಿತಾ ಅಂತ ಇಬ್ರು ಅವ್ರ ಹಸ್ಬೆಂಡ್ ಅಂಡ್ ವೈಫ್. ಅವರು ಮತ್ತೆ ನಾವು ಎಲ್ಲ ಸೇರಿ ಎಲ್ಲ ಶಾಲೆಗಳಿಗೆ ಎಲ್ಲ ಹೋಗಿ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇದ್ವಿ ಧ್ಯಾನ. ಮತ್ತೆ ಜೈಲಲ್ಲಿ ಕೂಡ ಪ್ರಾರಂಭ ಮಾಡಿದ್ವಿ. ಜೈಲಲ್ಲಿ ಕೈದಿಗಳಿಗೆ ನಾವು ಧ್ಯಾನ ಹೇಳ್ಕೊಡ್ತಾ ಇದ್ವಿ. ನಂಜನಗೂಡು ಹೇಳ್ಕೊಡ್ತೀವಿ, KR ನಗರ, ಈಗ ಮತ್ತೆ ಮೈಸೂರು ಪ್ರಿಸನ್ಸ್ ಅಲ್ಲಿ ಕೂಡ ಹೋಗಿ ಹೇಳ್ಬೇಕು. ಈಗ ಬೇರೆ ಬೇರೆ ಎಲ್ಲೆಲ್ಲಿ ಸಾಧ್ಯ ಇದೆ ಕೆಲವೊಂದು ಆಫೀಸ್ಗಳಿಗೆ ಹೋಗಿದ್ವಿ. KV ಡಿಪಾರ್ಟ್ಮೆಂಟ್ ಆಫೀಸ್ಗಳಲ್ಲಿ ಹೋಗಿ ಅಲ್ಲಿ ಧ್ಯಾನ ಹೇಳ್ಕೊಟ್ವಿ. ಮತ್ತೆ ಇಲ್ಲಿ ಮೈಸೂರಲ್ಲಿ ಸುಮಾರು ಕಡೆ ಪಾರ್ಕ್ಗಳಲ್ಲಿ ಧ್ಯಾನ ಪ್ರಾರಂಭ ಮಾಡಿದ್ದಾರೆ. ಸೊ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲೆಲ್ಲ ಹೋಗಿ ನಾನು ಧ್ಯಾನನ ನಾನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಧ್ಯಾನ ಸೇವೆ ಮಾಡಬೇಕು, ಧ್ಯಾನ ಪ್ರಚಾರ ಮಾಡ್ಬೇಕಂತ ನಾನು ಡಿಸೈಡ್ ಮಾಡಿ ಧ್ಯಾನದಲ್ಲೇ ಈಗ ಮುಂದುವರಿತಾ ಇದ್ದೀನಿ. ಈಗ ಮೊನ್ನೆ ಈಗ ನಮ್ಮ ಮೈಸೂರು PSSM ಅಲ್ಲಿ ಧ್ಯಾನ ದಸರಾ ಅಂತ ಮಾಡ್ತಾ ಇದ್ದಾರೆ. ಈಗ 26, 27, 28 ಈ ತಿಂಗಳು. ಅದರ ಅಂಗವಾಗಿ ಒಂದು ಪ್ರಚಾರಕ್ಕೆ ಅಂತ ಹೋಗಿದ್ವಿ. ಚನ್ನಬಸವ ಸರ್, ಅನಿತಾ ಮೇಡಮ್, ನಾನು, ಇನ್ನಿಬ್ರು ಮಾಸ್ಟರ್, 5 ಜನ ನಾರ್ತ್ ಕರ್ನಾಟಕಕ್ಕೆ ಹೋಗ್ಬೇಕಂತ ಒಂದು 9 ದಿವಸ ಹೋಗಿದ್ವಿ. ಅದು ಒಂದು ಅದ್ಭುತವಾದ ಅನುಭವನೇ. ಯಾಕೆಂದ್ರೆ ಅಲ್ಲಿ ತುಂಬಾ ಒಳ್ಳೊಳ್ಳೆ ಮಾಸ್ಟರ್ಸ್ಗಳನ್ನ ಭೇಟಿಯಾದ್ವಿ, ಒಳ್ಳೊಳ್ಳೆ ಪಿರಮಿಡ್ ಸೆಂಟರ್ಸ್ಗಳನ್ನ ನೋಡಿದ್ವಿ, ಒಳ್ಳೊಳ್ಳೆ ಧ್ಯಾನ ಕೇಂದ್ರಗಳನ್ನ ನೋಡಿದ್ವಿ. ಉತ್ತರ ಕರ್ನಾಟಕದ ಭಾಗದಲ್ಲಿ ತುಂಬಾ ಅದ್ಭುತವಾಗಿ ಧ್ಯಾನ ಪ್ರಚಾರದಲ್ಲಿದೆ. ತುಂಬಾ ಜನ ಅಲ್ಲಿ ಬಹಳ ಅವರೇ ಸ್ವತಃ ತುಂಬಾ ಇಷ್ಟಪಟ್ಟು, ತುಂಬಾ ಒಂದು ಸಮರ್ಪಣಾ ಮನೋಭಾವದಿಂದ ತುಂಬಾ ಅವರೇ ಒಂದು ಬಹಳ ಡೀಪ್ ಆಗಿ, ತುಂಬಾ ಆಳವಾಗಿ ಧ್ಯಾನದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ತುಂಬಾ ಪಿರಮಿಡ್ಸ್ ಇದೆ ಬಳ್ಳಾರಿಯಲ್ಲಿ. ಒಂದು 200-300 ಪಿರಮಿಡ್ಸ್ ಇದೆ ಬಳ್ಳಾರಿಯಲ್ಲಿ. ಮತ್ತೆ ಸಣ್ಣ ಊರುಗಳಲ್ಲಿ, ಹಳ್ಳಿಗಳಲ್ಲಿ ಕೂಡ ಒಂದು ಪಿರಮಿಡ್ಗಳಿದೆ. ಅಲ್ಲಿ ಮನೆ ಪ್ರಚಾರ, ಪ್ರತಿದಿನ ಮನೆ ಧ್ಯಾನ ನಡೆಯುತ್ತೆ, ಪ್ರತಿದಿನ ರ್ಯಾಲಿಗಳು ನಡೆಯುತ್ತೆ. ತುಂಬಾ ಬಹಳವಾಗಿ ಅದ್ಭುತವಾದ ಒಂದು ಧ್ಯಾನ ಪ್ರಚಾರ, ಅಲ್ಲಿ ಧ್ಯಾನ ಒಂದು ನಡೀತಾ ಇದೆ ಬಳ್ಳಾರಿ ಮತ್ತೆ ನಾರ್ತ್ ಕರ್ನಾಟಕ ಕಡೆಯಲ್ಲಿ. ಅದೆಲ್ಲ ಹೋಗಿದ್ರಿಂದ ಅದು ಒಂದು ದೊಡ್ಡ ಅನುಭವ ಆಯ್ತು ನನಗೆ. ಅದು ಇನ್ನ ನಾವು ಹೆಚ್ಚಿಗೆ ಆ ಒಂದು ಅನುಭವದಿಂದ ಧ್ಯಾನ ಎಷ್ಟು ಚೆನ್ನಾಗಿ ನಡೀತಾ ಇದೆ, ನಾವು ಇದನ್ನ ಇದೇ ರೀತಿಯಲ್ಲಿ ನಮ್ಮ ಹಳೆ ಮೈಸೂರು ಭಾಗ ಅಥವಾ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಇದೇ ರೀತಿ ಧ್ಯಾನನ ಪ್ರಚಾರ ಮಾಡಬೇಕು, ಧ್ಯಾನನ ಹಂಚಬೇಕು. ಮತ್ತೆ ಎಲ್ಲರೂ ಮಾಸ್ಟರ್ಸ್ಗಳು ಅಲ್ಲಿ ಧ್ಯಾನಿಗಳನ್ನ ನೋಡಿ ನಾವು ಕಲಿಬೇಕು, ಅಲ್ಲಿ ಧ್ಯಾನಿಗಳ ಒಂದು ಮಾರ್ಗದರ್ಶನ ತಗೋಬೇಕು ಅಂತ ಅನ್ಕೊಂಡು ಅಲ್ಲಿದೆ ಒಂದು ಅನುಭವವನ್ನು ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಬಳ್ಳಾರಿಯಲ್ಲಿ ಕೂಡ ಜೈಲಿಗೂ ಕೂಡ ಅಲ್ಲಿ ನಾವು ವಿಸಿಟ್ ಮಾಡೋ ಒಂದು ಪ್ರಸಂಗ ಬಂದಿತ್ತು. ಅಲ್ಲಿ ಒಬ್ರು ಮಾಸ್ಟರ್ ಪ್ರತಿ ವಾರ ಹೋಗಿ ಅಲ್ಲಿ ಧ್ಯಾನಿಗಳಿಗೆ, ಜೈಲಲ್ಲಿ ಇದ್ದವರಿಗೆ ಧ್ಯಾನ ಹೇಳ್ಕೊಡ್ತಾರೆ. ಒಂದು ಪಿರಮಿಡೇ ಕಟ್ಸಿದಾರಲ್ಲ, ಹನುಮಂತರಾವ್ ಅಂತ ಒಬ್ರು ದೊಡ್ಡ ಗ್ರೇಟ್ ಮಾಸ್ಟರ್. ಒಂದು ಸ್ವಂತ ಖರ್ಚಿನಲ್ಲಿ ಬಳ್ಳಾರಿ ಜೈಲಲ್ಲಿ, ಬಹುಶಃ ಇಂಡಿಯಾದಲ್ಲೇ ಹಿಸ್ಟ್ರಿಯಲ್ಲಿ ಎಲ್ಲ ಒಂದು ಕಡೆ ಇದೆ ಅಂತ ಡೆಲ್ಲಿಯಲ್ಲಿ. ಅದ್ ಬಿಟ್ರೆ ಇಲ್ಲಿ ಮಾತ್ರ ಇರೋದು ಪಿರಮಿಡ್ ಜೈಲ್ ಒಳಗಡೆ. ಅವರೇ ಸ್ವತಃ ಖರ್ಚಿನಿಂದ ಅಲ್ಲಿ ಪಿರಮಿಡ್ ಕಟ್ಸಿ ಜೈಲಲ್ಲಿ, ಆ ಪಿರಮಿಡ್ ಅಲ್ಲೇ ಅವರು ಪ್ರತಿ ವಾರ ಹೋಗಿ ಧ್ಯಾನಿಗಳಿಗೆ, ಅಲ್ಲಿ ಜೈಲಲ್ಲಿ ಇದ್ದವರಿಗೆ, ಕೈದಿಗಳಿಗೆ ಧ್ಯಾನ ಹೇಳ್ಕೊಡ್ತಾರೆ. ಸೊ ನಾನು ಕೂಡ ಹೋಗಿದ್ದೆ. ಹೋದಾಗ ಅವರು, ನಾನು ಈ ತರ ಜಡ್ಜ್ ಮತ್ತೆ ಈ ತರ ನ್ಯಾಯಾಂಗ ಸೇವೆ ಕ್ಷೇತ್ರದಲ್ಲಿ ನಾನು ತುಂಬಾ ಆಳವಾಗಿ 30-40 ವರ್ಷ ನನ್ನ ಅನುಭವ ಇರೋದ್ರಿಂದ ಅಲ್ಲಿ ಅವ್ರಿಗೆ ಧ್ಯಾನದ ಅನುಭವ ಎರಡು ಹೇಳಿದಾಗ ಅವರು ಪಾಪ ಬಹಳ ಸಂತೋಷ ಪಟ್ಟರು. ಕೆಲವರು ಕೈದಿಗಳು ತಮ್ಮ ಅನುಭವನ ಹೇಳಿದ್ರು. ಹೇಳಿ ಅವರು ಅಲ್ಲಿ ಮಾಸ್ಟರ್ ಹನುಮಂತರವ್ರನ್ನ ಅವ್ರ ಪಾಪ ದೇವರು ಅಂತಾನೆ ಕರೀತಾರೆ. ಯಾಕೆಂದ್ರೆ ಆ ಕೈದಿಗಳಂದ್ರೆ ಅದು ಪರಿಸ್ಥಿತಿ ಇಡೀ ಪ್ರಪಂಚದಲ್ಲಿ ಯಾರಿಗೂ ಬರಬಾರ್ದು ಅಂತ ಒಂದು ಬಹಳ ದುಃಖಕರವಾದ, ತುಂಬಾ ಕಷ್ಟಕರ ಪರಿಸ್ಥಿತಿ ಆ ಜೈಲಲ್ಲಿರೋ ಕೈದಿಗಳಿಗೆ. ಅವ್ರನ್ನ ಕೂಡ ಬಿಟ್ಟಿರ್ತಾರೆ. ಒಂದು ಸ್ವತಂತ್ರ ಇಲ್ಲ ಅಂದ್ರೆ ಮನುಷ್ಯನಿಗೆ ಅದು ಬೇರೆ ನರಕದ ಜೀವನನೇ. ಅಂತ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಜೈಲಲ್ಲಿ ಒಳಗಡೆ ಅವ್ರು ಇರ್ಬೇಕಂದ್ರೆ ಹೇಗೆ ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂತವ್ರಿಗೆ ಧ್ಯಾನ ಫಸ್ಟ್ ನಾವು ಇವತ್ತು ಕೊಡ್ಬೇಕಾಗಿದೆ. ಸೊ ಆ ಧ್ಯಾನ ಅವರು ಮಾಡ್ತಾ ಇರೋದ್ರಿಂದ, ಬಳ್ಳಾರಿಯಲ್ಲಿ ಕೊಡ್ತಿರೋದ್ರಿಂದ ಅಲ್ಲಿ ಸಾಕಷ್ಟು ಜನ ಕೈದಿಗಳು ಧ್ಯಾನ ಮಾಡಿ ಬದಲಾವಣೆ ಅವರೇ ಒಂದು ದೊಡ್ಡ ಮಾಸ್ಟರ್ಸ್ಗಳಾಗಿದ್ದಾರೆ. ಆತ್ಮಾನುಭವನೆ ಪಡ್ಕೊಳ್ಳುವಷ್ಟು ಮಟ್ಟಿಗೆ ದೊಡ್ಡ ಅನುಭವಗಳಾಗಿದೆ. ಅವರು ತುಂಬಾ ಅವ್ರ ಬಗ್ಗೆ ಹೊಗಳ್ತಾ ಇದ್ರು ಸರ್ಗೆ, ಹನುಮಂತರಾವ್ ಮಾಸ್ಟರ್ಗೆ. ಇವರೇ ನಮ್ಗೆ ದೇವರು ಇದ್ದಂಗೆ, ನಮ್ಗೆ ಆದ ಧ್ಯಾನ ಅನುಭವ ಕೊಟ್ಟು ನಮ್ಗೆ ತುಂಬಾ ಒಳ್ಳೇದ್ ಮಾಡಿದ್ದಾರೆ ಅಂತ. ನಾನು ಅವ್ರಿಗೆ ಕಾನೂನಿನ ಬಗ್ಗೆ ಸ್ವಲ್ಪ ಹೇಳಿದಾಗ ಅವ್ರಿಗೂ ಪ್ರಯೋಜನ ಆಯ್ತು. ನಾನು ನಂಬರ್ಗಳು ಕೊಟ್ಟು ಬಂದಿದ್ದೇನೆ. ಸಾಮಾನ್ಯ ಎಲ್ಲ ಕಡೆ ಜೈಲ್ಗಳಲ್ಲಿ ಹೋದಾಗೆಲ್ಲ ಏನಾದ್ರು ಕಾನೂನು ಬಗ್ಗೆ ನಿಮ್ಗೆ ಸಮಸ್ಯೆ ಇದ್ರೆ ನನ್ನನ್ನ ಕೇಳಿ ಅಂತ ನಾನು ಸಾಧ್ಯ ಆದಷ್ಟು ಸಹಾಯ ಮಾಡ್ತೀನಿ. ಮತ್ತೆ ನಾನು ಈ ಧ್ಯಾನದ ಜೊತೆಗೇನೆ ನಾವು ಧ್ಯಾನ ಎಲ್ಲೆಲ್ಲಿ ಸತ್ಸಂಗ ಆಗುತ್ತೆ, ಮತ್ತೆ ಸಾಧಾರಣವಾಗಿ ನಾನು ಈ ತರ ನಾನು ಜಡ್ಜ್ ಅಂತ ಹೋದಾಗ ತುಂಬಾ ಜನ ನನಗೆ
ಧ್ಯಾನಿಗಳು ನನಗೆ ಕೆಲವೊಂದು ಕಾನೂನಿನ ಸಮಸ್ಯೆಗಳ ಬಗ್ಗೆ ನನ್ನ ಹತ್ರ ಸಲಹೆಗಳು ಕೇಳ್ತಾರೆ. ಸೊ ಅದಕ್ಕೂ ನಾನು ಸಾಧ್ಯವಾದಷ್ಟು ಉಚಿತವಾಗಿ ನಾನು ಸಲಹೆ, ನನ್ನ ಏನು ಕಾನೂನು ಅನುಭವ ಇದೆ ಅದನ್ನ ನಾನು ಫ್ರೀಯಾಗಿ ಅವ್ರಿಗೆ ಕೊಡ್ಬೇಕು ಅಂತ, ಧ್ಯಾನದ ಜೊತೆಗೆ ಹಂಚ್ಬೇಕು ಅಂತ ಅದನ್ನು ನಾನು ಮಾಡ್ತಾ ಬಂದಿದ್ದೀನಿ. ಏನೇ ಅವ್ರಿಗೆ ಸಮಸ್ಯೆ ಇದ್ರು ನನ್ನ ಕೈಲಾದಷ್ಟು ಅವ್ರಿಗೆ ಹೇಳ್ತೀನಿ, ಅಥವಾ ಅವ್ರನ್ನ ಕರೆದು ಏನಾದ್ರು ಕನ್ಸಲ್ಟ್ ಮಾಡಿ ದಾಖಲೆ ನೋಡಿ ಈ ತರ ಮಾಡ್ಬೋದು, ಈ ತರ ಮಾಡ್ಬೋದು ಅಂತ. ಮುಂದೆ ಏನಾದ್ರು ಬೇಕಾದ್ರೆ ನಿಮ್ಗೆ ವಕೀಲರು ಬೇಕಿದ್ರೆ, ಲಾಯರ್ಸ್ ಬೇಕಿದ್ರೆ ನನಗೆ ಪರಿಚಯ ಇರೋರಿಗೆ ನನ್ನ ಒಂದು ಪ್ರಭಾವನ ಉಪಯೋಗಿಸ್ಕೊಂಡು ಅವ್ರಿಗೆ ಲಾಯರ್ಗಳಿಗೆ ಹೇಳಿ, ನೋಡಿ ಇವ್ರಿಗೆ ಹಿಂಗಿದೆ, ಇವ್ರಿಗೆ ಯಾವುದೇ ಹೆಚ್ಚಿಗೆ ನೀವು ಖರ್ಚಾಗದಲೆ ಅಥವಾ ಉಚಿತವಾಗಿ ಕೂಡ ಕೊಡೋ ವ್ಯವಸ್ಥೆ ಇದೆ. ಉಚಿತ ಕಾನೂನು ನೆರವು ಸಮಿತಿ ಅಂತ ಇದೆ ಎಲ್ಲ ಕೋರ್ಟ್ಗಳಲ್ಲಿ. ಸೊ ಅವ್ರಿಗೆ ನೀವು ತುಂಬಾ ಬಡವರು ಇದ್ರೆ, ಅವ್ರಿಗೆ ಫೈನಾನ್ಷಿಯಲಿ ಸಮಸ್ಯೆ ಇದ್ರೆ, ಹಣಕಾಸಿನ ನೆರವು ಇಲ್ಲದೆ ಇದ್ರೆ ಫ್ರೀಯಾಗಿ ಗೌರ್ಮೆಂಟ್ ಇಂದ ವ್ಯವಸ್ಥೆ ಇದೆ, ಲಾಯರ್ನ ಕೊಡೋ ವ್ಯವಸ್ಥೆ ಇದೆ. ಯಾವುದೇ ಕೋರ್ಟಲ್ಲೂ ಕೂಡ ಅವರು ಫೀಸ್ ಕಟ್ಟಂಗಿಲ್ಲ, ಟೋಟಲ್ ಫ್ರೀ ಇದೆ. ಅದು ತುಂಬಾ ಜನ ಗೊತ್ತಿರಲ್ಲ. ಸೊ ಅದಕ್ಕೆ ನಾನು ದಾನಿಗಳಿಗೆ ಇದು ಅಟ್ಲೀಸ್ಟ್ ಉಪಯೋಗ ಆಗ್ಲಿ ಅಂತ ಫ್ರೀಯಾಗೂ ಕೂಡ ಇದೆ. ಇಲ್ಲ ನೀವೇನಾದ್ರೂ ಸ್ವಲ್ಪ ನಿಮ್ಗೆ ಕೊಡೋಕೆ ಶಕ್ತಿ ಇದೆ ಅಂದ್ರೆ ಅದನ್ನು ಕೂಡ ಒಳ್ಳೆ ಲಾಯರ್ಗೆ ಹೇಳಿ ಪರಿಚಯ ಮಾಡಿ ಅವ್ರಿಗೆ ಲಾಯರ್ ಇಟ್ಕೊಟ್ಟು ಕೇಸ್ ಹಾಕ್ಸಿ, ಅಥವಾ ಅದರಿಂದನೂ ಒಂದು ಸೇವೆ ಆಗ್ಲಿ ಅಂತ, ಧ್ಯಾನ ಸೇವೆ ಜೊತೆ ಕಾನೂನು ಸೇವೆ ಎರಡು ಉಚಿತವಾಗಿ ಮಾಡ್ಬೇಕಂತ ಡಿಸೈಡ್ ಮಾಡಿ ನಾನು ಈಗ ಎರಡು ಈ ರೀತಿ ನಾನು ನಿವೃತ್ತಿ ನಂತರ ಕೂಡ ನಾನು ನಿಜವಾಗ್ಲೂ ಒಂದು ಅದ್ಭುತವಾದ ವರ ಅಂತ ಹೇಳ್ಬೋದು ನನಗೆ ಇದೊಂದು ಧ್ಯಾನ ಸಿಕ್ಕಿರೋದು. ಇಲ್ಲದೆ ಇದ್ದಿದ್ರೆ ನಿಜವಾಗ್ಲೂ ನಾನು ಈ ಮಾನಸಿಕ ಪರಿಸ್ಥಿತಿ ಹೊರಗೆ ಬರಕ್ಕೆ ಇನ್ನೂ ಎಷ್ಟು ಜನ್ಮಗಳು ಬೇಕಾಗ್ತೈತೆ ಗೊತ್ತಿಲ್ಲ ನನಗೆ. ಈ ಒಂದು ಧ್ಯಾನ ಮಾಡ್ತಾ ಮಾಡ್ತಾ ಇನ್ನೂ ಮಾಡ್ಬೇಕಾಗಿದೆ, ಇನ್ನ ಪ್ರಾರಂಭ ಅಷ್ಟೇ ಅಂತ ಅನ್ಕೊಂಡಿದ್ದೆ ನಾನು. ಇನ್ನ ಇದು ಸಾಧನೆ ಏನೂ ಅಲ್ಲ. ನಾನು ಇನ್ನ ಧ್ಯಾನ ಆಳವಾಗಿ ಧ್ಯಾನ ಸಾಧನೆ ಮಾಡ್ಬೇಕು. ಇನ್ನ ತುಂಬಾ ಈ ಸತ್ಸಂಗ ಸ್ವಾಧ್ಯಾಯಗಳು ಇನ್ನ ಓದೋದು ಇದೆ, ಸಾಕಷ್ಟು ಪುಸ್ತಕಗಳಿದೆ ನನ್ನ ಹತ್ರ. ಸುಮಾರು ಒಂದು ಮುಂಚೆ ಎಲ್ಲ ಬೇರೆ ಬೇರೆ ಬುಕ್ಸ್ಗಳೆಲ್ಲ ಓದ್ತಿದ್ದೆ. ಈಗಾಗಲೇ ಹೇಳ್ದಂಗೆ ರಾಮಕೃಷ್ಣ ಆಶ್ರಮದ ಸಾಹಿತ್ಯಗಳು, ಇಸ್ಕಾನಿಂದು, ಶ್ರೀಕೃಷ್ಣಂದು, ಸತ್ಯಸಾಯಿ ಬಾಬಾಗಳದ್ದು ಎಲ್ಲ ಇತ್ತು. ಆದ್ರೆ ಅದರೆಲ್ಲ ಧ್ಯಾನದ ಬಗ್ಗೆ ಇರ್ತಿರ್ಲಿಲ್ಲ. ಅದಕ್ಕೆ ನಾನೀಗ ಪತ್ರಿಜಿಯವರು ಹೇಳ್ದಂಗೆ ಧ್ಯಾನದ ರಿಲೇಟೆಡ್ ಪುಸ್ತಕಗಳೇ ಸಾಕಷ್ಟು ತುಂಬಾ ತಗೊಂಡು ಇಟ್ಕೊಂಡಿದ್ದೀನಿ, ಮತ್ತೆ ಸಾಕಷ್ಟು ಓದಿದ್ದೀನಿ. ಇನ್ನ ಓದ್ಬೇಕಿದೆ. ಈ ಧ್ಯಾನದ ಪುಸ್ತಕಗಳೇ ಒಳ್ಳೊಳ್ಳೆ ಬುಕ್ಸ್ ಇದೆ, ಒಳ್ಳೊಳ್ಳೆ ಮಾಸ್ಟರ್ಸ್ ಪುಸ್ತಕ ಇದೆ. ಇನ್ನ ಆ ಪುಸ್ತಕಗಳು ಓದ್ಬೇಕು, ಅದರದ್ದು ಅನುಭವ ತಗೋಬೇಕು. ಇನ್ನ ಧ್ಯಾನ ಸಾಧನೆ ಹೆಚ್ಚಿಗೆ ಮಾಡ್ಬೇಕು, ಇನ್ನ ಸತ್ಸಂಗ, ಇನ್ನ ಧ್ಯಾನ ಪ್ರಚಾರ, ಧ್ಯಾನ ಸೇವೆ ಮಾಡ್ಕೊಂಡು ಹೋಗ್ಬೇಕು. ಇದನ್ನ ಪ್ರಾರಂಭ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ವರ್ಷ ನನಗೆ ಅವಕಾಶ ಆಗಿರ್ಲಿಲ್ಲ. ನನ್ನ ವೃತ್ತಿಯಲ್ಲಿದ್ದಾಗ ತುಂಬಾ ಕಡಿಮೆ ಇತ್ತು ಅವಕಾಶ, ಯಾಕಂದ್ರೆ ನಮ್ದೇ ಕೆಲಸನೇ ತುಂಬಾ ಕಷ್ಟ ಇರ್ತಿತ್ತು. ಅದ್ರಲ್ಲಿ ಸ್ವಲ್ಪ ಅವಕಾಶದಲ್ಲಿ ನಾನು ಧ್ಯಾನದ ಬಗ್ಗೆ ನಾನು ಗಮನ ಕೊಡಕ್ಕೆ ಸಾಧ್ಯ ಇತ್ತು. ಈಗ ನಿವೃತ್ತಿ ಆದ ನಂತರ ನನಗೆ ಫ್ರೀ ಬರ್ಡ್, ಈಗ ನಾನು ಒಬ್ಬನೇ ಇರ್ತೀನಿ. ಮಕ್ಕಳು ಎರಡನೇವಳು ಇತ್ತೀಚೆಗೆ ಲಾಯರಾಗಿ ಬೆಂಗಳೂರಲ್ಲಿ ಇರ್ತಾಳೆ. ನಾನು ಈಗ ಒಬ್ಬನೇ ಇರ್ತೀನಿ. ಮೊದಲನೇ ಮಗಳು ಮದುವೆಯಾಗಿ ಬೆಂಗಳೂರು ಇರ್ತಾರೆ. ಸೊ ಒಬ್ಬನೇ ಇರೋದ್ರಿಂದ ನನಗೆ ರಾತ್ರಿ ಇಡೀ ಧ್ಯಾನ ಮಾಡೋಕ್ಕೇನೋ ಅವಕಾಶ ಆಯಿತು. ಹಗಲಿಡೀ ಧ್ಯಾನ ಪ್ರಚಾರಕ್ಕೆ ಹೋಗ್ಬೋದಾಗಿದೆ, ಅಥವಾ ನಾನು ಇನ್ನ ಪುಸ್ತಕಗಳು ಓದೋಕ್ಕಾಗಲಿ, ಯಾವುದೇ ಶಿಬಿರಗಳಿಗೆ ಹೋಗೋಕ್ಕೆ ಎಲ್ಲದಕ್ಕೂ ನನಗೆ ಬಹಳ ಅನುಕೂಲ ಆಗಿದೆ. ಅದಕ್ಕೆ ನಾನು ಸಾಧ್ಯವಾದಷ್ಟು ಹೆಚ್ಚಿಗೆ ಎಲ್ಲೆಲ್ಲಿ ಧ್ಯಾನದ ಶಿಬಿರಗಳಾಗ್ತದೆ ಅಲ್ಲೆಲ್ಲ ಹೋಗ್ಬೇಕು, ಧ್ಯಾನದ ಕೆಲಸಗಳು ಎಲ್ಲಿ ನಡೀತಿದೆ ಅಲ್ಲೆಲ್ಲ ಹೋಗ್ಬೇಕು. ನಾನು ತನುಮನ ಧನಗಳಿಂದ ಕೂಡ ನಾನು ಸಾಧ್ಯವಾದಷ್ಟು ನಾನು ಭಾಗವಹಿಸ್ತೀನಿ. ನಾನೇ ನನ್ನ ಸ್ವಂತ ಖರ್ಚಿಂದನೇ ನಾನು ನನ್ನ ವೆಹಿಕಲಲ್ಲೇ ಎಲ್ಲ ಧ್ಯಾನಿಗಳಿಗೆಲ್ಲ ರ್ಯಾಲಿಗಳಿಗೆ ಕರ್ಕೊಂಡು ಹೋಗೋದಾಗ್ಲಿ, ಅಥವಾ ಧ್ಯಾನದ ಶಿಬಿರಗಳಿಗೆ ಕರ್ಕೊಂಡು ಹೋಗೋದು ಮಾಡ್ತೀನಿ. ಮತ್ತು ಅನ್ನದಾನಕ್ಕೆ ಕೂಡ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನನಗೆ ಸಾಧ್ಯವಾಗುತ್ತೆ ಅಷ್ಟು ಅನ್ನದಾನಕ್ಕೆ ಕೊಡೋದಾಗ್ಲಿ, ಈ ತರ ಹನುಮನ ದನಗಳೊಂದಿಗೆ ನಾನು ಧ್ಯಾನ ಸಂಪೂರ್ಣವಾಗಿ ಧ್ಯಾನದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಇನ್ನು ಹೆಚ್ಚೆಚ್ಚಿಗೆ ನಾನು ಧ್ಯಾನದಲ್ಲೇ ಇದೇ ತರ ಮುಂದುವರಬೇಕಂತ ನಾನು ಮುಂದುವರಿತಾ ಇದ್ದೀನಿ. ಸಮಯ ಆಯ್ತು ಮೇಡಮ್, 4:20 ಆಗ್ತದೆ. ಇಷ್ಟು ನಾನು ತಿಳಿದಿದ್ದು ಹೇಳಿದ್ದೀನಿ. ಏನಾದ್ರು ಲೋಪದೋಷ ಇದ್ರೆ ಕ್ಷಮಿಸ್ಬೇಕಂತ ಕೇಳಿ. ಕ್ಷಮೆ ಅನ್ನೋದು ಬೇಡ ಸರ್, ಇಲ್ಲಿ ಕ್ಷಮೆ ಅನ್ನೋದು ಅದನ್ನು ತಪ್ಪಾಗುತ್ತೆ, ನೀವು ಕೇಳೇಬಾರ್ದು ಅದೆಲ್ಲ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತ ಆಗಿತ್ತು ಈ ದಿವಸ ನಿಮ್ಮ ಧ್ಯಾನ ಅನುಭವ. ನ್ಯಾಯಾಲಯ ಹೋಗಿ ಧ್ಯಾನಾಲಯ ಮಾಡ್ತಾ ಇದ್ದೀನಿ ಅಂತ ತುಂಬಾ ಅದ್ಭುತ ಸರ್. ಪತ್ರಿ ಸರ್ ಹೇಳಿದ್ದು ಏನು ದೇವಾಲಯ ಹೋಗಿ ಧ್ಯಾನಾಲಯ ಆಗ್ಬೇಕಂತ ಹೇಳಿದ್ರು. ನೀವು ಮಾತ್ರ ಧ್ಯಾನ ಪ್ರಚಾರ ಹೊರಗೆ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ನ್ಯಾಯಾಲಯದಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಎಸ್ ಸರ್. ನೋಡಿ, ಕಷ್ಟದಿಂದನೇ ಸ್ಟಾರ್ಟಿಂಗ್ ಕಷ್ಟಗಳೇ ಇದಾವೆ ನಿಮ್ಗೆ. ಹುಟ್ಟಿದಾಗ್ಲಿಂದನೂ ಕೂಡ ನಿಮ್ಮ ಚಿಕ್ಕ ವಯಸ್ಸಿನಿಂದಲೂ ಒಂದು ಪ್ರೀತಿ ಆಗಿರ್ಬೋದು, ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಗೆಳೆಯರ ಪ್ರೀತಿ, ಯಾರ್ದ ಪ್ರೀತಿ ನೀವು ಕಾಣ್ಲಾರ್ದೆ ಅಂದ್ರೆ ಅವ್ರು ಆ ರೀತಿ ಅಂದ್ರೆ ನಾನ್ದೊಂದು ಕ್ವಶನ್ ಇತ್ತು ಸರ್. ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಸರ್? ಮೇಡಮ್ ನಾನ್ ವೆಜಿಟೇರಿಯನ್ ಫ್ಯಾಮಿಲಿ, ಬಟ್ ಚಿಕ್ಕ ವಯಸ್ಸಿಂದ ನಾನು ತುಂಬಾ ಕಡಿಮೆ ಇರ್ತಿತ್ತು. ನಾನಂತೂ ಚಿಕ್ಕ ವಯಸ್ಸಲ್ಲೇ ಬಿಟ್ಬಿಟ್ಟಿದ್ದೆ ನಾನು ನಾನ್ ವೆಜ್ ನ. ಯಾಕಂದ್ರೆ ನಾನು ಅವಾಗ್ಲೇ ಧ್ಯಾನ ಮತ್ತೆ ಇಲ್ಲಿ ಅಹಿಂಸೆ ಅನ್ನೋದು ನನ್ನ ಮನಸ್ಸಲ್ಲಿ ಬಂದಿತ್ತು. ನಾನು ಹಾಗಾಗಿ ಚಿಕ್ಕ ವಯಸ್ಸಿಂದ ನಾನು ಸಸ್ಯಾಹಾರಿನೇ. ಇಲ್ಲ, ನಾನು ನೀವು ಅಷ್ಟೆಲ್ಲ ಸಮಸ್ಯೆಗಳು ಹೇಳ್ತಾ ಇದ್ರಲ್ಲ, ಬಹುಶಃ ನಾನ್ ವೆಜಿಟೇರಿಯನ್ ಇದ್ದಿರ್ಬೋದು ನನಗ ಅನ್ಸ್ತಾ ಇತ್ತು ಸರ್, ಒಳಗ್ಲಿಂದ ಬರ್ತಾ ಇತ್ತು, ಅದಕ್ಕೆ ಕೇಳಿದಷ್ಟೇ. ಎಸ್ ಸರ್, ಓಕೆ. ನೋಡಿ, ಸಮಸ್ಯೆಗಳಿಂದ ಬಂದ್ರಿ, ಆದ್ರೆ ಮುಂದೆ ಒಂದ್ಸಲ ನೀವು ಗೌರ್ಮೆಂಟ್ ನ್ಯಾಯಾಲಯ ಒಂದು ನ್ಯಾಯಾಧೀಶರಾದಾಗ ಇದನ್ನು ಒಂದು ನನಗೆ ಒಳ್ಳೇದಲ್ಲ ಅಂತ ಅನ್ಕೊಂಡ್ರಿ. ಬಟ್ ಮುಂದೆ ಅದನ್ನು ಕೂಡ ಎಲ್ಲಾನು ಕೂಡ ಕೆಲಸದ ಒತ್ತಡ ಆಗಿರ್ಬೋದು, ಎಲ್ಲಾನು ಬ್ಯಾಕ್ ಪೇನ್ ಬರೋದಾಗಿರ್ಬೋದು,
ನಿಮ್ಮ ಪತ್ನಿಯವ್ರನ್ನು ಮತ್ತೊಂದು ಮದ್ವೆ ಆಗೋದು, ಅವ್ರು ತೀರ್ಕೊಂಡಿದ್ದು ಎಲ್ಲಾನು ಕೂಡ ಇವೆಲ್ಲ ಅನುಭವ ನೀವು ಪಡ್ಕೋದಕ್ಕೆ ಅನುಭವ ಅದೊಂದು. ಮತ್ತೆ ಧ್ಯಾನಕ್ಕೆ ಬಂದಾದ್ಮೇಲೆ ಅವೆಲ್ಲನೂ ಕೂಡ ನಾನು ಸಮಸ್ಯೆಗಳಿಂದ ಹೊರಗೆ ಬಂದೆ ಅಂತ ಹೇಳ್ತಾ ಇದ್ರಿ. ಸರ್ ಅದ್ಭುತ. ಧ್ಯಾನ ಪ್ರಚಾರನ ಕೂಡ ನೀವು ಆ ಪುಸ್ತಕಗಳಿಂದ ಆಗಿರ್ಬೋದು. ನೋಡಿ ನೀವು ಬಂದ ಕೇಸ್‌ಗಳ್ನು ಕೂಡ ಯಾವ ರೀತಿ ಅಂತಂದ್ರೆ ಧ್ಯಾನದ ಮುಖಾಂತರ ನಾನು ಆ ಸಮಸ್ಯೆಯನ್ನ ಕ್ಲಿಯರ್ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ. ನನಗದಂತೂ ಅದ್ಭುತ ಅನ್ಸಿತ್ತು. ಅಂದ್ರೆ ಅಲ್ಲಿನ ಕೇಸ್‌ಗಳು ಕೂಡ ಆ ರೀತಿ ನಾನು ಒಂದ್ಸಲ ಬಂದಾಗ ಎಲ್ಲಾನು ಕೂಡ ನನ್ನ ಅನುಭವ ಆಗಿರ್ಬೋದು, ಧ್ಯಾನದ ಬಗ್ಗೆ ಆಗಿರ್ಬೋದು ಎಲ್ಲ ಹೇಳ್ತಾ ಇದ್ದೆ. ಅವ್ರು ಇನ್ನೊಂದ್ಸಲ ಬಂದಾಗ ಅವರೆಲ್ಲ ಪರಿವರ್ತನೆ ಆಗ್ತಾ ಇದ್ರು, ಬದಲಾವಣೆ ಆಗ್ತಾ ಇದ್ರು ಅಂತ ಹೇಳ್ತಾ ಇದ್ರಿ ಸರ್. ತುಂಬಾ ಅದ್ಭುತ. ನೋಡಿ ಒಬ್ಬರು ನ್ಯಾಯಾಧೀಶರನ್ನು ಕೂಡ ಧ್ಯಾನ ಪ್ರಚಾರ ಹೇಗ್ ಮಾಡ್ಬೇಕನ್ನೋದಲ್ಲ, ನಿಮ್ಗೆ ಆ ರೀತಿ ಐಡಿಯಾ ಬಂದ್ಬಿಡ್ತು. ಅಲ್ಲೇ ನ್ಯಾಯಾಲಯದಲ್ಲೇ ಮಾಡ್ಬೇಕು ಅನ್ನೋದನ್ನ ಆ ರೀತಿ ನಿಮ್ಮನ್ನು ನೀವು ಏನು ಧ್ಯಾನ ಪ್ರಚಾರದಲ್ಲಿ ತೊಡಸ್ಕೊಂತಾ ನಿಮ್ಮಲ್ಲಿನೂ ಕೂಡ ಎಲ್ಲಾ ಸಮಸ್ಯೆಗಳಿಂದ ಹೊರಗೆ ಬರೋದಾಗಿರ್ಬೋದು. ನೋಡಿ ಹುಡುಗನ ಮನೆಗೆ ಹುಡುಗಿ ಮನೆಗೆ ಹುಡುಗ ಬರೋದ್ ಕೇಳಿದ್ದೆ. ಆಗ್ಲಿ ನೀವು ಹುಡುಗನ ಮನೆಗೆ ಹುಡುಗಿ ಕಳ್ಸೋದು ಅಂದ್ರೆ ಇಲ್ಲಿನೂ ಕೂಡ ಒಂದು ಧ್ಯಾನದ ಎನರ್ಜಿನೇ ಸರ್. ನೋಡಿ ಇಷ್ಟು ದಿವಸ ಮದುವೆ ಒಲ್ಲೆ ಅನ್ನೋವಳು 2 ವರ್ಷದಲ್ಲಿ ಮದುವೆ ಆಗೋದಾಗಿರ್ಬೋದು. ಎಲ್ಲವನ್ನ ಧ್ಯಾನದ ಒಂದು ಎನರ್ಜಿ ಸರ್. ತುಂಬಾ ಅದ್ಭುತ ಸರ್. ಬ್ಯಾಕ್ ಪೇನ್ನನ್ನು ಕೂಡ ಅದರಿಂದ ನಾನು ಹೊರಗೆ ಬಂದೆ ಅನ್ನೋದನ್ನನು ಕೂಡ ಹೇಳಿದಿರಿ. ಎಷ್ಟೋ ಜನರಿಗೆ ಬ್ಯಾಕ್ ಪೇನ್ ಎಷ್ಟೋ ಒಂದು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಆದ್ರೆ ಈ ಧ್ಯಾನದಿಂದ ಎಲ್ಲಾನು ಕೂಡ ಸಮಸ್ಯೆನ ಪರಿಹಾರ ಆಗ್ತಾ ಇದೆ ಅನ್ನೋದನ್ನ ನೀವು ಕೂಡ ಉದಾಹರಣೆ ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿತ್ತು ನಿಮ್ಮ ಧ್ಯಾನ ಎಕ್ಸ್‌ಪೀರಿಯನ್ಸ್. ನಿಮ್ಗೆ ಪಿರಮಿಡ್ ಕಾಲ್ ಸರ್ವಿಸ್ ವತಿಯಿಂದ ಎಲ್ಲಾ ಆತ್ಮಬಂಧು ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಫ್ರೆಂಡ್ಸ್, ಯಾರಾದ್ರೂ ನಿಮ್ದೇ ಆದ ಒಂದು ಕ್ವೆಶನ್ಸ್ ಆಗಿರ್ಬೋದು, ನಿಮ್ದೇ ಆದ ಒಂದು ಅಭಿಪ್ರಾಯವನ್ನ ಸರ್ ಹತ್ರ ಕೇಳಿ ತಿಳಿದುಕೊಳ್ಳಿ ಅಂತ ಕೇಳ್ಕೊಂತಾ ಇದ್ದೀನಿ. ಹ್ಯಾಂಡ್ ರೈಸ್ ಮಾಡಿ. ಸುನೀತಾ ಮೇಡಮ್ ಅನ್ಮಿಟ್ ಕೊಟ್ಟಿದ್ದೀನಿ ಮೇಡಮ್, ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ನಾವೇ ಅಂದ್ರೆ ನಾನ್ ಏನ್ ಅನ್ಕೊಂಡೆ ಗೊತ್ತಾ ಸರ್, ನಿಮ್ಮ ಅನುಭವ ಕೇಳಿ ನಾವೇ ತಡವಾಗಿ ಬಂದಿದೀವಿ ಅಂತ ಅನ್ಕೊಂಡೆ ಸರ್ ಧ್ಯಾನಕ್ಕೆ. ನಿಜವಾಗ್ಲು ಸರ್ ಚೆನ್ನಾಗಿತ್ತು. ನಿಮ್ಮ ಏನೇನು ನೀವು ಅನುಭವಿಸಿದ್ರಿ ಅದನ್ನೆಲ್ಲ ಕೇಳಿ ಆ ಏಜ್ ಅಲ್ಲಿ ತುಂಬಾನೇ ಕಷ್ಟ ಸರ್. ಆ ಒಂದು ಸಿಚುಯೇಷನ್ ಎಲ್ಲ ಫೇಸ್ ಮಾಡಿ ಇಲ್ಲಿ ಗಂಟ ಬಂದು ಅದನ್ನ ಇವಾಗ ನೀವು ಅದನ್ನ ಅಂದ್ರೆ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀರಲ್ಲ, ಅದಕ್ಕೆ ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಸರ್. ಥ್ಯಾಂಕ್ ಯು. ಯಾಕಂದ್ರೆ ಇಲ್ಲಿ ಗಂಟನೂ ಅದನ್ನ ತಡ್ಕೊಳ್ಳೋದು ಬಹಳ ಕಷ್ಟ ಇದೆ. ಆಮೇಲೆ ಹೌದು. ಅದು ನಮಗೆ ಅರಿವಿಗ್ ಬರೋದೇನೆ ತುಂಬಾ ಕಷ್ಟ ಸರ್. ಏನೋ ಆಗ್ತಿದೆ ಅಂತ ಯೋಚನೆ ಮಾಡೋದೇನೆ ಒಂದ್ ದೊಡ್ಡ ವಿಚಾರ. ಎಲ್ಲೋ ತಪ್ಪು ಮಾಡ್ತಿದೀವಿ ಅಂತ ತಿಳ್ಕೊಳ್ಳೋದೇನೆ ಅಂದ್ರೆ ನಾವು ದಾರಿ ಹುಡುಕ್ತಿವಲ್ಲ, ಅದೇ ಬೇಕಾಗಿರೋದು. ಏನು ಹುಡುಕ್ದೇನೆ ಸುಮ್ನೆ ಅಲ್ಲೇ ಒದ್ದಾಡ್ತಾರೆ ಎಷ್ಟೊಂದ್ ಜನ. ಆದ್ರೆ ನಾವು ದಾರಿ ಹುಡ್ಕೊಂಡು ಇಲ್ಲಿಗೆ ಬರ್ತೀವಿ ಅನ್ನೋದೇ ಒಂದು ಗ್ರೇಟ್ ಸರ್. ಯಾಕಂದ್ರೆ ಎಲ್ಲಾರ್ಗುನು ಒಂದು ಸಿಗಲ್ಲ ಭಾಗ್ಯ. ಹೌದು. ಯಾಕಂದ್ರೆ ನಾವ್ ಇಲ್ಲಿಗ್ ಬಂದಿದೀವಿ ಅಂತಂದ್ರೆ ನಾವು ಪರಮಾತ್ಮನ ಹತ್ರ ಆಲ್ರೆಡಿ ರೀಚ್ ಆಗಿದೀವಿ ಅಂತಾನೆ ಅರ್ಥ. ಧ್ಯಾನಕ್ ಬಂದ್ಬಿಟ್ವಿ ಅಂತಂದ್ರೆ ಅದು ಆ, ಅದು ಇದೇ ಬೇರೆ. ಯಾಕಂದ್ರೆ ಯಾವ ಸಮಸ್ಯೆನೂ ಸಮಸ್ಯೆ ಅಂತ ಅನ್ಸದೇ ಇಲ್ಲ ನಮಗೆ. ದಾರಿ ತಂತಾನಾಗೆ ಸಿಗ್ತಾ ಹೋಗುತ್ತೆ ಒಂದೊಂದೇ. ನಿಮ್ದು ಕೇಳಿ ನನ್ಗೆ ಒಂಥರ ಬೇಜಾರು ಆಯ್ತು, ಆಮೇಲೆ ಖುಷಿನೂ ಆಯ್ತು ಸರ್ ನಿಮ್ಮ ಅನುಭವ ಕೇಳಿ. ತುಂಬಾ ಇದೆ ಸರ್. ಅಂದ್ರೆ ನೀವ್ ಇನ್ನೂ ಹಂಚ್ಕೊಳ್ಳೋದಕ್ಕೆ ತುಂಬಾ ಇದೆ ಅಂತ ಅನ್ಕೊಳ್ತೀನಿ. ಇರೋ ಸಮಯದಲ್ಲಿ ಸ್ವಲ್ಪ ಹೇಳಿದೀರಾ, ಇನ್ನೂ ತಿಳ್ಕೊಬೇಕು ನಿಮ್ಮ ಅನುಭವ. ಆ ನಮ್ದ್ರಲ್ಲಿ ನಾವಿನ್ನು ಅರ್ಧನೇ ಲೈಫ್ ನ ನೋಡಿದೀವಿ, ನೀವು ಆಲ್ರೆಡಿ. ಯಾಕಂದ್ರೆ ನಾನ್ ಏನ್ ಅನ್ಕೊಂಡೆ ನಿಮ್ದ ಲಾಸ್ಟ್ ಕೇಳಿ ಅಂದ್ರೆ ನೀವು ಫ್ರೀ ಆಗ್ಲಿ ಅಂತಾನೆ ಕಾಯ್ತಿದ್ರು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಇವಾಗ ನಾವು ಪ್ರಚಾರಕ್ಕಾಗ್ಲಿ ಏನಕ್ಕೆ ಒಂದಕ್ಕೆ ಹೋಗ್ಬೇಕು ಅಂತಂದ್ರು ತುಂಬಾ ರಿಸ್ಟ್ರಿಕ್ಷನ್ಸ್ ಇದೆ ನಮಗೆ. ಹೌದು. ಇವಾಗ ನೀವೇ ಹೇಳಿದ್ರಿ ನೋಡಿ, ನಾನು ಇವಾಗ ಫ್ರೀ ಆಗ್ಬಿಟ್ಟಿದೀನಿ ಅಂತ ಅನ್ಬಿಟ್ಟು. ಹಾಗಾಗಿ ಅದೇ ನಿಮ್ಗೆ ಆ ಟೈಮುನು ಅದೇ ನಿಮ್ಗೆ ಬೇಕಾಯ್ತು ಅಂತ ಅನ್ಕೊಂಡೆ ಸರ್ ನಾನು ನಿಮ್ಮ ಅನುಭವ ಕೇಳಿ. ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ನಿಮ್ಮ ಅನುಭವನ ಶೇರ್ ಮಾಡಿದ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸುನೀತಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಅವರು ಸರಿ ಹೋಗ್ಲಿಲ್ಲ ಟೈಮು. ಬಟ್ ಇನ್ನೊಂದ್ಸಲ ಬಂದು ಅವ್ರು ಹಂಚ್ಕೊಳ್ಳಿ ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ಖಂಡಿತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಹಂಚ್ಕೊಂಡ್ರೆ. ನೋಡಿ ಪತ್ರಿ ಸರ್ ಹೇಳಿದ ಹಾಗೆ ಮಾನ ಮಧುರಂ ಅವಮಾನ ಮಧುರಂ ಎಲ್ಲಾನು ಕೂಡ ಮಧುರವಾಗಿ ತಗೋಬೇಕನ್ನೋದನ್ನ ನೀವು ಈ ಧ್ಯಾನಕ್ಕೆ ಎಸ್ ಸರ್. ನಾವು ಧ್ಯಾನಕ್ಕೆ ಬಂದಾದ್ಮೇಲೆ ಅರ್ಥ ಆಗುತ್ತೆ. ಆದ್ರೆ ಸಮಸ್ಯೆ ಅಂತ ಅನ್ಕೊಂತಾ ಇರ್ತೀವಿ, ಇದೇನಪ್ಪ ಕರ್ಮ ಅಂತ ಅನ್ಕೊಂತಾ ಇರ್ತೀವಿ. ಆದ್ರೆ ನಿಜವಾಗ್ಲೂ ನಾವು ಧ್ಯಾನಕ್ಕೆ ಬಂದಾದ್ಮೇಲೆ ಪ್ರತಿಯೊಂದು ಜ್ಞಾನವನ್ನ ತಿಳ್ಕೊಂತ
ಆ ಸ್ಥಿತಿ ಬದಲಾವಣೆ ಆಗುತ್ತೆ ಸರ್. ನೀವು ಹೇಳಿದಾಗೆ ಸ್ಥಿತಿ ಬದಲಾವಣೆ ಬೇರೆ ಆಗುತ್ತೆ ಅದು ಧ್ಯಾನದಿಂದ. ಎಸ್ ಸರ್. ತುಂಬಾ ಅದ್ಭುತ ಸರ್. ನೀವ್ ಹೇಳ್ತಾ ಇದ್ರಿ ಬಡತನನು ಕೂಡ ಹಾಗೆ ಇತ್ತು ನಂದು ಅನ್ನೋದನ್ನ. ನೋಡಿ ಪ್ರೀತಿ ಇಲ್ಲ ಅನ್ನೋದು ಒಂದು ಕಡೆ ಆದ್ರೆ ಬಡತನನು ಕೂಡ ಇದ್ದಾಗ ಇನ್ನೂ ನಮ್ಗೆ ಯಾವ ರೀತಿ ಅಂತಂದ್ರೆ ಜೀವನ ಇಷ್ಟೇನಾ ಅಂತ ಅನ್ಸ್ಬಿಡುತ್ತೆ. ಎಸ್ ಸರ್. ನಿಮ್ದನ್ನು ಕೂಡ ನನ್ಗ ಅನಿಸ್ತಾ ಇತ್ತು ನೀವ್ ಹೇಳ್ತಾ ಇದ್ದಾಗ. ಎಷ್ಟೊಂದ್ ಸಮಸ್ಯೆಗಳಿಂದ ಇದ್ರಲ್ಲ ಸರ್ ಅಂತ ಅನ್ಸ್ತಾ ಇತ್ತು ಸರ್. ಅದಕ್ಕೆ ಧ್ಯಾನಕ್ಕೆ ನಿಮ್ಗೆ ಪತ್ರಿ ಸರ್ ಆತರ ಯೂಟ್ಯೂಬ್ ಮುಖಾಂತರ ಪ್ರೇರಣಾ ಸರ್ಲಿಂದ ನೀವು ಬರೋ ಹಾಗೆ ಆಯ್ತಲ್ಲ ಅಂತ ಅನಿಸ್ತು ನನಗೆ. ಹೌದು. ಫ್ರೆಂಡ್ಸ್ ಯಾರಾದ್ರೂ ಇಲ್ಲ ಅಂತ ಅನ್ಸುತ್ತೆ. ಇನ್ನ ಕೊನೆ ಹಂತಕ್ಕೆ ಬರ್ತೇನೆ. ಸತೀಶ್ ಸರ್ ಮಾತಾಡ್ತೀರಾ? ಇಲ್ಲ ಅಂತ ಅನ್ಸುತ್ತೆ ಯಾರಿಗೆ ಕ್ವಶನ್. ಎಸ್ ಸರ್. ಥ್ಯಾಂಕ್ ಯು ಸರ್. ನಿಮಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮಗೆ ಪಿರಮಿಡ್ ಕಾಲ್ ಸರ್ವಿಸ್ ವತಿಯಿಂದ ಎಲ್ಲ ಆತ್ಮ ಬಂಧು ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಮ್ಮೆ ಬನ್ನಿ, ಇನ್ನೂ ನಿಮ್ಮ ಒಂದು ಅನುಭವನ ಹಂಚಿಕೊಳ್ಳಿ ಅಂತ ಕೇಳ್ಕೊಂತಾ ಇದ್ದೀನಿ. ಫ್ರೆಂಡ್ಸ್ ಕೇಳಿದೀವಲ್ಲ ಇಲ್ಲಿನೂ ಕೂಡ ಇಷ್ಟೊತ್ತವರೆಗೂ ಕೂಡ ಎನ್ ಸುಬ್ರಹ್ಮಣ್ಯಂ ಸರ್ ತುಂಬಾ ಅದ್ಭುತವಾದ ಒಂದು ಧ್ಯಾನ ಅನುಭವನ ಹಂಚಿಕೊಂಡ್ರು. ಮೊದಲು ಚಿಕ್ಕಂದಿನಿಂದನೂ ಕಷ್ಟದಿಂದ ಬಂದು ಆಮೇಲೆ ಈ ಒಂದು ನ್ಯಾಯ ಅಂದ್ರೆ ನ್ಯಾಯಾಧೀಶರಾಗಿ ಅವರು ನ್ಯಾಯದಲ್ಲಿನೂ ಕೂಡ 95 ವರೆಗೂ ಅಂದ್ರೆ 95% ವರೆಗೂ ಕೂಡ ಕೇಸ್ಗಳನ್ನ ಧ್ಯಾನದಿಂದ ನಾನು ಇದು ಮಾಡ್ತಾ ಇದ್ದೆ, ಸಾಲ್ವ್ ಮಾಡ್ತಾ ಇದ್ದೆ ಅನ್ನೋದನ್ನ ತುಂಬಾ ಅದ್ಭುತ ಫ್ರೆಂಡ್ಸ್. ಯಾಕಂತಂದ್ರೆ ಪತ್ರಿ ಸರ್ ಹೇಳಿದ್ದು ದೇವಾಲಯ ಹೋಗಿ ಧ್ಯಾನಾಲಯ ಆಗ್ಲಿ ಅಂತ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಸುಬ್ರಹ್ಮಣ್ಯಂ ಸರ್ ಒಂದು ಪಾಯಿಂಟ್ ಹೇಳಿದ್ರು, ನ್ಯಾಯಾಲಯ ಹೋಗಿ ಧ್ಯಾನಾಲಯ ಮಾಡ್ತಾ ಇದ್ದೆ ನಾನು ಅಂತ. ಅವ್ರ ಪ್ರಚಾರದ ಮೂಲಕ ಕೂಡ ಕೇಸ್ಗಳನ್ನ ಆ ರೀತಿ ಏನು ಸಮಸ್ಯೆಗಳಿಂದ ಅವರಿಗೆ ಪರಿಹಾರ ಕೊಡ್ತಾ ಇದ್ರಂತ. ತುಂಬಾ ಅದ್ಭುತವಾಗಿ ಅದಲ್ಲದೆ ಧ್ಯಾನ ಪ್ರಚಾರ ಯಾವ ರೀತಿ ಮಾಡ್ತಾ ಇದ್ರು, ಪ್ರತಿಯೊಂದು ಸಮಸ್ಯೆನೂ ಕೂಡ ಧ್ಯಾನ ಒಂದು ಪ್ರಚಾರ ಮಾಡ್ತಾ ನಾನು ಸಮಸ್ಯೆಯಿಂದ ಹೊರಗೆ ಬಂದಿದ್ದೇನೆ ಅನ್ನೋದನ್ನ ಎಷ್ಟೋ ವಿಚಾರಗಳನ್ನ ಅವ್ರು ನಮ್ಗೆ ತಿಳಿಸ್ಕೊಟ್ರು. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ, ಅದೇ ರೀತಿಯಾಗಿ ಕಾರ್ಯಕ್ರಮದ ವಿವರ ಅಂತಂದ್ರೆ ದಿನದಲ್ಲಿ 4 ಸೆಷನ್ಗಳನ್ನ ನಡೀತಾ ಇರುತ್ತೆ ಮಾಸ್ಟರ್ಸ್. ಬೆಳಗ್ಗೆ ಪ್ರಾತಃ ಕಾಲದಿಂದ ಹಿಡಿದು ಸಾಯಂಕಾಲವರೆಗೆ, ಬೆಳಗ್ಗೆ 5ರಿಂದ 7 ಗಂಟೆವರೆಗೆ ಧ್ಯಾನ ಮತ್ತು ಸ್ವಾಧ್ಯಾಯ. ಅದರಲ್ಲಿ ಕೂಡ ಪ್ರತಿಯೊಬ್ಬರು ಭಾಗವಹಿಸಿ ಅಂತ ಹೇಳ್ತಾ, ಮಧ್ಯಾಹ್ನ ಇದೇ ಸಮಯಕ್ಕೆ 3ರಿಂದ 4:30 ಹಲವಾರು ಮಾಸ್ಟರ್ಸ್ ಹಲವಾರು ಜ್ಞಾನವನ್ನ ಪಡೆದುಕೊಳ್ತಾ ಇದ್ದೀವಿ. ಇಲ್ಲಿನೂ ಕೂಡ ಭಾಗವಹಿಸಿ ಅಂತ ಹೇಳ್ತಾ, ಹಾಗೆ ಸಾಯಂಕಾಲ 8ರಿಂದ 8:40 ಮಕ್ಕಳ ಧ್ಯಾನ ಇರುತ್ತೆ ಮಾಸ್ಟರ್ಸ್. ಅಲ್ಲಿನೂ ಕೂಡ ನಮ್ಮ ಮಕ್ಕಳೊಂದಿಗೆ ನಾವು ಧ್ಯಾನದಲ್ಲಿ ಅಲ್ಲಿನೂ ಕೂಡ ಭಾಗವಹಿಸಿ ಅಂತ ಹೇಳ್ತಾ, ರಾತ್ರಿ 9:30ರಿಂದ 10:30 ಗೈಡೆಡ್ ಮೆಡಿಟೇಷನ್ ಇರುತ್ತೆ ಮಾಸ್ಟರ್ಸ್. ಧ್ಯಾನದಿಂದ ನಾವು ಧ್ಯಾನಸ್ಥರಾಗ್ತಾ ಧ್ಯಾನ ಯೋಗ ನಿದ್ರೆಯಲ್ಲಿ ಜಾರೋಣ ಅಂತ ಹೇಳ್ತಾ ಅಲ್ಲಿನೂ ಭಾಗವಹಿಸಿ ಅಂತ ಹೇಳ್ತಾ, ಈ ಒಂದು ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಧ್ಯಾನ ಪ್ರಚಾರ ನಿರಂತರವಾಗಿರ್ಲಿ, ಧ್ಯಾನ ಮಾಡಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗೀತಮ್ಮ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್.